ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮ್ಮ ಬಯಾಲಜಿ ಟೀಚರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಅಂಡ್ ಸ್ಟೇ ಫಿಟ್, ರೈಟ್? ಇವತ್ತು ನಾವು ಕ್ಲಾಸ್ 10th ನ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ ನಲ್ಲಿ ಕಂಡು ಬರುವಂತಹ 30 ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಸರಿನಾ? ಸೊ ಈ ಕ್ವೆಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡೋದು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಎಷ್ಟು ಮುಖ್ಯ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಸೊ ಹಾಗಿದ್ರೆ ಇವತ್ತಿನ ಸೆಷನ್ ಶುರು ಮಾಡೋಣ. ಓಕೆ, ಸೊ ಮೊದಲಿಗೆ ಒಂದಷ್ಟು MCQs ಗಳಿದೆ. MCQs ಗಳು ಆದ ನಂತರ 2 ಮಾರ್ಕ್ ಕ್ವೆಶನ್ಸ್, 3 ಮಾರ್ಕ್ ಕ್ವೆಶನ್ಸ್, ಹಾಗೆ 5 ಮಾರ್ಕ್ ಕ್ವೆಶನ್ಸ್ ಗಳು, ಎಲ್ಲ ರೀತಿಯ ಕ್ವೆಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಮೊದಲನೇ ಕ್ವೆಶನ್ ಹೀಗಿದೆ ನೋಡಿ: ವಿಚ್ ಆಫ್ ದ ಫಾಲೋವಿಂಗ್ ಡಿಟರ್ಮೈನ್ಸ್ ಸೆಕ್ಸ್ ಆಫ್ ಅ ಚೈಲ್ಡ್? ನೋಡಿ, ಮಗುವಿನ ಲಿಂಗವನ್ನ ನಿರ್ಧಾರ ಮಾಡುವಂತ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕ್ರೋಮೋಸೋಮ್ ಕಂಟೆಂಟ್ ಆಫ್ ಅ ಸ್ಪರ್ಮ್, ಕ್ರೋಮೋಸೋಮ್ ಕಂಟೆಂಟ್ ಆಫ್ ಓವಮ್, ಫರ್ಟಿಲೈಸೇಷನ್ ಆರ್ ಇಂಪ್ಲಾಂಟೇಶನ್. ನೋಡಿ, ಯಾವಾಗಲೂ ಮಗುವಿನ ಲಿಂಗವನ್ನ ನಿರ್ಧಾರ ಮಾಡುವಂಥದ್ದು ಆ ಮಗು ತಂದೆಯಿಂದ ಯಾವ ರೀತಿಯ ಕ್ರೋಮೋಸೋಮ್ ಅನ್ನ ಪಡ್ಕೊಳ್ತಾ ಇದೆ ಅನ್ನೋದು ಆಧಾರದ ಮೇಲೆ, ಹೌದಲ್ವಾ? ಸೊ ಈಗ ಕ್ರೋಮೋಸೋಮ್ ಕಂಟೆಂಟ್ ಆಫ್ ಅ ಸ್ಪರ್ಮ್, ಇದು ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು, ಹೌದಲ್ವಾ? ಸ್ಪರ್ಮ್ ನಲ್ಲಿ ಏನಾದ್ರೂ ಎಕ್ಸ್ ಕ್ರೋಮೋಸೋಮ್ ಇದ್ದು ಆ ಎಕ್ಸ್ ಕ್ರೋಮೋಸೋಮ್ ಓವಮ್ನ ಜೊತೆ ಫ್ಯೂಸ್ ಆದ್ರೆ ಮಗು ಹೆಣ್ಣಾಗಿ ಹುಟ್ಟುತ್ತೆ. ವೈ ಕ್ರೋಮೋಸೋಮ್, ಸ್ಪರ್ಮ್ ನಲ್ಲಿ ಏನಾದ್ರೂ ವೈ ಕ್ರೋಮೋಸೋಮ್ ಇದ್ದು ಆ ವೈ ಕ್ರೋಮೋಸೋಮ್ ಇರುವಂತಹ ಸ್ಪರ್ಮ್ ಎಗ್ನ ಜೊತೆ ಫ್ಯೂಸ್ ಆದ್ರೆ ಮಗು ಗಂಡಾಗಿ ಹುಟ್ಟುತ್ತೆ. ಸಿಂಪಲ್, ಹೌದಲ್ವಾ? ಸಾಮಾನ್ಯವಾಗಿ ನೀವು ಎರಡು ಸಿಂಪಲ್ ಟರ್ಮ್ಗಳಲ್ಲಿ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ತಂದೆಯಿಂದ ಮಗು ಏನಾದ್ರೂ ಎಕ್ಸ್ ಕ್ರೋಮೋಸೋಮ್ ಅನ್ನ ರಿಸೀವ್ ಮಾಡ್ಕೊಂಡ್ರೆ ಹೆಣ್ಣಾಗುತ್ತೆ, ತಂದೆಯಿಂದ ಮಗು ಏನಾದ್ರೂ ವೈ ಕ್ರೋಮೋಸೋಮ್ ಅನ್ನ ರಿಸೀವ್ ಮಾಡ್ಕೊಂಡ್ರೆ ಮಗು ಗಂಡಾಗಿ ಹುಟ್ಟುತ್ತೆ. ವೆರಿ ಸಿಂಪಲ್, ಸರಿನಾ? ಸೊ ಹಾಗಾಗಿ ಕ್ರೋಮೋಸೋಮ್ ಕಂಟೆಂಟ್ ಆಫ್ ದ ಸ್ಪರ್ಮ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್, ಸರಿನಾ? ಸೊ ಕ್ರೋಮೋಸೋಮ್ ಕಂಟೆಂಟ್ ಆಫ್ ಓವಮ್ ಇಂಪ್ಯಾಕ್ಟ್ ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಓವಮ್ ನಲ್ಲಿ ಕೇವಲ ಎಕ್ಸ್ ಹಾಗೂ ಎಕ್ಸ್ ಅನ್ನುವಂತಹ 2 ಕ್ರೋಮೋಸೋಮ್ಗಳು ಇರಲಿಕ್ಕೆ ಮಾತ್ರ ಸಾಧ್ಯ, ಹೌದಲ್ವಾ? ಸೊ ದಿಸ್ ಕ್ಯಾನ್ ನಾಟ್ ಡಿಟರ್ಮೈನ್ ದ ಜೆಂಡರ್ ಆಫ್ ಅ ಬೇಬಿ, ಹೌದಲ್ವಾ? ಸೊ ಫರ್ಟಿಲೈಸೇಷನ್ ಅನ್ನೋದು ಇಟ್ ಸಿಂಪ್ಲಿ ರೆಪ್ರೆಸೆಂಟ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಹೌದಲ್ವಾ? ಸೊ ಇದು ಲಿಂಗವನ್ನ ನಿರ್ಧಾರ ಮಾಡೋದ್ರ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಅನ್ನ ಹೊಂದಿರೋದಿಲ್ಲ. ಹಾಗೆ ಇಂಪ್ಲಾಂಟೇಶನ್, ಒಂದು ಸರ್ತಿ ಫರ್ಟಿಲೈಸೇಷನ್ ಆದ ನಂತರ ಮಗು ಬೆಳೆಯೋದಕ್ಕೆ ಅದಕ್ಕೆ ಒಂದು ಪ್ಲೇಸ್ ಬೇಕಲ್ಲ. ಸೊ ಅದು ಯೂಟರಸ್ನ ಭಾಗಕ್ಕೆ ಹೋಗಿ, ಯೂಟರಸ್ನ ವಾಲ್ಗೆ ಹೋಗಿ ಅಲ್ಲಿ ಅಟ್ಯಾಚ್ ಆಗುವಂತ ಪ್ರಕ್ರಿಯೆಗೆ ನಾವು ಇಂಪ್ಲಾಂಟೇಶನ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಎ, ಕ್ರೋಮೋಸೋಮ್ ಕಂಟೆಂಟ್ ಆಫ್ ದ ಸ್ಪರ್ಮ್ ಇಸ್ ದ ಒನ್ ವಿಚ್ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ಅ ಬೇಬಿ. ಹೌದಾ? ಸೆಕೆಂಡ್ ಕ್ವೆಶನ್ ನೋಡಿ: a cross between a tall pea plant and a short pea plant resulted in progenies that were all tall plants because. ಟಾಲ್ ಪ್ಲಾಂಟ್ಸ್ಗಳು ಹಾಗೆ ಶಾರ್ಟ್ ಪ್ಲಾಂಟ್ಸ್ಗಳ ಮಧ್ಯೆ ಕ್ರಾಸಿಂಗ್ ಅನ್ನು ನಡೆಸಿದಾಗ ಫಸ್ಟ್ ಜನರೇಷನ್ ನಲ್ಲಿ ಬಂದಂತಹ ಆಫ್ ಸ್ಪ್ರಿಂಗ್ಸ್ಗಳು ಎಲ್ಲವುಗಳು ಕೂಡ ಟಾಲ್ ಆಗಿದ್ವು. ಯಾಕಂತ ಹೇಳಿದ್ರೆ ಟಾಲ್ನೆಸ್ ಇಸ್ ದ ರಿಸೆಸಿವ್ ಟ್ರೇಟ್? ನೋ, ಟಾಲ್ನೆಸ್ ಇಸ್ ನಾಟ್ ದ ರಿಸೆಸಿವ್ ಟ್ರೇಟ್, ಹೌದಲ್ವಾ? ಯಾಕಂತ ಹೇಳಿದ್ರೆ ನೋಡಿ, ಎಲ್ಲಾ ಪ್ಲಾಂಟ್ಸ್ಗಳು ಟಾಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಟಾಲ್ನೆಸ್ ಶುಡ್ ಬಿ ವಾಟ್? ಟಾಲ್ನೆಸ್ ಶುಡ್ ಬಿ ದ ಡಾಮಿನೆಂಟ್ ಟ್ರೇಟ್, ಹೌದಲ್ವಾ? ಸೊ ಇಲ್ಲಿ ಆಪ್ಷನ್ ಅಲ್ಲಿ ಎಲ್ಲಾದ್ರೂ ಇದೆಯಾ? ಟಾಲ್ನೆಸ್ ಇಸ್ ದ ಡಾಮಿನೆಂಟ್ ಟ್ರೇಟ್. ನೋಡಿ, ಇದು ಸರಿ ಉತ್ತರ ಆಗುತ್ತೆ, ಹೌದಲ್ವಾ? ಅದೇ ಶಾರ್ಟ್ನೆಸ್ ಇಸ್ ದ ಡಾಮಿನೆಂಟ್ ಟ್ರೇಟ್ ಅನ್ನೋದು ತಪ್ಪು ಉತ್ತರ. ಯಾಕಂತ ಹೇಳಿದ್ರೆ ಶಾರ್ಟ್ನೆಸ್ ಇಸ್ ನಾಟ್ ಅ ಡಾಮಿನೆಂಟ್ ಟ್ರೇಟ್, ಇಟ್ಸ್ ಅ ರಿಸೆಸಿವ್ ಟ್ರೇಟ್, ಹೌದಲ್ವಾ? ಸೊ ಹಾಗೆ ಹೈಟ್ ಆಫ್ ಅ ಪೀ ಪ್ಲಾಂಟ್ ಈಸ್ ನಾಟ್ ರೆಗ್ಯುಲೇಟೆಡ್ ಬೈ ಜೀನ್ ಕ್ಯಾಪಿಟಲ್ ಟಿ ಆರ್ ಸ್ಮಾಲ್ ಟಿ. ನೋಡಿ, ಹೈಟ್ ಆಫ್ ಅ ಪೀ ಪ್ಲಾಂಟ್ ಈಸ್ ರೆಗ್ಯುಲೇಟೆಡ್ ಬೈ ಜೀನ್, ಹೌದಲ್ವಾ? ಹೈಟ್ ಅನ್ನೋದು ಒಂದು ಇನ್ಹೆರಿಟೆಡ್ ಕ್ಯಾರೆಕ್ಟರ್, ಸರಿನಾ? ಸೊ ಇಲ್ಲಿ ಇದು ಕೂಡ ತಪ್ಪು ಉತ್ತರ ಆಗುತ್ತೆ. ಸರಿ ಉತ್ತರ ಟಾಲ್ನೆಸ್ ಇಸ್ ದ ಡಾಮಿನೆಂಟ್ ಜೀನ್ಸ್, ಐ ಮೀನ್ ಟಾಲ್ನೆಸ್ ಇಸ್ ದ ಡಾಮಿನೆಂಟ್ ಟ್ರೇಟ್. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹೆಟಿರೋಜೈಗಸ್? ಹೆಟಿರೋ ಅಂತ ಹೇಳಿದ್ರೆ ಏನಪ್ಪ? ಡಿಫ್ರೆಂಟ್, ಹೌದಾ? ಡಿಫ್ರೆಂಟ್ ಅಲೀಲ್ಸ್ ಗಳನ್ನ ಹೊಂದಿರುವಂತ ಝೈಗೋಟ್, ಆ ಕಂಡೀಷನ್ಗೆ ನಾವೇನಂತ ಹೇಳಿ ಕರಿತೇವೆ? ಹೆಟಿರೋಜೈಗಸ್ ಕಂಡೀಷನ್ ಅಂತ ಹೇಳಿ ಕರಿತೇವೆ, ಹೌದಾ? ಈ ಕೆಳಗಿನವುಗಳಲ್ಲಿ ಯಾವುದು ಹೆಟಿರೋಜೈಗಸ್ ಇನ್ ನೇಚರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕ್ಯಾಪಿಟಲ್ ಟಿ ಎರಡೂ ಕೂಡ ಸಿಮಿಲರ್ ಪೇರ್ ಆಫ್ ಅಲೆಲ್ಸ್ ಆಗಿರೋದ್ರಿಂದ ದಿಸ್ ಈಸ್ ಹೋಮೋಜೈಗಸ್ ಅಲ್ವಾ? ಇದು ಕೂಡ ಹೋಮೋಜೈಗಸ್. ಹಾಗೆ ಸ್ಮಾಲ್ ಟಿ ಇಲ್ಲೂ ಕೂಡ 2 ಸಿಮಿಲರ್ ಪೇರ್ ಆಫ್ ಅಲೆಲ್ಸ್ ಇದೆ, ಐ ಮೀನ್ಸ್ 2 ಸಿಮಿಲರ್ ಅಲೆಲ್ಸ್ಗಳಿದೆ. 1 ಪೇರ್ ಆಫ್ ಅಲೆಲ್, ಅದು 2 ಸಿಮಿಲರ್ ಅಲೆಲ್ಗಳಿದೆ. ಹಾಗಾಗಿ ಇದು ಕೂಡ ಹೋಮೋಜೈಗಸ್ ಆಗುತ್ತೆ, ಹೌದಲ್ವಪ್ಪ? ಹಾಗೆ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್, ನೋಡಿ ಇಲ್ಲೂ ಕೂಡ ಎರಡೂ ಕೂಡ ಸಿಮಿಲರ್ ಪೇರ್ ಆಫ್ ಅಲೆಲ್ಸ್ ಇದೆ, ಹೌದಲ್ವಾ? ಇದು ಕೂಡ ಹೋಮೋಜೈಗಸ್ ಆಗುತ್ತೆ, ಹೌದಾ? ಯಾವಾಗ ಸಿಮಿಲರ್ ಪೇರ್ ಆಫ್ ಅಲೀಲ್ಸ್ ಇರುತ್ತವೋ ಅಂತ ಕಂಡೀಷನ್ ಅಲ್ಲಿ ನಾವು ಅದನ್ನ ಹೋಮೋಜೈಗಸ್ ಅಂತ ಹೇಳಿ ಕರಿತೇವೆ. ಯಾವಾಗ ಬೇರೆ ಬೇರೆ ರೀತಿಯ ಅಲೀಲ್ಸ್ ಗಳಿರುತ್ತೋ, ನೋಡಿ ಇಲ್ಲಿ ಕ್ಯಾಪಿಟಲ್ ಟಿ ಹಾಗೂ ಸ್ಮಾಲ್ ಟಿ ಇದೆ, ಸೊ ಇದು ಡಿಫ್ರೆಂಟ್ ಸೆಟ್ ಆಫ್ ಅಲೀಲ್ಸ್ ಆಯ್ತಲ್ವಾ? ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್
ಆಲ್ಟರ್ನೇಟಿವ್ ಟೈಪ್ ಆಯ್ತು. ಸೊ ಹಾಗಾಗಿ ಇದು ಹೆಟಿರೋಜೈಗಸ್ ಕಂಡೀಷನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇಲ್ಲಿ ಸರಿ ಉತ್ತರ ಆಪ್ಷನ್ ಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇಸ್ ದ ಹೆಟಿರೋಜೈಗಸ್ ಫಾರ್ಮ್. ಹೌದಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ ನೋಡಿ. The phenomenon in which new population is formed because of the change in frequency of the genes is. ಯಾವಾಗ ಒಂದು ಹೊಸ ಪಾಪ್ಯುಲೇಷನ್ ಫಾರ್ಮ್ ಆಗ್ತಾ ಇದೆ ಆಗ ಸ್ವಲ್ಪ ಪ್ರಮಾಣದ ಆ ಜೀನ್ ಫ್ರೀಕ್ವೆನ್ಸಿಯಲ್ಲಿನ ಚೇಂಜಸ್ ನಿಂದಾಗಿ ಒಂದು ಹೊಸ ಪಾಪ್ಯುಲೇಷನ್ ಫಾರ್ಮ್ ಆಗ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ವಾಟ್? ಎವಲ್ಯೂಷನ್. ಸಿ ನೋಡಿ, ಯಾವಾಗ ಒಂದು ಹೊಸ ಪಾಪ್ಯುಲೇಷನ್ ಫಾರ್ಮ್ ಆಗುತ್ತೋ ಆಬ್ವಿಯಸ್ಲಿ ದರ್ ಆರ್ ಚಾನ್ಸಸ್ ದಟ್ ಪಾಪ್ಯುಲೇಷನ್ ಮೈಟ್ ಬಿಕಮ್ ಅ ನ್ಯೂ ಸ್ಪೀಶೀಸ್ ಅಂಡ್ ದಿಸ್ ಮೈಟ್ ಪ್ರಮೋಟ್ ಎವಲ್ಯೂಷನ್. ಆ ಪಾಪ್ಯುಲೇಷನ್ ಅನ್ನೋದು ಎವಾಲ್ವ್ ಆಗ್ತಾ 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 ಎವಲ್ಯೂಷನ್ಗೆ ಕಾರಣವಾಗಿ ಒಂದು ಹೊಸ ಸ್ಪೀಶೀಸ್ ಆಗಿ ಬದಲಾಗಬಹುದು. ಆದ್ರೆ ಅವರು ಇಲ್ಲಿ ಕೇಳ್ತಾ ಇರುವಂತ ಪಾಯಿಂಟ್ ಏನಿದೆ? ಚೇಂಜ್ ಇನ್ ಜೀನ್ ಫ್ರೀಕ್ವೆನ್ಸಿ. ಚೇಂಜ್ ಇನ್ ಜೀನ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಏನು? ಯಾವಾಗ ಆ ಜೀನ್ ಫ್ರೀಕ್ವೆನ್ಸಿ ಅನ್ನೋದು, ಆ ಜೀನ್ ಫ್ಲೋ ಅನ್ನೋದು ನಿಲ್ಲುತ್ತೋ ಆಗ ಜೆನೆಟಿಕ್ ಡ್ರಿಫ್ಟ್ ಉಂಟಾಗುತ್ತೆ. ಸರಿನಾ? ಸೊ ಇಫ್ ಅ ಪಾಪ್ಯುಲೇಷನ್ ಈಸ್ formed, a new population is formed because of the change in the gene frequency that is represented, that is called as what? Genetic drift. So ಇಲ್ಲಿ ಆಪ್ಷನ್ ಸಿ ಅಲ್ಲಿ ಕೊಟ್ಟಿದ್ದಾರೆ genetic drift. That is the correct answer. ಸರಿನಾ? ಎವಲ್ಯೂಷನ್ಗೆ ಈ ಜೆನೆಟಿಕ್ ಡ್ರಿಫ್ಟ್ ದಾರಿ ಮಾಡಿಕೊಡುತ್ತೆ. ಆದ್ರೆ ಇದು ಎವಲ್ಯೂಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ಎವಲ್ಯೂಷನ್ ಆಗೋಗ್ಬಿಟ್ಟಿದೆಯಾ ಅನ್ನೋದು ಇಲ್ಲಿ ಇನ್ನೂ ನಮಗೆ ಗೊತ್ತಾಗಿಲ್ಲ. ಹೌದಲ್ವಾ? ಸೊ ದಿಸ್ ಮೈಟ್ ಲೀಡ್ ಟು ಎವಲ್ಯೂಷನ್ ಅಂತ ನಾವು ಹೇಳ್ತಾ ಇದೀವಿ. ಸರಿನಾ? ಇಲ್ಲಿ ಸರಿ ಉತ್ತರ ಎವಲ್ಯೂಷನ್ ಆಗೋದಿಲ್ಲ. ಸ್ಪೀಶಿಯೇಷನ್ ಅಂತ ಹೇಳಿದ್ರೆ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಒಂದು ಹೊಸ ಸ್ಪೀಶೀಸ್ ಆಲ್ರೆಡಿ ಫಾರ್ಮ್ ಆಗಿ ಹೋಗ್ಬಿಟ್ಟಿದೆ. ಸೊ ಈಗ ಸ್ಪೀಶೀಸ್ಗಳ ಮಧ್ಯೆ ಸಾಮಾನ್ಯವಾಗಿ ರೀಪ್ರೊಡಕ್ಷನ್ ಅನ್ನೋದು ನಡೆಯುತ್ತೆ. ಯಾವಾಗ ಎರಡು ಪಾಪ್ಯುಲೇಷನ್ ನ ಮಧ್ಯೆ ಒಂದು ರೀಪ್ರೊಡಕ್ಟಿವ್ ಐಸೋಲೇಷನ್ ಬಂದ್ಬಿಡುತ್ತೋ ಆಗ ನಾವು ಅದನ್ನ ಎರಡು ಸ್ಪೀಶೀಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸರಿನಾ? ಸೊ ಜೆನೆಟಿಕ್ ಡ್ರಿಫ್ಟ್ ಅನ್ನೋದು ಫ್ಯೂಚರ್ ನಲ್ಲಿ ಒಂದು ಹೊಸ ಸ್ಪೀಶೀಸ್ ಫಾರ್ಮ್ ಮಾಡಲಿಕ್ಕೆ ಕಾರಣ ಆಗಬಹುದು. ಸರಿನಾ? ಸೊ ಇಲ್ಲಿ ಸ್ಪೀಸಿಯೇಷನ್ ಅನ್ನೋದು ಕೂಡ ಸರಿ ಉತ್ತರ ಆಗೋದಿಲ್ಲ. ಸೊ ನನ್ ಆಫ್ ದ ಅಬವ್ ಅನ್ನೋದು ಕೂಡ ಸರಿ ಉತ್ತರ ಆಗೋದಿಲ್ಲ. ಜೆನೆಟಿಕ್ ಡ್ರಿಫ್ಟ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಸರಿನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ಜೀನೋಟೈಪ್ಸ್? ಜೀನೋಟೈಪ್ಸ್ಗಳ ಕುರಿತಾದ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ಡಾಮಿನೆಂಟ್ ಅಲೀಲ್ಸ್ ಆರ್ ಫೌಂಡ್ ಓನ್ಲಿ ಇನ್ ಹೆಟಿರೋಜೈಗಸ್? ನೋ, ಡಾಮಿನೆಂಟ್ ಅಲೀಲ್ಸ್ ಕ್ಯಾನ್ ಈವನ್ ಬಿ ಫೌಂಡ್ ಇನ್ ಹೋಮೋಜೈಗಸ್ ಅಲ್ವಾ? ಹೋಮೋಜೈಗಸ್ ಕಂಡೀಷನ್ ಅಲ್ವಾ? ಸೊ ಇಲ್ಲಿ ಬರೀ ಹೆಟಿರೋಜೈಗಸ್ ಕಂಡೀಷನ್ ಅಲ್ಲಿ ಮಾತ್ರ ಡಾಮಿನೆಂಟ್ ಅಲೀಲ್ಸ್ಗಳು ಇರುತ್ತಾ? ಇಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸರಿನಾ? ರಿಸೆಸಿವ್ ಫಿನೋಟೈಪ್ಸ್ ಮಸ್ಟ್ ಬಿ ಹೋಮೋಜೈಗಸ್. ಹೌದು, ರಿಸೆಸಿವ್ ಫಿನೋಟೈಪ್ಸ್ಗಳು ಎಕ್ಸ್ಪ್ರೆಸ್ ಆಗಬೇಕು ಅಂತ ಹೇಳಿದ್ರೆ ರಿಸೆಸಿವ್ ಅಲೀಲ್ಸ್ಗಳು ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಸರಿನಾ? ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿ ಅಂತ ಕಾಣಿಸ್ತಾ ಇದೆ. ಬೇರೆ ಸ್ಟೇಟ್ಮೆಂಟ್ಗಳನ್ನು ನೋಡ್ಬಿಡೋಣ. ಡಾಮಿನೆಂಟ್ ಫಿನೋಟೈಪ್ ಮಸ್ಟ್ ಬಿ ಹೆಟಿರೋಜೈಗಸ್? ನೋ, ಇಟ್ ನೀಡ್ ನಾಟ್ ಟು ಬಿ ಹೆಟಿರೋಜೈಗಸ್ ಇನ್ ಕಂಡೀಷನ್ ಆಲ್ವೇಸ್ ಅಲ್ವಾ? ಸೊ ಯಾವಾಗಲೂ ಡಾಮಿನೆಂಟ್ ಒಂದು ಅಲ್ಲಲ್ಲಿದ್ರೆ ಸಾಕು. ಡಾಮಿನೆಂಟ್ alleles can even be can be in homozygous condition as well as heterozygous condition ಅಲ್ವಾ? ಯಾವಾಗಲೂ ಹೆಟಿರೋಜೈಗಸ್ ಕಂಡೀಷನ್ ಅಲ್ಲೇ ಇರಬೇಕು ಅನ್ನೋ ಕಾನೂನೇನಿಲ್ಲ. ಸೊ ಹಾಗಾಗಿ ಇದು ಕೂಡ ತಪ್ಪು ಉತ್ತರ ಆಗುತ್ತೆ. ಹಾಗೆ ಒನ್ ರಿಸೆಸಿವ್ allele is enough to express recessive phenotype? ನೋ, ರಿಸೆಸಿವ್ ಫಿನೋಟೈಪ್ ಯಾವಾಗಲೂ ಎಕ್ಸ್ಪ್ರೆಸ್ ಆಗಬೇಕು ಅಂತ ಹೇಳಿದ್ರೆ there should be two similar kind of alleles ಅಂತ ಹೇಳಿದ್ರೆ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಮಾತ್ರ ರಿಸೆಸಿವ್ ಫಿನೋಟೈಪ್ ಎಕ್ಸ್ಪ್ರೆಸ್ ಆಗೋದು. ಅದೇ one dominant allele is enough to express. One dominant allele is enough to express dominant character. ಸರಿನಾ? ಸೊ ಹಾಗಾಗಿ ಇಲ್ಲಿ ಜೀನೋಟೈಪ್ಗಳ ಕುರಿತಾದ ಈ ಹೇಳಿಕೆಗಳಲ್ಲಿ ಆಪ್ಷನ್ ಬಿ ರಿಸೆಸಿವ್ ಫಿನೋಟೈಪ್ಸ್ ಮಸ್ಟ್ ಬಿ ಹೋಮೋಜೈಗಸ್ ಅನ್ನುವ ಈ ಸ್ಟೇಟ್ಮೆಂಟ್ ಸರಿ ಉತ್ತರ ಆಗುತ್ತೆ. ಸರಿನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಎವಲ್ಯೂಷನರಿ ಮೆಕ್ಯಾನಿಸಮ್ಸ್ ಪ್ರಿವೆಂಟ್ ದ ರಿಪ್ರೊಡಕ್ಟಿವ್ ಐಸೋಲೇಷನ್? ಈ ಕೆಳಗಿನ ಯಾವ ಎವಲ್ಯೂಷನರಿ ಮೆಕ್ಯಾನಿಸಮ್ ರಿಪ್ರೊಡಕ್ಟಿವ್ ಐಸೋಲೇಷನ್ ಅನ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ನ್ಯಾಚುರಲ್ ಸೆಲೆಕ್ಷನ್ ನೋಡಿ. ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಏನು? ಯಾವಾಗ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಫೇವರಬಲ್ ವೇರಿಯೇಷನ್ಸ್ ಗಳು ಇರುತ್ತೋ ಅಂತಹ ಸಂದರ್ಭದಲ್ಲಿ ನೇಚರ್ ಆ ಆರ್ಗ್ಯಾನಿಸಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ, ಅವುಗಳ ಉಳಿವಿಕೆಗೆ ಸಹಾಯ ಮಾಡುತ್ತೆ. ಅದನ್ನ ನಾವು ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ನ್ಯಾಚುರಲ್ ಸೆಲೆಕ್ಷನ್ ಪ್ರಮೋಟ್ಸ್ ಎವಲ್ಯೂಷನ್. ಹೌದಲ್ವಾ? ದಿಸ್ ಇಸ್ ನಾಟ್ ಪ್ರಿವೆಂಟಿಂಗ್ ಎವಲ್ಯೂಷನ್. ಹೌದಲ್ವಾ? ಸೊ ಈ ನ್ಯಾಚುರಲ್ ಸೆಲೆಕ್ಷನ್ ಅನ್ನೋದು ರಿಪ್ರೊಡಕ್ಟಿವ್ ಐಸೋಲೇಷನ್ ಆಗಿ ನಂತರ ಒಂದು ಹೊಸ ಸ್ಪೀಶೀಸ್ ಫಾರ್ಮ್ ಆಗ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಹೌದಾ? ಹಾಗೆ ಜೆನೆಟಿಕ್ ಡ್ರಿಫ್ಟ್ ಯಾವಾಗ ಎರಡು ಪಾಪ್ಯುಲೇಷನ್ಸ್ ಗಳ ಮಧ್ಯೆ ಜೀನ್ ಫ್ಲೋ ಅನ್ನೋದು ಕಡಿಮೆ ಆಗುತ್ತೋ, ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೋ ಅಂತಹ ಸಂದರ್ಭದಲ್ಲಿ ನಾವೇನಂತ ಹೇಳಿ ಕರಿತೇವೆ? ಅದನ್ನ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿ ಕರಿತೇವೆ. ಜೆನೆಟಿಕ್ ಡ್ರಿಫ್ಟ್ ಆಲ್ಸೋ ಪ್ರಮೋಟ್ಸ್ ಎವಲ್ಯೂಷನ್. ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಇದು ಕೂಡ ಸರಿ ಉತ್ತರ ಆಗೋದಿಲ್ಲ. ಅದೇ ಜೀನ್ ಫ್ಲೋ
ಈ ಜೀನ್ ಫ್ಲೋ ಏನು ಮಾಡುತ್ತೆ ನೋಡಿ, ಜೀನ್ ಫ್ಲೋ ಅಂತ ಹೇಳಿದ್ರೆ ಯಾವಾಗಲೂ ಈಗ ಎರಡು ಪಾಪ್ಯುಲೇಷನ್ನ ಮಧ್ಯೆ ಆ ಐಸೋಲೇಷನ್ ಅಥವಾ ರೀಪ್ರೊಡಕ್ಟಿವ್ ಐಸೋಲೇಷನ್ ಬರೋದಕ್ಕೆ ಮುಂಚೆ ಜೀನ್ಸ್ಗಳು ವಿನಿಮಯ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಪಾಪ್ಯುಲೇಷನ್ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿ ಹೋಗಿ ಮೇಟಿಂಗ್ ಅನ್ನು ನಡೆಸ್ತಾ ಇರ್ತವೆ, ಅಲ್ಲಿರುವಂಥ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿ ಬಂದು ಮೇಟಿಂಗ್ ಅನ್ನು ನಡೆಸ್ತಾ ಇರ್ತವೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಅಲ್ಲಿ ಏನಾಗ್ತಾ ಇದೆ, ಆ ಜೀನ್ಸ್ಗಳು ಎರಡು ಪಾಪ್ಯುಲೇಷನ್ಸ್ಗಳ ಮಧ್ಯೆ ಇರುವಂಥ ಜೀನ್ಸ್ಗಳು ಫ್ಲೋ ಆಗ್ತಾ ಇದೆ, ಹೌದಲ್ವಾ? ಸೊ ಈ ರೀತಿ ಆಗ್ತಾ ಇದ್ರೆ ದಟ್ ವಿಲ್ ನಾಟ್ allow the population to become reproductively isolated, ಹೌದಲ್ವಾ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ನೋಡಿ, ದ ಫಾಲೋಯಿಂಗ್ ಮೆಕ್ಯಾನಿಸಮ್ಸ್ ವಿಚ್ ಪ್ರಿವೆಂಟ್ ರೀಪ್ರೊಡಕ್ಟಿವ್ ಐಸೋಲೇಷನ್. ಎಲ್ಲಿ ತನಕ ಜೀನ್ ಫ್ಲೋ ಆಗ್ತಾ ಇರುತ್ತೋ ಅಲ್ಲಿ ತನಕ ರೀಪ್ರೊಡಕ್ಟಿವ್ ಐಸೋಲೇಷನ್ ಅನ್ನೋದು ಕಾಣೋದಿಲ್ಲ, ಹೌದಲ್ವಾ? ಸೊ ಜೀನ್ ಫ್ಲೋ ಇಸ್ ದ ಒನ್ ವಿಚ್ ಪ್ರಿವೆಂಟ್ಸ್ ರೀಪ್ರೊಡಕ್ಟಿವ್ ಐಸೋಲೇಷನ್. ಅರ್ಥ ಆಯ್ತಪ್ಪ, ಸರಿನಾ? ಸೊ ಇಲ್ಲಿ ಸ್ಪೀಸಿಯೇಷನ್ ಕೂಡ ಸರಿ ಉತ್ತರ ಆಗೋದಿಲ್ಲ. ಸ್ಪೀಸಿಯೇಷನ್ ಇಸ್ ಅ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಶೀಸ್. ಇಲ್ಲ ಆಲ್ರೆಡಿ ರೀಪ್ರೊಡಕ್ಟಿವ್ ಐಸೋಲೇಷನ್ ಆಗೋಗ್ಬಿಟ್ಟಿದೆ ಅಂತ ಲೆಕ್ಕ ಇದು, ಸರಿನಾ? ಸ್ಪೀಸಿಯೇಷನ್ ಆಲ್ಸೋ ಕೆನ್ ನಾಟ್ ಪ್ರಿವೆಂಟ್, ಸ್ಪೀಸಿಯೇಷನ್ ಕೆನ್ ನಾಟ್ ಪ್ರಿವೆಂಟ್ ರೀಪ್ರೊಡಕ್ಟಿವ್ ಐಸೋಲೇಷನ್ ಆಫ್ ಟೂ ಪಾಪ್ಯುಲೇಷನ್ಸ್, ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಆಪ್ಷನ್ ಸಿ, ಜೀನ್ ಫ್ಲೋ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವೆಶ್ಚನ್ ಹೋಗೋಣ. ಮೆಂಡಲ್ಸ್ ಲಾ ಆಫ್ ಸೆಗ್ರಿಗೇಷನ್ ಸ್ಟೇಟ್ಸ್ ದಟ್ ಟೂ ಅಲೀಲ್ಸ್ ಆಫ್ ಅ ಜೀನ್ ಆರ್. ಏನ್ ಮಾಡ್ತಾ ಇದೆ? ಮೆಂಡಲ್ಸ್ ಲಾ ಸೆಗ್ರಿಗೇಷನ್ ಸ್ಟೇಟ್ಸ್ ದಟ್ ಟೂ ಅಲೀಲ್ಸ್ ಆಫ್ ಅ ಜೀನ್ ಏನಾಗುತ್ತೆ, ದೇ ಡಿಸ್ಟ್ರಿಬ್ಯೂಟೆಡ್ ಇನ್ ಪೇರ್ಸ್. ವೆನ್ ಟೂ ಅಲಿಲ್ಸ್ ಆರ್ ದೇರ್, ಅವುಗಳು ಪೇರ್ನ ರೂಪದಲ್ಲಿ ಅಂತ ಹೇಳಿದ್ರೆ ಜೋಡಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತಾ? ಇಲ್ಲ. ದಿಸ್ ಇಸ್ ನಾಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್, ಹೌದಲ್ವಾ? ಅಂಡ್ ದೇ ಸೆಗ್ರಿಗೇಟ್ ಇನ್ ಪೇರ್. ಅಫ್ಕೋರ್ಸ್ ಅಲೀಲ್ಸ್ ಸೆಗ್ರಿಗೇಟ್, ಆದರೆ ಪೇರ್ನಲ್ಲಿ ಜೋಡಿಯಾಗಿ ಸೆಗ್ರಿಗೇಟ್ ಆಗುತ್ತಾ? ಇಲ್ಲ, ಸರಿನಾ? ವೆನ್ ದರ್ ಆರ್ ಟೂ ಪೇರ್ಸ್ ಅಥವಾ ಟೂ ಅಲಿಲ್ಸ್ ಆರ್ ದೇರ್, ಆ ಎರಡೂ ಅಲಿಲ್ಸ್ಗಳು ಕೂಡ ಪೇರ್ನಲ್ಲಿ ಸೆಗ್ರಿಗೇಟ್ ಆಗುತ್ತಾ? ಇಲ್ಲ, ಹೌದಲ್ವಾ? ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್, ಸರಿನಾ? ಅದೇ ರೀತಿ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ಸಪರೇಟ್ ಗ್ಯಾಮೇಟ್ಸ್. ನೋಡಿ ಇಲ್ಲಿ ದೇ ಆರ್ ಡಿಸ್ಟ್ರಿಬ್ಯೂಟೆಡ್, ದೇ ಆರ್ ಸೆಗ್ರಿಗೇಟೆಡ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ಸಪರೇಟ್ ಗ್ಯಾಮೇಟ್ಸ್. ಯಾವಾಗ ಕೇವಲ ಎರಡು ಅಲ್ಲಿಲ್ ಇದೆ ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಅಲ್ಲಿಲ್ಗಳು ಸೆಗ್ರಿಗೇಟ್ ಆಗಿ ಇಂಡಿವಿಜುವಲ್ ಗ್ಯಾಮೆಟ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಕ್ಯಾಪಿಟಲ್ ಟಿ ಇದೆ ಅಂತ ಇಟ್ಕೊಳ್ಳಿಪ್ಪ, ಸರಿನಾ? ಇದು ಝೈಗೋಟ್ನಲ್ಲಿ ಇರುವಂತಹ ಜೀನೋಟೈಪ್ ಆಯಿತು. ಸೊ ಈಗ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗುವಾಗ ಏನಾಗುತ್ತೆ, ಈ ಅಲೀಲ್ಸ್ಗಳು ಇಂಡಿವಿಜುವಲ್ ಆಗಿ ಒಂದೊಂದು ಗ್ಯಾಮೆಟ್ಸ್ನಲ್ಲಿ ಸೆಗ್ರಿಗೇಟ್ ಆಗ್ಬಿಡುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ, ಸರಿನಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್, ದ ಲಾ ಆಫ್ ಸೆಗ್ರಿಗೇಷನ್. Law of segregation states that during the formation of gamete, alleles segregate from each other. ಸರಿನಾ? ಅರ್ಥ ಆಗ್ತಿದ್ಯಾ? ದೇ ಆರ್ ಲಿಂಕ್ ಟು ಒನ್ ಅನದರ್ ಅನ್ನೋದು ಕೂಡ ಸರಿ ಉತ್ತರ ಆಗೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಸಿ, ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ಸಪರೇಟ್ ಗ್ಯಾಮೇಟ್ಸ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಸರಿನಾ? ಅರ್ಥ ಆಗ್ತಿದ್ಯಪ್ಪ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ. When a homozygous dwarf plant is crossed with heterozygous tall plant, the progeny will be what? ನೋಡಿ ಇಲ್ಲಿ homozygous dwarf plant is crossed with heterozygous tall plant ಅಂತ ಕೇಳ್ತಾ ಇದ್ದಾರೆ. ಸುಮ್ಮನೆ ಸಿಂಪಲ್ ಆಗಿ ಒಂದು ಪನೆಟ್ ಸ್ಕ್ವೇರ್ ಹಾಕೊಂಬಿಡಿ. ಹೆಟಿರೋಝೈಗಸ್ ಟಾಲ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಿರ್ಬೇಕಪ್ಪ, ಕ್ಯಾಪಿಟಲ್ ಟಿ ಹಾಗೂ ಸ್ಮಾಲ್ ಟಿ ಇರಬೇಕು, ಹೌದಲ್ವಾ? ಪನೆಟ್ ಸ್ಕ್ವೇರ್ ಹಾಕೊಂಬಿಡಿ, ಸರಿನಾ? ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡ್ಬಿಡಿ. ಹಾಗೆ ಹೋಮೋಝೈಗಸ್ ಡ್ವಾರ್ಫ್ ಪ್ಲಾಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಹೋಮೋಝೈಗಸ್ ಡ್ವಾರ್ಫ್ ಅಂತ ಹೇಳಿದ್ರೆ ಸ್ಮಾಲ್ ಟಿ ಹಾಗೂ ಸ್ಮಾಲ್ ಟಿ, ಹೌದಲ್ವಾ? ಸೊ ಹೀಗೆ ಪನ್ನಟ್ ಸ್ಕ್ವೇರ್ನ ಹಾಕೊಂಡ್ಬಿಟ್ಟು ನೀವು ಜಸ್ಟ್ ಕ್ರಾಸ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತ, ಇದು ಮತ್ತೆ ಇದನ್ನ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತು, ಇದು ಮತ್ತೆ ಇದನ್ನ ಮಾಡಿದಾಗ ಸ್ಮಾಲ್ ಟಿ, ಇದು ಮತ್ತೆ ಇದು ಸ್ಮಾಲ್ ಟಿ. ಸೊ ಒಟ್ಟಾರೆಯಾಗಿ ನಮಗಿಲ್ಲಿ ಓವರ್ ಆಲ್ ಆಗಿ ನೋಡಿದಾಗ ಎರಡು ಟಾಲ್ ಪ್ಲಾಂಟ್ಸ್ ಇದೆ, ಎರಡು ಡ್ವಾರ್ಫ್ ಪ್ಲಾಂಟ್ ಇದೆ, ಹೌದಲ್ವಾ? ಸೊ 50% ಆಫ್ ದ ಪಾಪ್ಯುಲೇಷನ್ ಈಸ್ ಟಾಲ್, 50% ಈಸ್ ಡ್ವಾರ್ಫ್, ಸರಿನಾ? 50% ಈಸ್ ಟಾಲ್, 50% ಈಸ್ ಡ್ವಾರ್ಫ್. ಈ ಆಪ್ಷನ್ ಏನಾದರೂ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ಇದೆಯಾ ನೋಡಿ? 50% ಟಾಲ್ ಅಂಡ್ 50% ಡ್ವಾರ್ಫ್ ಇದೆಯಾ? ಆಪ್ಷನ್ ಸಿ, ಎಸ್, 50% ಟಾಲ್ ಅಂಡ್ 50% ಡ್ವಾರ್ಫ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. When a homozygous dwarf plant is crossed with heterozygous tall plant, the progeny will be 50% tall and 50% dwarf. ಸರಿನಾ? ಸೊ ಹಾಗಾಗಿ ಇಲ್ಲಿ ರಿಮೈನಿಂಗ್ ಆಪ್ಷನ್ಸ್ಗಳು ಸರಿ ಉತ್ತರ ಆಗೋದಿಲ್ಲ, ಸರಿನಾ? ಈಗ ಈ ರೀತಿಯಾಗಿ ಪೊನೆಟ್ ಸ್ಕೋರ್ ಹಾಕೊಂಡ್ಬಿಟ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬಿಡ್ಬೋದು, ಓಕೆನಾ? ಮುಂದಿನ ಕ್ವೆಶ್ಚನ್ ನೋಡೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ. ವಾಟ್ ಆರ್ ಫಾಸಿಲ್ಸ್? ವಾಟ್ ಈಸ್ ದೇರ್ ಸಿಗ್ನಿಫಿಕೆನ್ಸ್ ಇನ್ ದ ಸ್ಟಡಿ ಆಫ್ ಎವಲ್ಯೂಷನ್? ಫಾಸಿಲ್ಸ್ಗಳಂದ್ರೆ ಏನು ನೋಡಿ? ಫಾಸಿಲ್ಸ್ ಆರ್ ನಥಿಂಗ್ ಬಟ್ ವಾಟ್? ಫಾಸಿಲ್ಸ್ ಆರ್ ದ ರಿಮೈನ್ಸ್ ಆರ್ ಟ್ರೇಸಸ್ ಆಫ್ ಏನ್ಷಿಯಂಟ್ ಆರ್ಗ್ಯಾನಿಸಮ್ಸ್, ಹೌದಲ್ವಾ? ಫಾಸಿಲ್ಸ್ ಆರ್ ದ ಇಂಪ್ರೆಷನ್ಸ್ ಆರ್ ದ ರಿಮೈನ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಲಿವಿಂಗ್ ಇನ್ ದ ಪಾಸ್ಟ್ ವಿಚ್ ವರ್ ಪ್ರಿಸರ್ವ್ಡ್ ಇನ್ ಸೆಡಿಮೆಂಟ್ಸ್ ಆಫ್ ದ ಅರ್ತ್. ಯಾವುದಾದ್ರೂ ಒಂದು ಕಾರಣದಿಂದಾಗಿ
ಅರ್ತ್ನ ಸೆಡಿಮೆಂಟ್ಸ್ ಅಲ್ಲಿ ಅಥವಾ ರಾಕ್ ಲೇಯರ್ಸ್ಗಳೇನಿದೆ ಅಲ್ಲಿ ಪ್ರಿಸರ್ವ್ ಆಗಿರುವಂತಹ ಏನ್ಷಿಯಂಟ್ ಆರ್ಗಾನಿಸಮ್ಸ್ಗಳ ಟ್ರೇಸಸ್ ಅಥವಾ ರಿಮೇನ್ಸ್ಗಳನ್ನು ನಾವು ಫಾಸಿಲ್ಸ್ಗಳು ಅಂತ ಹೇಳಿ ಕರಿತೇವೆ. ಇದನ್ನೇ ನಾವು ಪಳೆಯುಳಿಕೆಗಳು ಅಂತ ಹೇಳಿ ಕರೆಯೋದು. ಹೌದಲ್ವಾ? ಈ ಫಾಸಿಲ್ಸ್ಗಳು ನಮಗೆ ಯಾಕೆ ಮುಖ್ಯ ನೋಡಿ, ಬಿಕಾಸ್ ಆಫ್ ದ ಫಾಸಿಲ್ಸ್, ಆ ಫಾಸಿಲ್ಸ್ಗಳು ಇರೋದ್ರಿಂದಲೇ ನಮಗೆ ಒಂದು ಅಕ್ಸೆಪ್ಟಬಲ್ ಎವಿಡೆನ್ಸ್ ಅನ್ನೋದು ಸಿಕ್ಕಿದೆ ಅಂತ ಅರ್ಥ. ಹೌದಲ್ವಾ? ಆ ಫಾಸಿಲ್ಸ್ಗಳು ಇರಲಿಲ್ಲ ಅಂತ ಹೇಳಿದ್ರೆ ನಮಗೆ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ ಒಂದು ಆಧಾರನೇ ಸಿಗ್ತಾ ಇರಲಿಲ್ಲ. ಈ ಫಾಸಿಲ್ಸ್ಗಳು ಇರೋದ್ರಿಂದ ನಮಗೆ ಗೊತ್ತಾಗಿದೆ ದಟ್ ಎವಲ್ಯೂಷನ್ ಮೈಟ್ ಹ್ಯಾವ್ ಅಕರ್ಡ್ ಲಾಂಗ್ ಬ್ಯಾಕ್ ಇಂದ, ಸಾಕಷ್ಟು ವರ್ಷಗಳಿಂದನೂ ಎವಲ್ಯೂಷನ್ ಅನ್ನೋದು ನಡೀತಾ ಬಂದಿದೆ ಅನ್ನೋದಕ್ಕೆ ಒಂದು ಅಕ್ಸೆಪ್ಟಬಲ್ ಎವಿಡೆನ್ಸಸ್ ಆಗಿ ಇವುಗಳು ನಮಗೆ ದೊರಕಿದೆ. ಹೌದಾ? ಹಾಗೆ ಈ ಎವಲ್ಯೂಷನರಿ ಹಿಸ್ಟ್ರಿ, ಈ ಫಾಸಿಲ್ಸ್ಗಳನ್ನ ಸ್ಟಡಿ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಇದೆ? ನಾವು ಎವಲ್ಯೂಷನರಿ ಹಿಸ್ಟ್ರಿಯನ್ನ ನಾವು ತಿಳ್ಕೊಳ್ಬಹುದು. ಎವಲ್ಯೂಷನರಿ ಹಿಸ್ಟ್ರಿಯನ್ನ ನಾವು ತಿಳ್ಕೊಳ್ಬಹುದು. ಯಾವ ಯಾವ ಆರ್ಗ್ಯಾನಿಸಮ್ಸ್ಗಳು ರಿಲೇಟೆಡ್ ಆಗಿದೆ, ಅವುಗಳ ಎವಲ್ಯೂಷನರಿ ಪಾತ್ವೇ ಏನು, ಯಾವ ರೀತಿಯಿಂದ ಅವು ಎವಾಲ್ವ್ ಆಗಿದೆ ಅನ್ನೋ ಈ ಕುರಿತಾದ ಸಾಕಷ್ಟು ಎವಲ್ಯೂಷನರಿ ಹಿಸ್ಟ್ರಿಯನ್ನ ನಾವು ಈ ಫಾಸಿಲ್ಸ್ಗಳನ್ನ ಸ್ಟಡಿ ಮಾಡೋದ್ರಿಂದ ತಿಳ್ಕೊಳ್ಬಹುದು. ಹೌದಲ್ವಾ? ಹಾಗೆ ಫಾಸಿಲ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವೇನು ಮಾಡ್ಬೋದು? ಯಾವ ಯಾವ ಜಿಯೋಲಾಜಿಕಲ್ ಟೈಮ್ ಲೈನ್ನಲ್ಲಿ ಏನೇನು ನಡೆದಿದೆ ಅನ್ನೋದನ್ನ ಒಂದು ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನು ನಾವು ತಯಾರು ಮಾಡ್ಕೊಳ್ಬೋದು ಈ ಪೀರಿಯಡ್ನಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಫಾಸಿಲ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡುವಾಗ ನಾವೇನು ಮಾಡ್ತೀವಿ? ಆ ಫಾಸಿಲ್ಸ್ಗಳ ಡೇಟನ್ನು ಕೂಡ ಐಡೆಂಟಿಫೈ ಮಾಡ್ತೀವಿ. ಹೌದಲ್ವಾ? ಬೈ ಯೂಸಿಂಗ್ ಕಾರ್ಬನ್ ಡೇಟಿಂಗ್ ಮೆಥಡ್. ಈ ಕಾರ್ಬನ್ ಡೇಟಿಂಗ್ ಮೆಥಡ್ ಅನ್ನು ನಾವು ಬಳಸ್ಕೊಂಡು ನಾವೇನ್ ಮಾಡ್ತೀವಿ? ಆ ಫಾಸಿಲ್ಸ್ಗಳು ಎಷ್ಟು ಹಳೆಯದ್ದು ಅನ್ನೋದನ್ನ ಕೂಡ ನಾವು ಐಡೆಂಟಿಫೈ ಮಾಡ್ತೇವೆ. ಹೌದಲ್ವಾ? ಸೊ ಈ ಮೂಲಕ ನಾವೇನ್ ಮಾಡ್ಬೋದು? ಯಾವ ಯಾವ ಎರಾದಲ್ಲಿ ಏನೇನು ಆಗಿದೆ ಅನ್ನೋದನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಫಾಸಿಲ್ಸ್. ಹೌದಲ್ವಾ? ಸೊ ಬೈ ಸ್ಟಡಿಯಿಂಗ್ ಫಾಸಿಲ್ಸ್ ಅಕರಿಂಗ್ ಇನ್ ಡಿಫರೆಂಟ್ ಸ್ಟ್ರಾಟೋ ಆಫ್ ರಾಕ್ಸ್, ಜಿಯಾಲಜಿಸ್ಟ್ ಆರ್ ಏಬಲ್ ಟು ರೀಕನ್ಸ್ಟ್ರಕ್ಟ್ ಟೈಮ್ ಕೋರ್ಸ್ ಆಫ್ ಎವಲ್ಯೂಷನರಿ ಈವೆಂಟ್ಸ್. ಯಾವ ಯಾವ ಟೈಮ್ ಪೀರಿಯಡ್ ನಲ್ಲಿ ಯಾವ ಯಾವ ರೀತಿಯ ಎವಲ್ಯೂಷನರಿ ಈವೆಂಟ್ಸ್ಗಳು ನಡೆದಿದೆ ಅನ್ನೋದನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಬಹುದು. ಇದು ಫಾಸಿಲ್ಸ್ಗಳ ಮಹತ್ವ ಆಯಿತು. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ ನೋಡಿ. ದ ಕ್ರೋಮೋಸೋಮ್ ನಂಬರ್ ಆಫ್ ದ ಸೆಕ್ಶುಯಲಿ ರೀಪ್ರೊಡ್ಯೂಸಿಂಗ್ ಪೇರೆಂಟ್ಸ್ ಅಂಡ್ ದೇರ್ ಆಫ್ ಸ್ಪ್ರಿಂಗ್ಸ್ ಈಸ್ ದ ಸೇಮ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಯಾವಾಗಲೂ ಕ್ರೋಮೋಸೋಮ್ ನಂಬರ್ಗಳೇನಿದೆ, ಈ ಸೆಕ್ಶುಯಲಿ ರೀಪ್ರೊಡ್ಯೂಸಿಂಗ್ ಆರ್ಗಾನಿಸಮ್ಸ್ಗಳೇನಿದೆ ಅವುಗಳ ಪೇರೆಂಟ್ ಹಾಗೂ ಆಫ್ಸ್ಪ್ರಿಂಗ್ಸ್ಗಳ ಕ್ರೋಮೋಸೋಮ್ ನಂಬರ್ ಅನ್ನೋದು ಸಿಮಿಲರ್ ಆಗಿರುತ್ತೆ. ಯಾಕೆ ಹೇಳಿ? ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮ ಜರ್ಮ್ ಸೆಲ್ಸ್ಗಳು ಅಥವಾ ಸೆಕ್ಸ್ ಸೆಲ್ಸ್ಗಳೇನಿದೆ, ಈ ಸೆಕ್ಸ್ ಸೆಲ್ಸ್ಗಳು ಅಥವಾ ರೀಪ್ರೊಡಕ್ಟಿವ್ ಸೆಲ್ಸ್ಗಳು ಯಾವಾಗಲೂ ಹಾಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇರುತ್ತೆ. ಹೌದಲ್ವಾ? ವೆದರ್ ಇಟ್ ಮೈಟ್ ಬಿ ಎಗ್ ಆರ್ ಓವಮ್. ದೇ ಯೂಶುವಲಿ ವಾಟ್ ಇನ್ ಸೆಕ್ಶುವಲ್ ರಿಪ್ರೊಡಕ್ಷನ್ ಬೋತ್ ಗ್ಯಾಮೇಟ್ಸ್, ಮೇಲ್ ಅಂಡ್ ಫೀಮೇಲ್ ಸ್ಪರ್ಮ್ ಸೆಲ್ಸ್ಗಳಾಗಿರಬಹುದು ಅಥವಾ ಎಗ್ ಆಗಿರಬಹುದು. ಸೊ ಈ ಎರಡೂ ಕೂಡ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಹ್ಯಾಪ್ಲಾಯ್ಡ್ ಅಂತ ಹೇಳಿದ್ರೆ ಅರ್ಧ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳನ್ನ ಅವು ಕ್ಯಾರಿ ಮಾಡ್ತಾ ಇರುತ್ತೆ. ಹೌದಲ್ವಾ? ಸೊ ಈ ಕಾರಣದಿಂದಾಗಿ ವೆನ್ ದೀಸ್ ಟು ಫ್ಯೂಸ್, ವೆನ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೇಟ್ಸ್ ಫ್ಯೂಸ್, ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಆಲ್ವೇಸ್ ಬಿಕಮ್ ಡಿಪ್ಲಾಯ್ಡ್ ಅಲ್ವಾ? ಹ್ಯಾಪ್ಲಾಯ್ಡ್ ಇದ್ದು ಡಿಪ್ಲಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಒಂದು ಫುಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ಗಳು ಫಾರ್ಮ್ ಆಗಿಬಿಡುತ್ತೆ. ಈ ಕಾರಣದಿಂದಾನೇ ಯಾವಾಗಲೂ ಪೇರೆಂಟ್ಸ್ಗಳಿಗೆ ಹಾಗೆ ಆಫ್ಸ್ಪ್ರಿಂಗ್ಸ್ಗಳಿಗೆ ಇರುವಂಥ ನಂಬರ್ ಆಫ್ ಕ್ರೋಮೋಸೋಮ್ಸ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬರೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ 46 ಕ್ರೋಮೋಸೋಮ್ಸ್ ಇದೆ ಒಂದೊಂದು ಝೈಗೋಟ್ನಲ್ಲಿ ಅಂತ ಇಟ್ಕೊಳ್ಳಿ. ಹೌದಲ್ವಾ? ಈಗ ಜರ್ಮ್ ಸೆಲ್ಸ್ಗಳು ಫಾರ್ಮ್ ಆಗುವಾಗ ಸಾಮಾನ್ಯವಾಗಿ ಆ ಜರ್ಮ್ ಸೆಲ್ಸ್ಗಳಲ್ಲಿ 23 ಕ್ರೋಮೋಸೋಮ್ ಇರಲಿಕ್ಕೆ ಮಾತ್ರ ಸಾಧ್ಯ, ಹಾಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರಲಿಕ್ಕೆ ಮಾತ್ರ ಸಾಧ್ಯ. ಈ ಎರಡು ಎಗ್ ಹಾಗೂ ಸ್ಪರ್ಮ್ ಒಟ್ಟುಗೂಡಿದಾಗ ಆಬ್ವಿಯಸ್ಲಿ ಝೈಗೋಟ್ನಲ್ಲಿ 46 ಕ್ರೋಮೋಸೋಮ್ ಬರುತ್ತೆ. ಹೌದಾ? ಎಗ್ನಲ್ಲಿ ಸಾಮಾನ್ಯವಾಗಿ ಹಾಫ್ ಅ ಸೆಟ್, ಹಾಗೆ ಸ್ಪರ್ಮ್ನಲ್ಲಿ ಕೂಡ ಹಾಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ ಇರಕ್ಕೆ ಸಾಧ್ಯ. ಸೊ ಈ ಎರಡು ಫ್ಯೂಸ್ ಆದಾಗ 46 ಕ್ರೋಮೋಸೋಮ್ ಬರೋದ್ರಿಂದ ಇಲ್ಲಿ ಝೈಗೋಟ್ನಲ್ಲಿ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅನ್ನೋದು ಸಾಮಾನ್ಯವಾಗಿ ಒಂದೇ ಉಳ್ಕೊಳ್ಳುತ್ತೆ. ಸಿಂಪಲ್. 2 ಮಾರ್ಕ್ಸ್ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ? ಮುಂದಿನ ಕ್ವೆಶನ್ ನೋಡೋಣ. ಆನ್ ವಾಟ್ ರೂಲ್ಸ್ ಇನ್ಹೆರಿಟೆನ್ಸ್ ಈಸ್ ಬೇಸ್ಡ್? ಈಸ್ ಈಚ್ ಟ್ರೇಟ್ ಇನ್ಫ್ಲೂಯೆನ್ಸ್ಡ್ ಬೈ ಬೋತ್ ಪೆಟರ್ನಲ್ ಅಂಡ್ ಮೆಟರ್ನಲ್ DNA? ನೋಡಿ, ಇನ್ಹೆರಿಟೆನ್ಸ್ ಅನ್ನೋದು ಯಾವುದರ ಮೇಲೆ ನಿರ್ಧರಿತವಾಗಿದೆ? ನಮ್ಮ DNA ಯ ಮೇಲೆ. ಹೌದಲ್ವಾ? DNA ಇಸ್ ದ ಒನ್ ವಿಚ್ ಈಸ್ ಕ್ಯಾರಿಂಗ್ ದ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಹೌದಲ್ವಪ್ಪ? ಸೊ ಹಾಗಾಗಿ ಈ DNA ಯ ಮೇಲೆ ನಮ್ಮ ಇನ್ಹೆರಿಟೆನ್ಸ್ ಅನ್ನೋದು ನಿರ್ಧರಿತವಾಗಿರುತ್ತೆ. ಹೌದು, ಮೆಟರ್ನಲ್ ಹಾಗೂ ಪೆಟರ್ನಲ್ DNA ಎರಡೂ ಕೂಡ ನಮ್ಮ ಕ್ಯಾರೆಕ್ಟರ್ಸ್ಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತವೆ. ಹೌದಲ್ವಾ? ಈಗ ನಾವು ನಮ್ಮ ತಂದೆಯ ರೀತಿಯೂ ಇರ್ತೀವಿ, ತಾಯಿಯ ರೀತಿಯೂ ಕಾಣಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಆ ಮೆಟರ್ನಲ್ ಹಾಗೂ ಪೆಟರ್ನಲ್ ಕ್ರೋಮೋಸೋಮ್ಸ್ಗಳ ಜೆನೆಟಿಕ್ ಮಿಕ್ಸಿಂಗ್ ಅಪ್ ಆಗಿರೋದು ನಾವು ಗಮನಿಸಬಹುದು. ಹೌದಲ್ವಾ? ಸೊ ಇಲ್ಲಿ ಸಿಮಿಲಾರಿಟೀಸ್ಗಳನ್ನು ನಾವು ನಮ್ಮ ಪೇರೆಂಟ್ಸ್ಗಳಿಂದ ನಾವು ಪಡ್ಕೊಳ್ಳುವಾಗ
ಬೋತ್ ಮೆಟರ್ನಲ್ ಹಾಗೂ ಪೆಟರ್ನಲ್ ಕ್ರೋಮೋಸೋಮ್ಸ್ಗಳು ಎರಡೂ ಕೂಡ ನಮ್ಮ ಕ್ಯಾರೆಕ್ಟರ್ಸ್ಗಳ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಸರಿನಾ? ಸೊ ದ ರೂಲ್ಸ್ ಆಫ್ ಇನ್ಹೆರಿಟೆನ್ಸ್ ಇಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ಟ್ರೇಟ್ಸ್ ಇನ್ ದ ಪ್ರೋಜೆನಿ ಆರ್ ಕ್ಯಾರಿಡ್ ಔಟ್ ಬೈ DNA. ಹೌದಲ್ವಾ? ಎರಡು ತಂದೆ ಹಾಗೂ ತಾಯಿಯ DNA ಎರಡನ್ನೂ ನಾವು ಕ್ಯಾರಿ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ನಮಗೆ ಆಬ್ವಿಯಸ್ಲಿ ಮೆಟರ್ನಲ್ ಹಾಗೂ ಪೆಟರ್ನಲ್ ಕ್ರೋಮೋಸೋಮ್ಸ್ಗಳು ಎರಡೂ ಕೂಡ ಇನ್ಫ್ಲುಯೆನ್ಸ್ ಮಾಡೋದನ್ನ ನಾವು ಗಮನಿಸಬಹುದು. ಸೊ ಈ ಲಾಸ್ಗಳೇನಿದೆ, ಈ ರೂಲ್ಸ್ಗಳೇನಿದೆ, ಅದನ್ನ ಮೊದಲ ಬಾರಿಗೆ ಎಕ್ಸ್ಪ್ಲೇನ್ ಮಾಡಿದವರು ಮೆಂಡಲ್ ಅವರಲ್ವಾ? ಸೊ ಆ ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಸೊ ಈ ಇನ್ಹೆರಿಟೆನ್ಸ್ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಈ ಲಾಸ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಬಹುದು. ಯಾವ ಯಾವ ಲಾಸ್ಗಳಿದೆ? ದ ಲಾ ಆಫ್ ಡಾಮಿನೆನ್ಸ್, ದ ಲಾ ಆಫ್ ಸೆಗ್ರಿಗೇಷನ್ ಹಾಗೂ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಲಾ ಆಫ್ ಡಾಮಿನೆನ್ಸ್ ಹೇಳುತ್ತೆ there are dominant alleles and recessive alleles, dominant genes ಅಥವಾ dominant alleles. ಹೌದಾ? ಸೊ dominant genes are always expressive, dominant genes expresses over recessive genes. ಹಾಗೆ segregation ನ ಪ್ರಕಾರ during the formation of gametes alleles segregate from each other and distribute into separate gametes. ಸರಿನಾ? independent assortment, when there are two or more alleles of a genes, ಆಬ್ವಿಯಸ್ಲಿ ಏನಾಗುತ್ತೆ, ಆ ಅಲ್ಲೀಲ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಗ್ಯಾಮೆಟ್ಸ್ಗಳ ಒಳಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹೌದಲ್ವಾ? ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, ಇಂಡಿಪೆಂಡೆಂಟ್ ಆಗಿ ಈ ಅಲ್ಲೀಲ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಎಸ್ ದಟ್ ಈಸ್ ಟ್ರೂ ದಟ್ ಈಚ್ ಟ್ರೇಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಬೋತ್ ಮೆಟರ್ನಲ್ ಹಾಗೂ ಪೆಟರ್ನಲ್ DNA. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ವೇರಿಯೇಷನ್ಸ್ ಆರ್ ಇಂಪಾರ್ಟೆಂಟ್ for the survival of the species over time. Justify this statement with reasons. ವೇರಿಯೇಷನ್ಸ್ಗಳು ಜೀವಿಗಳ ಉಳಿವಿಕೆಗೆ ಯಾಕೆ ಮುಖ್ಯ? ಜಸ್ಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಫೇವರಬಲ್ ವೇರಿಯೇಷನ್ಸ್ ಹೆಲ್ಪ್ ಇನ್ ದ ಸರ್ವೈವಲ್ ಆಫ್ ದ ಸ್ಪೀಶೀಸ್ ಓವರ್ ಟೈಮ್. ಹೌದಲ್ವಾ? ಯಾವ ಜೀವಿಯ ಬಳಿ ಫೇವರಬಲ್ ವೇರಿಯೇಷನ್ ಇದೆಯೋ ಆ ಜೀವಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಉಳ್ಕೊಳ್ಳುವಂತ ಸಾಧ್ಯತೆಗಳನ್ನ ಹೊಂದಿರುತ್ತೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ನಾವೇನು ಹೇಳಿ ಕರಿತೇವೆ. ಸೊ ದಟ್ ಈಸ್ ಬಿಕಾಸ್ ಆಫ್ ವಾಟ್? ಫೇವರಬಲ್ ವೇರಿಯೇಷನ್ಸ್. ಹೌದಲ್ವಾ? ಈ ವೇರಿಯೇಷನ್ಸ್ಗಳು ಏನಕ್ಕೆ ಸಹಾಯ ಮಾಡುತ್ತೆ? ಇಟ್ ಕಾಸಸ್ ಅಡಾಪ್ಟೇಷನ್ಸ್. ಈ ವೇರಿಯೇಷನ್ಸ್ಗಳಿಂದ ಜೀವಿ ತನ್ನಷ್ಟಕ್ಕೆ ತಾನು ತನ್ನ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಮಾಡ್ಕೊಳ್ತಾ ಹೋಗೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇಟ್ ಪ್ರಮೋಟ್ಸ್ ನ್ಯಾಚುರಲ್ ಸೆಲೆಕ್ಷನ್. ಫೇವರಬಲ್ ವೇರಿಯೇಷನ್ಸ್ ಇರುವಂತಹ ಆರ್ಗಾನಿಸಮ್ಸ್ಗಳನ್ನ ನೇಚರ್ ನ್ಯಾಚುರಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಹಾಗೆ ಅವುಗಳ ಉಳಿವಿಕೆಗೆ ಸಹಾಯ ಮಾಡುತ್ತೆ. ಸೊ ಈ ಕಾರಣದಿಂದಾಗಿ ವೇರಿಯೇಷನ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ದ ಸರ್ವೈವಲ್ ಆಫ್ ದ ಆರ್ಗಾನಿಸಮ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸರಿನಾ? ಅರ್ಥ ಆಗ್ತಿದ್ಯಾ? 2 ಮಾರ್ಕ್ ಕ್ವೆಶ್ಚನ್ಸ್ಗೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ರೈಟ್? ಮುಂದಿನ ಕ್ವೆಶ್ಚನ್ ನೋಡೋಣ. ಸ್ಟೇಟ್ ದ ಮೀನಿಂಗ್ ಆಫ್ ಇನ್ಹೆರಿಟೆಡ್ ಟ್ರೇಟ್ಸ್ ಅಂಡ್ ಅಕ್ವೈರ್ಡ್ ಟ್ರೇಟ್ಸ್. ವಿಚ್ ಆಫ್ ದ ಟೂ ಈಸ್ ನಾಟ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಜನರೇಷನ್? ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಎನ್ ಎಕ್ಸಾಂಪಲ್. ಸಿಂಪಲ್ ಆಗಿ ಅಕ್ವೈರ್ಡ್ ಟ್ರೇಟ್ ಹಾಗೂ ಇನ್ಹೆರಿಟೆನ್ಸ್ ಟ್ರೇಟ್, ಅಕ್ವೈರ್ಡ್ ಟ್ರೇಟ್ ಹಾಗೂ ಇನ್ಹೆರಿಟೆಡ್ ಟ್ರೇಟ್ಸ್ ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು? ಎಕ್ಸಾಂಪಲ್ಸ್ ಕೊಟ್ರೆ ನೀವು ಈಸಿಯಾಗಿ ಮಾರ್ಕ್ಸ್ ಅನ್ನ ಪಡ್ಕೊಂಡ್ಬಿಡ್ತೀರಾ. ನೋಡಿ, ಅಕ್ವೈರ್ಡ್ ಟ್ರೇಟ್ಸ್ ಆರ್ ದ ಟ್ರೇಟ್ಸ್ ದಟ್ ಆರ್ ಅಕ್ವೈರ್ಡ್ ಆರ್ ನೀವು ಎಕ್ಸ್ಪೀರಿಯನ್ಸ್ ನ ಮೂಲಕ ಅದನ್ನ ಪಡ್ಕೊಂಡಿರುವಂತದ್ದಾಗಿರ್ಬೋದು. ದಟ್ ಆರ್ ಅಕ್ವೈರ್ಡ್ ಥ್ರೂ ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್. ಯಾವುದಾದ್ರೂ ಒಂದು ಜೀವಿ ತನ್ನ ಜೀವಿತಾವಧಿಯಲ್ಲಿ ತಾನು ಪಡ್ಕೊಳ್ಳುವಂತಹ ಅನುಭವಗಳಿಂದಾಗಿ, ಎಕ್ಸ್ಪೀರಿಯನ್ಸ್ನಿಂದಾಗಿ ಉಂಟಾಗುವಂತಹ ಕ್ಯಾರೆಕ್ಟರ್ಸ್ಗಳಿಗೆ, ಟ್ರೇಟ್ಸ್ಗಳಿಗೆ ನಾವು ಏನಂತ ಹೇಳಿ ಕರಿತೇವೆ? ಅಕ್ವೈರ್ಡ್ ಟ್ರೇಟ್ಸ್ ಅಂತ ಹೇಳಿ ಕರಿತೇವೆ. ದೀಸ್ ಕೆನ್ ನಾಟ್ ಬಿ ಪಾಸ್ಡ್ ಆನ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್. ಹೌದಲ್ವಾ? ದೀಸ್ ಆರ್ ನಾಟ್ ದ ಮಾಡಿಫಿಕೇಶನ್ಸ್ ಆಫ್ ದ ಜೀನ್ಸ್, ದೀಸ್ ಆರ್ ಜಸ್ಟ್ ಬಿಹೇವಿಯರಲ್ ಮಾಡಿಫಿಕೇಶನ್ಸ್. ನಮ್ಮ ಜ್ಞಾನ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಅಥವಾ ವೆಯ್ಟ್ ಗೇನ್ ಅಂತ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಮುಖದ ಮೇಲೆ ಅಥವಾ ನಮ್ಮ ದೇಹದ ಮೇಲೆ ಆಗುವಂತಹ ಗಾಯದ ಕಲೆಗಳಾಗಿರಬಹುದು. ಇವೆಲ್ಲವುಗಳು ಕೂಡ ಅಕ್ವೈರ್ಡ್ ಟ್ರೇಟ್ಸ್ ಏನೇ. ಮಾರ್ಕ್ಸ್ ಆಫ್ ಇಂಜುರಿ, ವೆಯ್ಟ್ ಗೇನ್ ಎಕ್ಸೆಟ್ರಾ ಈ ರೀತಿಯಾದ ಎಕ್ಸಾಂಪಲ್ಸ್ಗಳನ್ನ ನೀವು ಕೊಡಬಹುದು. ಅದೇ ಇನ್ಹೆರಿಟೆಡ್ ಟ್ರೇಟ್ಸ್ಗಳೇನಿದೆಯಲ್ಲ, ಈ ಇನ್ಹೆರಿಟೆಡ್ ಟ್ರೇಟ್ಸ್ಗಳು ದೇ ಆರ್ ಜೆನೆಟಿಕಲಿ ಇನ್ಹೆರಿಟೆಡ್. ಸರಿನಾ? ಸೊ ಜೀನ್ಸ್ಗಳಿಂದ, ಪೇರೆಂಟ್ಸ್ಗಳಿಂದ ಆಫ್ಸ್ಪ್ರಿಂಗ್ಸ್ಗಳಿಗೆ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ರೀತಿಯಾದ ಕ್ಯಾರೆಕ್ಟರ್ಸ್ಗಳೇನಿದೆ, ದೀಸ್ ಕ್ಯಾನ್ ಬಿ ಪಾಸ್ ಡೌನ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಸರಿನಾ? ಉದಾಹರಣೆಗೆ ನೋಡಿ, ನಮ್ಮ ಐ ಕಲರ್ ಆಗಿರ್ಬೋದು, ಅಥವಾ ನಮ್ಮ ಹೈಟ್ ಆಗಿರ್ಬೋದು, ಅಥವಾ ನಮ್ಮ ಕೆಲವೊಂದಷ್ಟು ಕ್ಯಾರೆಕ್ಟರ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಫ್ರೀ ಇಯರ್ ಲೋಬ್ಸ್ ಅಥವಾ ಇಯರ್ ಲೋಬ್ಸ್ಗಳ ನೇಚರ್ ಹೇಗಿದೆ, ನಮ್ಮ ಕೂದಲುಗಳ ರಚನೆ ಹೇಗಿದೆ, ಕರ್ಲಿ ಆಗಿದೆಯೋ ಅಥವಾ ಸ್ಟ್ರೇಟ್ ಆಗಿದೆಯೋ, ಹೌದಾ, ನಮ್ಮ ನಾಲಿಗೆಯನ್ನು ರೋಲ್ ಮಾಡ್ಲಿಕ್ಕೆ ಆಗುತ್ತೋ ಆಗೋದಿಲ್ವೋ, ಹೌದಾ, ಈ ರೀತಿಯಾದ ಸಾಕಷ್ಟು ಇನ್ಹೆರಿಟೆಡ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಗಮನಿಸಬಹುದು. ಸೊ ದೀಸ್ ಇನ್ಹೆರಿಟೆಡ್ ಟ್ರೇಟ್ಸ್ ಆರ್ ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ಜೀನ್ಸ್. ಹೌದಾ? ಸೊ ಈ ಜೀನ್ಸ್ ಇಂದ ಯಾವುದಾದರೂ ವೇರಿಯೇಷನ್ ಬಂದ್ರೆ ದಟ್ ಕ್ಯಾನ್ ಬಿ ಪಾಸ್ಡ್ ಆನ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್. ಸರಿನಾ? ಅರ್ಥ ಆಗ್ತಿದ್ಯಪ್ಪ? ಓಕೆನಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ ನೋಡಿ. ವಾಟ್ ಆರ್ ಸೆಕ್ಸ್ ಕ್ರೋಮೋಸೋಮ್ಸ್
Which sex chromosomes are found in male and female human beings? State the chromosome responsible for the development of male child in human beings. Very simple. ಈ ಹ್ಯೂಮನ್ ಸೆಕ್ಸ್ ಡಿಟರ್ಮಿನೇಷನ್ ಕುರಿತಾಗಿ ಸಾಕಷ್ಟು ಕ್ವೆಶನ್ಸ್ಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಈ ಕಾನ್ಸೆಪ್ಟ್ನ ನಾನು ಮುಂದೆ ಒಂದು ಕ್ವೆಶನ್ ಅಲ್ಲಿ ಕೂಡ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಹೌದಲ್ವಾ? ಸೊ ಸೆಕ್ಸ್ ಕ್ರೋಮೋಸೋಮ್ಸ್ಗಳಂತ ಹೇಳಿದ್ರೆ ದ ಕ್ರೋಮೋಸೋಮ್ಸ್ ಆರ್ ಅ ಸೆಟ್ ಆಫ್ ಕ್ರೋಮೋಸೋಮ್ಸ್ ರೆಪ್ರೆಸೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹೌದಾ? ಸೊ ಮನುಷ್ಯರಲ್ಲಿ ಲಿಂಗವನ್ನ ನಿರ್ಧಾರ ಮಾಡುವಂತಹ ಕ್ರೋಮೋಸೋಮ್ಸ್ಗಳು ಏನಿದೆ, ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಏನಿದೆ, ಆ ಸೆಟ್ ಆಫ್ ಕ್ರೋಮೋಸೋಮ್ಸ್ಗೆ ನಾವು ಸೆಕ್ಸ್ ಕ್ರೋಮೋಸೋಮ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ? ಅಥವಾ ಇವುಗಳನ್ನು ನಾವು ಆಲೋಸೋಮ್ಸ್ಗಳು ಅಂತ ಹೇಳಿನೂ ಕೂಡ ಕರಿಬಹುದು. ಸರಿನಾ? ಆಲೋಸೋಮ್ಸ್. ಸರಿನಾ? ಹಾಗೆ ಇಲ್ಲಿ ಸ್ಟೇಟ್ ದ ಕ್ರೋಮೋಸೋಮ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೇಲ್ ಚೈಲ್ಡ್. ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ಹೆಣ್ಣು ಮಕ್ಕಳಲ್ಲಿ ಕೇವಲ ಎಕ್ಸ್ ಕ್ರೋಮೋಸೋಮ್ ಇರಲಿಕ್ಕೆ ಮಾತ್ರ ಸಾಧ್ಯ. ಹೌದಾ? ಒಂದು ಪೇರ್ ಆಫ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ಸ್ ಆರ್ ಫೌಂಡ್ ಇನ್ ಫಿಮೇಲ್, ವೇರಾಸ್ ಇನ್ ಮೇಲ್ ದೇರ್ ಆರ್ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್. ಎರಡು ರೀತಿಯ ಸೆಕ್ಸ್ ಕ್ರೋಮೋಸೋಮ್ಸ್ಗಳನ್ನು ನಾವು ಗಮನಿಸಬಹುದು. ಅದು ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್. ಸೊ ಇಲ್ಲಿ ಸಾಮಾನ್ಯವಾಗಿ ತಂದೆಯಿಂದ ಬರುವಂತಹ ಸ್ಪರ್ಮ್ ಯಾವ ರೀತಿಯ ಕ್ರೋಮೋಸೋಮ್ ಅನ್ನ ಹೊಂದಿರುತ್ತೆ ಅದರ ಮೇಲೆ ಮಗುವಿನ ಲಿಂಗ ಅನ್ನೋದು ನಿರ್ಧಾರ ಆಗುತ್ತೆ. ನಮಗೆ ಆಲ್ರೆಡಿ ಗೊತ್ತಿದೆ. ಎಕ್ಸ್ ಕ್ರೋಮೋಸೋಮ್ ಏನಾದರೂ ಇದ್ರೆ ಆ ಮಗು ಹೆಣ್ಣಾಗಿ ಹುಟ್ಟುತ್ತೆ. ವೈ ಕ್ರೋಮೋಸೋಮ್ ಇದ್ರೆ ಅದು ಮಗು ಗಂಡಾಗಿ ಹುಟ್ಟುತ್ತೆ. ಸೊ ವೈ ಕ್ರೋಮೋಸೋಮ್ ಇಸ್ ದ ಒನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೇಲ್ ಚೈಲ್ಡ್ ಇನ್ ಹ್ಯೂಮನ್ ಬೀಯಿಂಗ್ಸ್. ವೆರಿ ಸಿಂಪಲ್. 2 ಮಾರ್ಕ್ಸ್ ಕೇಳಿದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ ಅನ್ನ ಪಡಿಬಹುದು. ಕೆಲವೊಂದು ಸರ್ತಿ ಆ ಸೆಕ್ಸ್ ಡಿಟರ್ಮಿನೇಷನ್ ಪ್ಯಾಟರ್ನ್ ಅನ್ನ ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿ ನಿಮಗೆ ಕೇಳಬಹುದು 3 ಮಾರ್ಕ್ ಕ್ವೆಶನ್ ಆಗಿ. ಸೊ ಅಲ್ಲಿಯೂ ಕೂಡ ನೀವು ಮಾರ್ಕ್ಸ್ ಅನ್ನ ಪಡ್ಕೊಳ್ಬಹುದು ಈಸಿಯಾಗಿ. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ DNA ಕಾಪಿಯಿಂಗ್ ಇನ್ ರಿಪ್ರೊಡಕ್ಷನ್? Why is variation beneficial to the species but not necessary for the individual? Explain ಅಂತ ಕೇಳ್ತಾ ಇದ್ದಾರೆ. ನೋಡಿ, DNA ಕಾಪಿಯಿಂಗ್ ಯಾಕೆ ಮುಖ್ಯ ರಿಪ್ರೊಡಕ್ಷನ್ ಅಲ್ಲಿ? ವೇರಿಯೇಷನ್ ಅನ್ನೋದು ಕೆಲವೊಂದು ಸ್ಪೀಶೀಸ್ಗೆ ಬೆನಿಫಿಷಿಯಲ್ ಆಗಿರುತ್ತೆ ಅಥವಾ ಇಂಡಿವಿಜುವಲ್ ಲೆವೆಲ್ ನಲ್ಲಿ ಯಾಕೆ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸರಿನಾ? ನೋಡಿ, DNA ಕಾಪಿಯಿಂಗ್ ಎಸೆನ್ಷಿಯಲ್ ಫಾರ್, ಯಾಕೆ ಅಂತ ಹೇಳಿದ್ರೆ ನೋಡಿ, ಆ DNA ಕಾಪಿ ಆಗುವಂತ ಒಂದಷ್ಟು ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳಿಂದಾಗಿ ಏನಾಗುತ್ತೆ, ಅಥವಾ ಸಣ್ಣ ಪುಟ್ಟ ಚೇಂಜಸ್ಗಳಿಂದಾಗಿ ಏನಾಗುತ್ತೆ, ವೇರಿಯೇಷನ್ಸ್ಗಳು ಬರುತ್ತೆ. ಹೌದಲ್ವಾ? ಸೊ ಈ ವೇರಿಯೇಷನ್ಸ್ಗಳನ್ನ ಉಂಟು ಮಾಡೋದು ಯಾವುದು? DNA ಕಾಪಿಂಗ್. ಹಾಗೆ DNA ಕಾಪಿಂಗ್ ನಮಗೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ ನೋಡಿ, ಯಾವಾಗಲೂ ಮನುಷ್ಯರಿಗೆ ಮಾತ್ರ ಜನ್ಮವನ್ನ ನೀಡ್ತೇವೆ. ಹೌದಲ್ವಾ? ಈ ಬ್ಲೂ ಪ್ರಿಂಟ್ ಏನಿದೆಯಲ್ಲ, ಆ ಬ್ಲೂ ಪ್ರಿಂಟ್ ಯಾವ್ದಪ್ಪ? DNA. ಹೌದಲ್ವಾ? ಸೊ ಈ DNA ಬಾಡಿ ಡಿಸೈನ್ ಏನಿದೆ, ಆ ಬ್ಲೂ ಪ್ರಿಂಟ್ ಏನಿದೆ, ಅದು ಸಿಮಿಲರ್ ಆಗಿ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ DNA ಕಾಪಿಂಗ್ ಆಗ್ಲೇಬೇಕಲ್ವಾ? ಸೊ DNA ಕಾಪಿಂಗ್ ಇಸ್ ದ ಒನ್ ವಿಚ್ ಮೇಂಟೈನ್ಸ್ ದ ಪ್ರಾಪರ್ ಬ್ಲೂ ಪ್ರಿಂಟ್ ಆ್ಯಂಡ್ ಯಾವಾಗಲೂ ತನ್ನಂತೆ ಇರುವ ಮಗುವಿಗೆ ಜನ್ಮ ನೀಡೋದಕ್ಕೆ ಜೀವಿಗಳಿಗೆ ಯಾಕೆ ಸಾಧ್ಯ ಅಂತ ಹೇಳಿದ್ರೆ ಅವುಗಳು ಕ್ಯಾರಿ ಮಾಡ್ತಾ ಇರುವಂತ DNA ಏನಿದೆಯಲ್ಲ, ಆ ಬ್ಲೂ ಪ್ರಿಂಟ್ ಏನಿದೆಯಲ್ಲ, ಅದು ಸಿಮಿಲರ್ ಆಗಿರುತ್ತೆ. ಹಾಗಾಗಿ ಸರಿನಾ? ಹಾಗೆ ಈ ಫೇವರಬಲ್ ವೇರಿಯೇಷನ್ಸ್ ಆರ್ ಬೆನಿಫಿಷಿಯಲ್ ಫಾರ್ ಅಡಾಪ್ಟೇಷನ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ವೇರಿಯೇಷನ್ಸ್ಗಳು ಫೇವರಬಲ್ ಆದರೂ ಆಗಿರಬಹುದು, ಅನ್ಫೇವರಬಲ್ ಆದರೂ ಆಗಿರಬಹುದು. ಯಾವಾಗ ಜೀವಿಗಳಲ್ಲಿ ಫೇವರಬಲ್ ವೇರಿಯೇಷನ್ಸ್ಗಳಿರುತ್ತೋ ಅಂತ ಸಂದರ್ಭಗಳಲ್ಲಿ ಜೀವಿಗಳು ಅಡಾಪ್ಟ್ ಮಾಡ್ಕೊಳ್ತಾ, ತನ್ನ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಮಾಡ್ಕೊಳ್ತಾ ತಾವು ಸರ್ವೈವಲ್ ಆಗುವಂತಹ ಚಾನ್ಸಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗುತ್ತೆ. ಸರಿನಾ? ಇಟ್ ಮೇ ರಿಸಲ್ಟ್ ಇನ್ ನ್ಯೂ ಸ್ಪೀಶೀಸ್ ಫಾರ್ಮೇಷನ್. ಹೌದಲ್ವಾ? ಸೊ ಈ ಮೂಲಕ ಒಂದು ಹೊಸ ಸ್ಪೀಶೀಸ್ ಫಾರ್ಮ್ ಆಗೋದಕ್ಕೂ ಸಾಧ್ಯವಾಗುತ್ತೆ, ಎವಲ್ಯೂಷನ್ಗೆ ಕಾರಣವಾಗುತ್ತೆ. ವೆರಾಸ್ ಅನ್ಫೇವರಬಲ್ ವೇರಿಯೇಷನ್ಸ್ ಆರ್ ನಾಟ್ ಬೆನಿಫಿಷಿಯಲ್ ಫಾರ್ ದ ಸರ್ವೈವಲ್ ಆಫ್ ಎನ್ ಇಂಡಿವಿಜುವಲ್. ಕೆಲವೊಂದು ಸಂದರ್ಭಗಳಲ್ಲಿ ವೇರಿಯೇಷನ್ಸ್ಗಳು, ಅನ್ಫೇವರಬಲ್ ವೇರಿಯೇಷನ್ ಇಂದಾಗಿ ಒಂದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಆ ವೇರಿಯೇಷನ್ ಇಂದಾಗಿನೇ ಆ ಜೀವಿ ತಾನು ಸಾವಿಗೀಡಾಗಬಹುದು, ಅಥವಾ ಬದಲಾಗ್ತಾ ಇರುವಂತಹ ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗ್ಲಿಕ್ಕೆ ಸಾಧ್ಯ ಆಗದೆ ಸತ್ತೋಗ್ಬಹುದು. ಹೌದಾ? ಸೊ ಈ ರೀತಿಯಾಗಿ ಒಂದು ಜೀವಿ ತನ್ನ ಸಂತತಿಯನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೋದು, ಅಲ್ಲಿಗೆ ಕಳ್ಕೊಂಡ್ಬಿಡುತ್ತೆ. ಸರಿನಾ? ಸೊ ಯಾವಾಗಲೂ ಫೇವರಬಲ್ ವೇರಿಯೇಷನ್ಸ್ ಮಾತ್ರ ನೇಚರ್ ಇಂದ ಸೆಲೆಕ್ಟ್ ಆಗಲ್ಪಡುತ್ತವೆ. ಹೌದಾ? ಮುಂದಿನ ಕ್ವೆಶನ್ ಹೋಗೋಣ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಓಕೆ. ಸೊ ಮುಂದಿನ ಕ್ವೆಶನ್ ಹೀಗಿದೆ ನೋಡಿ: ಅ ವೈಲೆಟ್ ಪೀ ಪ್ಲಾಂಟ್ ಕ್ಯಾಪಿಟಲ್ ವಿ ವಾಸ್ ಕ್ರಾಸ್ಡ್ ವಿತ್ ಅ ವೈಟ್ ಒನ್ ಸ್ಮಾಲ್ ವಿ. ಅವರೇ ಫಿನೋಟೈಪ್ ಹಾಗೂ ಜೀನೋಟೈಪ್ ಎರಡನ್ನೂ ಕೊಟ್ಬಿಟ್ಟಿದ್ದಾರೆ. ಸರಿನಾ? F1 generation was allowed to self-pollinate and F2 generation was also obtained. Answer the following questions. ಮೊದಲು ಅವರು ಕೊಟ್ಟಿರುವಂತಹ ಡೀಟೇಲ್ಸ್ನ ಪ್ರಕಾರ ನಾವು ಪುನೆಟ್ ಸ್ಕ್ವೇರ್ ಅನ್ನ ಹಾಕೊಂಡ್ಬಿಡೋಣ. ಸೊ ಅ ವೈಲೆಟ್ ಪೀ ಪ್ಲಾಂಟ್ ಕ್ಯಾಪಿಟಲ್ ವಿ ಕೊಡ್ತಾ ಇದ್ದಾರೆ ಇಲ್ಲಿ, ಕ್ಯಾಪಿಟಲ್ ವಿ, ಓಕೆನಾ, ಹಾಗೂ ಕ್ಯಾಪಿಟಲ್ ವಿ ಎರಡಿದೆ ಅಂತ ಇಟ್ಕೊಳ್ಳಿ. ಸರಿನಾ? ಸೊ ದಿಸ್ ಇಸ್ ಕ್ರಾಸ್ಡ್ ವಿತ್ ಸ್ಮಾಲ್ ವಿ. ಸರಿನಾ? ನಾನು ಸ್ಮಾಲ್ ವಿನ ಈ ರೀತಿ ಬರೀಕೊಳ್ತೀನಿ, ಸಣ್ಣದಾಗೆ ಬರ್ಕೊಂಡ್ಬಿಡ್ತೀನಿ. ಸರಿನಾ? ಸೊ ಸ್ಮಾಲ್ ವಿ. ಸರಿನಾ? ಸೊ ಈಗ ಕ್ಯಾಪಿಟಲ್ ವಿ ಇರೋದು ವೈಲೆಟ್. ಸೊ ಪೇರೆಂಟ್ ಈ ಕಡೆದು
ವೈಲೆಟ್ ಇದೆ, ಓಕೆನಾ, ವೈಲೆಟ್ ಇದೆ, ಈ ಕಡೆದು ವೈಟ್ ಇದೆ ಅಂತ ಇಟ್ಕೊಳ್ಳಿ. ಹೌದಾ, ವೈಟ್ ಪೇರೆಂಟ್. ಸೊ ಪೇರೆಂಟ್ ಫಿನೋಟೈಪ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. F1 ಜನರೇಷನ್ ವಾಸ್ ಅಲೋಡ್ ಟು ಸೆಲ್ಫ್ ಪಾಲಿನೇಟ್. ಫಸ್ಟ್ F1 ಜನರೇಷನ್ ನಾವು ಮಾಡ್ಕೊಂಡ್ಬಿಡೋಣ. ಕ್ಯಾಪಿಟಲ್ ವಿ ಐ ಮೀನ್ ಕ್ಯಾಪಿಟಲ್ ವಿ ಸ್ಮಾಲ್ ವಿ, ಕ್ಯಾಪಿಟಲ್ ವಿ ಸ್ಮಾಲ್ ವಿ, ಕ್ಯಾಪಿಟಲ್ ವಿ ಸ್ಮಾಲ್ ವಿ, ಕ್ಯಾಪಿಟಲ್ ವಿ ಸ್ಮಾಲ್ ವಿ. ಹೌದಾ, ಸೊ F1 ಜನರೇಷನ್ ಅಲ್ಲಿ ಬಂದಂತ ಎಲ್ಲಾ ಇಂಡಿವಿಜುವಲ್ಸ್ಗಳು ಕೂಡ, F1 ನಲ್ಲಿ ಬಂದಂತ ಎಲ್ಲಾ ಇಂಡಿವಿಜುವಲ್ಸ್ಗಳು ಕೂಡ ಆಲ್ ಆರ್ ವೈಲೆಟ್. ಹೌದಲ್ವಾ, ಆಲ್ ಆರ್ ವೈಲೆಟ್. ಸರಿನಾ, ಆಲ್ ಆರ್ ವೈಲೆಟ್. ಯಾಕಂತ ಹೇಳಿದ್ರೆ ವೈಲೆಟ್ ಇಸ್ ದ ಒನ್ ವಿಚ್ ಇಸ್ ದ ಡಾಮಿನೆಂಟ್. ಕ್ಯಾಪಿಟಲ್ ಲೆಟರ್ಸ್ ನೀವು ಸಾಮಾನ್ಯವಾಗಿ ಡಾಮಿನೆಂಟ್ ಜೀನ್ಸ್ಗಳಾಗಿ ಎಕ್ಸ್ಪ್ರೆಸ್ ಮಾಡೋದನ್ನ, ಐ ಮೀನ್ ಡಾಮಿನೆಂಟ್ ಜೀನ್ಸ್ಗಳಾಗಿ ನಾವು ಬರೆಯೋದನ್ನ ನೀವು ಗಮನಿಸಿದ್ದೀರಾ, ಹೌದಲ್ವಾ. ಸೊ ಯಾವುದಾದ್ರೂ ಒಂದು ಡಾಮಿನೆಂಟ್ ಜೀನ್ ಎಕ್ಸ್ಪ್ರೆಸ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ನಾವು ಸಾಮಾನ್ಯವಾಗಿ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಬರೀತೇವೆ, ಹೌದಲ್ವಪ್ಪ. ಹಾಗೆ ಸೊ ನೋಡಿ, ವಾಟ್ ವುಡ್ ಬಿ ದ ಫಿನೋಟೈಪ್ ಆಫ್ ದ ಪ್ಲಾಂಟ್ ಇನ್ F1 ಜನರೇಷನ್ ಅಂತ ಕೇಳ್ತಾ ಇದ್ದಾರೆ. ನಮಗೆ ಆಲ್ರೆಡಿ ಫಿನೋಟೈಪ್ ಸಿಕ್ತು. ಹೇಗೆ? ಆಲ್ ಆರ್ ವೈಲೆಟ್ ಇನ್ ನೇಚರ್. ದ ಫಸ್ಟ್ ಫಿನೋಟೈಪ್ ಇಸ್ ಆಲ್ರೆಡಿ ಒಬ್ಟೈನ್ಡ್. What would be the percentage of plants with white flowers in F2 generation? ಸೊ ಈಗ ನಾವು F2 ಜನರೇಷನ್ ಕೂಡ ಫಾರ್ಮ್ ಮಾಡ್ಬಿಡೋಣ. ಇದು F1 ಆಯಿತು. ಸೊ F2 ಜನರೇಷನ್ ಅಲ್ಲಿ ನಾವೇನು ಮಾಡ್ತಾ ಇದೀವಿ? ಕ್ಯಾಪಿಟಲ್ ವಿ ಸ್ಮಾಲ್ ವಿ ತಗೊಳ್ತಾ ಇದೀವಿ. ಹೌದಾ, ಕ್ಯಾಪಿಟಲ್ ವಿ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಸ್ವಲ್ಪ ಕೆಳಗಡೆ. ಕ್ಯಾಪಿಟಲ್ ವಿ ಹಾಗೂ ಸ್ಮಾಲ್ ವಿ ತಗೊಳ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಸಣ್ಣದಾಗಿ ಬರೀತಾ ಇದ್ದೀನಿ, ಸರಿನಾ. ಇದು ಕ್ಯಾಪಿಟಲ್ ವಿ ದೊಡ್ಡದು ಅಂತ ಅನ್ಕೊಳ್ಳಿ. ಓಕೆ, ಹಾಗೆ ಈ ಕಡೆನೂ ಕೂಡ ಕ್ಯಾಪಿಟಲ್ ವಿ ಹಾಗೂ ಸ್ಮಾಲ್ ವಿ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ, ಸರಿನಾ. ಸೊ ಈಗ F2 ಜನರೇಷನ್ ನಾವು ಫಸ್ಟ್ ಪ್ರೋಜನಿನ ಪಡ್ಕೊಂಡ್ಬಿಡೋಣ. ಸೊ ಇಲ್ಲಿ ಕ್ಯಾಪಿಟಲ್ ವಿ, ಹೌದಾ. ಸೊ ಇಲ್ಲಿ ಕ್ಯಾಪಿಟಲ್ ವಿ ಸ್ಮಾಲ್ ವಿ, ಹಾಗೆ ದಿಸ್ ಅಂಡ್ ದಿಸ್ ಕ್ಯಾಪಿಟಲ್ ವಿ ಸ್ಮಾಲ್ ವಿ, ಹಾಗೆ ದಿಸ್ ಅಂಡ್ ದಿಸ್ ಸ್ಮಾಲ್ ವಿ, ಸರಿನಾ. ಸೊ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಇಲ್ಲಿ 3:1 ರೇಷಿಯೋ ನಮಗೆ ಸಿಗ್ತಾ ಇದೆ, ಹೌದಲ್ವಾ. ಮಾನೋ ಹೈಬ್ರಿಡ್ ಕ್ರಾಸ್ ಕೊಂಡ್ರು, ಸಿಂಪಲ್ ಮಾನೋ ಹೈಬ್ರಿಡ್ ಕ್ರಾಸ್. 3 ಆಫ್ ದೆಮ್ ಆರ್ ವೈಲೆಟ್ ಇನ್ ನೇಚರ್. ನೋಡಿ, ವೈಲೆಟ್ ಡಾಮಿನೆಂಟ್ ಜೀನ್ ಎಲ್ಲಿದೆ ಅಲ್ಲೆಲ್ಲ ನೀವು ವೈಲೆಟ್ ಅಂತ ಬರಿಬಹುದು. 1 ಈಸ್ ವೈಟ್ ಇನ್ ನೇಚರ್, ರಿಸೆಸಿವ್ ಕ್ಯಾರೆಕ್ಟರ್, ಹೌದಾ. ಸೊ 3:1 ಫಿನೋಟೈಪ್ ನಮಗೆ ಸಿಕ್ಕಿದೆ, ಹೌದಾ. ವಾಟ್ ವುಡ್ ಬಿ ದ ಪರ್ಸೆಂಟೇಜ್ ಆಫ್ ಪ್ಲಾಂಟ್ಸ್ ವಿತ್ ವೈಟ್ ಫ್ಲವರ್ಸ್ ಇನ್ F2 ಜನರೇಷನ್? ಇಲ್ಲಿ ವೈಟ್ ಫ್ಲವರ್ಸ್ ಇರುವಂತಹ ಆಫ್ ಸ್ಪ್ರಿಂಗ್ಸ್ಗಳು ಎಷ್ಟಿದೆ? ಕೇವಲ 25% ಪ್ರಾಬಬಿಲಿಟಿ ಇದೆ, ಹೌದಾ. 25%, ಹೌದಲ್ವಪ್ಪ. ಇದು ವೈಟ್ ಆಯ್ತು. ಸೊ ವೈಟ್ ಇರುವಂತ ಆಫ್ ಸ್ಪ್ರಿಂಗ್ಸ್ಗಳ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳಿದ್ರೆ 25%, ಹೌದಲ್ವಾ. 100 ನಲ್ಲಿ ಇರೋ 4 ಸ್ಪೀಷೀಸ್ ನಲ್ಲಿ ಒಂದಿದೆ ಅಂತ ಹೇಳಿದ್ರೆ 25% ಆಯ್ತು, ಹೌದಾ. ಹಾಗೆ ವಾಟ್ ವುಡ್ ಬಿ ದ ರೇಷಿಯೋ ಆಫ್ ವೈಟ್, ಅಗೇನ್ ನೋಡಿಲಿ, ಹೋಮೋಜೈಗಸ್ ಸ್ಮಾಲ್ ವಿ ಹಾಗೂ ಕ್ಯಾಪಿಟಲ್ ವಿ ಸ್ಮಾಲ್ ವಿ. ನೋಡಿ, ಆ ಸ್ಮಾಲ್ ವಿ ಹೋಮೋಜೈಗಸ್ ವೈಟ್ ಫ್ಲವರ್ ಹಾಗೂ ಹೆಟೆರೋಜೈಗಸ್ ವೈಲೆಟ್ ಫ್ಲವರ್ಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಷ್ಟು ಹೆಟೆರೋಜೈಗಸ್ ವೈಲೆಟ್ ಫ್ಲವರ್ಸ್ಗಳಿದೆ ನೋಡಿ, 1 ಹಾಗೂ 2, ಹೌದಲ್ವಾ. ಸೊ 1 ಹೋಮೋಜೈಗಸ್ ವೈಟ್ ಎಷ್ಟಿದೆ? ಕೇವಲ 1 ಇದೆ, ಹೌದಲ್ವಾ. ಸೊ ಅಲ್ಲಿ ಸ್ಮಾಲ್ ವಿ ಹೋಮೋಜೈಗಸ್ ವೈಟ್ ಎಷ್ಟಿದೆಯಪ್ಪ? 1 ಇದೆ, ಹೌದಾ. 1 ಹಾಗೂ ಹೆಟೆರೋಜೈಗಸ್ ವೈಲೆಟ್ ಎಷ್ಟಿದೆಯಪ್ಪ? 2 ಇದೆ, ಸರಿನಾ. ಸೊ ದ ರೇಷಿಯೋ ಬಿಟ್ವೀನ್ ಹೋಮೋಜೈಗಸ್ ವೈಟ್ ಅಂಡ್ ಹೆಟೆರೋಜೈಗಸ್ ವೈಟ್ ಈಸ್ 1:2. ಸಿಂಪಲ್, ವೆರಿ ಸಿಂಪಲ್, ಹೌದಲ್ವಾ. ಇರುವಂತ 4 ಆಫ್ ಸ್ಪ್ರಿಂಗ್ಸ್ಗಳಲ್ಲಿ ಹೋಮೋಜೈಗಸ್ 1 ಇದೆ, ಹೋಮೋಜೈಗಸ್ ವೈಟ್ 1 ಇದೆ, ಹೆಟೆರೋಜೈಗಸ್ ವೈಲೆಟ್ 2 ಇದೆ. ಸಿಂಪಲ್, ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ಕ್ವೆಶನ್ಸ್ಗಳನ್ನ ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಮುಂದಿನ ಕ್ವೆಶನ್ ನೋಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ಎಕ್ಸ್ಪ್ಲೇನ್ ಹೌ ಜೀನ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಅ ಸೆಲ್. ವೈ ಆರ್ ವಿ somewhat similar to our parents yet not identical to them? ನೋಡಿ, ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ. ನನಗೆ ಇಲ್ಲಿ ಮುಖ್ಯವಾಗಿ ಬೇಕಿರೋದು ಎಕ್ಸ್ಪ್ಲೇನ್ ಹೌ ಜೀನ್ ಎಕ್ಸ್ಪ್ರೆಸಸ್ ಇಟ್ ಸೆಲ್ಫ್ ಇನ್ ಅ ಸೆಲ್, ಸರಿನಾ. ಸೊ ನಮಗೆ ಗೊತ್ತು ಜೀನ್ಸ್ ಆರ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಆರ್ ಹೆರಿಡಿಟಿ, ಹೌದಲ್ವಪ್ಪ. ಸೊ ಫಂಕ್ಷನಲ್, ಸೇ ಫಾರ್ ಎಕ್ಸಾಂಪಲ್ ನಾವು ಜೀನ್ಸ್ಗಳನ್ನ ಡಿಫೈನ್ ಮಾಡಿ ಅಂತ ಕೇಳಿದ್ರೆ ನೀವು ಏನಂತ ಹೇಳಿ ಡಿಫೈನ್ ಮಾಡ್ತೀರಾ? ಜೀನ್ಸ್ ಆರ್ ಅ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಆರ್ ಸೀಕ್ವೆನ್ಸ್ ಆಫ್ DNA ರೆಸ್ಪಾನ್ಸಿಬಲ್ ಫಾರ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಹೇಳಿ ಕರೀತಾರೆ, ಹೌದಲ್ವಪ್ಪ. ಸೊ ಈ ಜೀನ್ಸ್ಗಳೇನಿದೆಯಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳನ್ನ ಕಂಟ್ರೋಲ್ ಮಾಡುವಂತ DNA ಸೆಗ್ಮೆಂಟ್ಸ್ಗಳು, ಸರಿನಾ. ಸೊ ದೀಸ್ ಆರ್ ಯೂನಿಟ್ಸ್, ದೇ ಆರ್ ದ ಯೂನಿಟ್ಸ್ ಆಫ್ ಹೆರಿಡಿಟಿ ದಟ್ ಗೆಟ್ಸ್ ಪಾಸ್ಡ್ ಆನ್ ಥ್ರೂ ರಿಪ್ರೊಡಕ್ಷನ್ ಫ್ರಮ್ ಪೇರೆಂಟ್ಸ್ ಟು ಪ್ರೋಜನಿ, ಹೌದಲ್ವಾ. ಸೊ ಆ DNA ಏನಿದೆಯಲ್ಲ ಅದೇ ನಮಗೆ ಬ್ಲೂ ಪ್ರಿಂಟ್ ಅಲ್ವಾ. ಸೊ ಆ ಬ್ಲೂ ಪ್ರಿಂಟ್ ನ ಮೂಲಕ ನಮಗೆ ಎಲ್ಲಾ ಕ್ಯಾರೆಕ್ಟರ್ಸ್ಗಳು ಪಾಸ್ ಆನ್ ಆಗುತ್ತೆ, ಹೌದಾ. ಯಾವಾಗಲೂ DNA expresses itself through the synthesis of protein. This is very important. DNA ಅಥವಾ ಜೀನ್ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಒಂದು ಸೆಲ್ ನಲ್ಲಿ ಅಂತ ಹೇಳಿದ್ರೆ ಪ್ರೋಟೀನ್ಸ್ ಗಳನ್ನ ಸಿಂಥಸೈಸ್ ಮಾಡೋದ್ರ ಮೂಲಕ ತಾನು ಎಕ್ಸ್ಪ್ರೆಸ್ ಆಗುತ್ತೆ, ಹೌದಾ.
ಸೊ ನಾನು ಸುಮಾರು ಎಕ್ಸಾಂಪಲ್ಸ್ನ ಆಲ್ರೆಡಿ ಕೊಟ್ಟಿದ್ದೇನೆ, ಸರಿನಾ? ಸೊ ನಮ್ಮ ಕಣ್ಣಿನ ಬಣ್ಣವನ್ನು ಕಂಟ್ರೋಲ್ ಮಾಡೋದು ಜೀನ್ ಆಗಿದ್ರೂ ಕೂಡ ಅಲ್ಲಿ ನಮಗೆ ಕಣ್ಣಿನ ಬಣ್ಣದಲ್ಲಿ ಏನು ಕಾಣಿಸ್ತಾ ಇದೆ? ಬಣ್ಣ ಕಾಣಿಸ್ತಾ ಇದೆ. ಆ ಬಣ್ಣಕ್ಕೆ ಕಾರಣ ಏನು? ಮೆಲನಿನ್ ಅನ್ನುವ ಒಂದು ಪಿಗ್ಮೆಂಟ್. ಈ ಮೆಲನಿನ್ ಏನಿದೆ ಇದೊಂದು ಪ್ರೋಟೀನ್, ಹೌದಲ್ವಾ? ಸೊ ಕಣ್ಣಿನ ಬಣ್ಣವನ್ನು ನಿರ್ಧಾರ ಮಾಡೋದು ಜೀನ್ ಆದ್ರೂ ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಇನ್ ದ ಫಾರ್ಮ್ ಆಫ್ ವಾಟ್? ಪ್ರೋಟೀನ್ ಫಾರ್ಮದಲ್ಲಿ, ಪ್ರೋಟೀನ್ ರೂಪದಲ್ಲಿ, ಸರಿನಾ? ಸೊ ನಾವಿಲ್ಲಿ ಯಾವಾಗಲೂ ವಿ ಆರ್ ಆಲ್ವೇಸ್ ಸಿಮಿಲರ್ ಟು ಅವರ್ ಪೇರೆಂಟ್ಸ್ ಬಟ್ ನಾಟ್ ಐಡೆಂಟಿಕಲ್. ಯಾಕೆ? ಬಿಕಾಸ್ ವಿ ಆರ್ ಕ್ಯಾರಿಂಗ್ ದ ಸೇಮ್ ಜೀನ್ಸ್ ಫ್ರಮ್ ಪೇರೆಂಟ್ಸ್, ಹೌದಾ? ಸೊ ತಂದೆ ತಾಯಿಯಿಂದ ನಾವು DNA ಏನೋ ಕ್ಯಾರಿ ಮಾಡ್ತಾ ಇದೀವಿ, ಬ್ಲೂ ಪ್ರಿಂಟ್ ಈಸ್ ದ ಸೇಮ್. ಆದರೆ DNA ಕಾಪಿಯಿಂಗ್ ಆಗುವಾಗ ಸಣ್ಣ ಪುಟ್ಟ ಚೇಂಜಸ್ಗಳಿಂದಾಗಿ ಏನಾಗುತ್ತೆ? ವೇರಿಯೇಷನ್ಸ್ಗಳು ಬರುತ್ತೆ. ಈ ಕಾರಣದಿಂದಾಗಿನೇ ನಾವು ತಂದೆ ತಾಯಿಗೆ, ಪೇರೆಂಟ್ಸ್ಗೆ ಸಿಮಿಲರ್ ಆಗಿರ್ತೇವೆ, ಆದರೂ ಕೂಡ ಐಡೆಂಟಿಕಲ್ ಆಗಿರೋದಿಲ್ಲ. ಯಾವಾಗ ಐಡೆಂಟಿಕಲ್ ಆಫ್ ಸ್ಪ್ರಿಂಗ್ಸ್ ಬರುತ್ತೆ? ಯಾವಾಗ ವೆನ್ ದರ್ ಇಸ್ ಅ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ವಿಚ್ ಇಸ್ ರೀಪ್ರೊಡ್ಯೂಸಿಂಗ್. ಅಂತ ಸಂದರ್ಭಗಳಲ್ಲಿ ಅಲ್ಲಿ ಬರುವಂತಹ ಆಫ್ ಸ್ಪ್ರಿಂಗ್ಸ್ಗಳೆಲ್ಲವುಗಳು ಕೂಡ ಕ್ಲೋನ್ಸ್ಗಳಾಗಿರುತ್ತವೆ, ಹೌದಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ ನೋಡಿ. ವಾಟ್ ಫಂಕ್ಷನ್ ಈಸ್ ಪರ್ಫಾರ್ಮ್ಡ್ ಬೈ ಹ್ಯೂಮನ್ ಆರ್ಮ್ಸ್, 4 limbs of a dog and 4 limbs of a whale? Which type of organs are these? Why do we call them so? ನೋಡಿ, ಹ್ಯೂಮನ್ ಆರ್ಮ್ ಏನ್ ಫಂಕ್ಷನ್ ಅನ್ನ ಮಾಡುತ್ತೆ? ನಾವು ಸಾಕಷ್ಟು ಕೆಲಸಗಳಿಗೆ ನಮ್ಮ 4 limbsಗಳೇನಿದೆ, ಆರ್ಮ್ಸ್ಗಳೇನಿದೆ, ಇವುಗಳನ್ನ ಬಳಸ್ಕೊಳ್ತೀವಿ, ಹೌದಲ್ವಾ? ಸೊ ಉದಾಹರಣೆಗೆ ನೋಡಿ, ಹೋಲ್ಡಿಂಗ್ ಥಿಂಗ್ಸ್ ಅನ್ನೋದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿದ್ದೇನೆ ಅಷ್ಟೇ. ಹೋಲ್ಡಿಂಗ್ ಥಿಂಗ್ಸ್ ಆಗಿರ್ಬೋದು ಅಥವಾ ಬೇರೆ ಬರೆಯೋದಕ್ಕಾಗಿರ್ಬೋದು, ಸಾಕಷ್ಟು ಕೆಲಸಗಳಿಗೆ ನಾವು ನಮ್ಮ ಕೈಗಳನ್ನ ಬಳಸ್ಕೊಳ್ತೀವಿ, ಹೌದಲ್ವಾ? ಅದೇ ರೀತಿ 4 limbs ಆಫ್ ಅ ಡಾಗ್ ಏನಕ್ಕೆ ಬಳಕೆ ಆಗ್ತಾ ಇದೆ? ನಡೆಯೋದಕ್ಕೆ, ಓಡೋದಕ್ಕೆ ಇದು ಬಳಕೆ ಆಗ್ತಾ ಇದೆ, 4 limbs ಆಫ್ ಅ ಡಾಗ್, ಹೌದಾ? ಹಾಗೆ 4 limbs ಆಫ್ ಅ ವೇಲ್ಸ್ ಇದು ಏನಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ? ಪ್ಯಾಡಲ್ಸ್, ಅಥವಾ ನೀವು ಸುಮ್ಮನೆ ಸಿಂಪಲ್ ಆಗಿ ಆ ನೀರಿನ ಒಳಗಡೆ ಆ ಸ್ವಿಮ್ ಮಾಡಲಿಕ್ಕೆ, ಪ್ಯಾಡಲ್ ಮಾಡಲಿಕ್ಕೆ ಆ ತಿಮಿಂಗಲಗಳಿಗೆ ಈ 4 limbsಗಳು ಉಪಯೋಗಕ್ಕೆ ಬರ್ತಾ ಇದೆ, ಹೌದಾ? ಇದು ಅವುಗಳ ಕೆಲಸ ಆಯಿತು. ನೋಡಿ, ಇಲ್ಲಿ ಇವು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬಿಕಾಸ್ ದೀಸ್ ಆರ್ ಕಾಲ್ಡ್ ಹೋಮೋಲೋಗಸ್ ಆರ್ಗನ್ಸ್ ವಿಚ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಬಟ್ ಆರ್ ಹ್ಯಾವಿಂಗ್ ಡಿಫರೆಂಟ್ ಫಂಕ್ಷನ್ಸ್. ನೀವು ಇವುಗಳ ರಚನೆಯನ್ನು ನೋಡಿದ್ರೆ 4 limb ಆಫ್ ಅ ಡಾಗ್, 4 limb ಆಫ್ ಅ ಕ್ಯಾಟ್, ಆರ್ ಅ 4 limb ಆಫ್ ಅ ವೇಲ್ ಅಂಡ್ ಆರ್ 4 limbs ಅಥವಾ ಹ್ಯಾಂಡ್ಸ್ಗಳು, ಇವುಗಳ ರಚನೆಯನ್ನು ನೀವು ಗಮನಿಸಿದ್ರೆ ಸ್ಟ್ರಕ್ಚರಲ್ ಸಿಮಿಲಾರಿಟಿ ಇರೋದನ್ನ ನಾವು ಗಮನಿಸಬಹುದು. ಈ ಸ್ಟ್ರಕ್ಚರಲ್ ಸಿಮಿಲಾರಿಟಿ ಇರೋದ್ರಿಂದ ನಾವೇನಂತ ಹೇಳಿ ಕರಿತೇವೆ? ಅವುಗಳನ್ನ ಹೋಮೋಲೋಗಸ್ ಆರ್ಗನ್ಸ್ಗಳು ಅಂತ ಹೇಳಿ ಕರಿತೇವೆ, ರೈಟ್? ಸೊ ಸಿನ್ಸ್ ದೇ ಹ್ಯಾವ್ ಸೇಮ್ ಆರಿಜಿನ್, ಸಿಮಿಲರ್ ಸ್ಟ್ರಕ್ಚರ್ ಬಟ್ ಡಿಫರೆಂಟ್ ಫಂಕ್ಷನ್ಸ್, ವಿ ಕಾಲ್ ದೆಮ್ ಹೋಮೋಲೋಗಸ್ ಆರ್ಗನ್ಸ್. ಅರ್ಥ ಆಗ್ತಿದ್ಯಾ? ಸೊ ಅದೇ ಅನಲಾಗಸ್ ಆರ್ಗನ್ಸ್ಗಳಾದ್ರೆ ಯಾವ ಆರ್ಗನ್ಸ್ಗಳು ಸಿಮಿಲರ್ ಫಂಕ್ಷನ್ ಅನ್ನು ಹೊಂದಿದೆ ಆದರೆ ಸ್ಟ್ರಕ್ಚರಲ್ಲಿ ಡಿಫರೆಂಟ್ ಆಗಿದೆ, ಬೇಸಿಕ್ ಫ್ರೇಮ್ ವರ್ಕ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದು ಡಿಫರೆಂಟ್ ಆಗಿದೆ, ಆದರೆ ಫಂಕ್ಷನ್ ಸಿಮಿಲರ್ ಆಗಿದೆ, ಅಂತ ಸಂದರ್ಭದಲ್ಲಿ ನಾವು ಅದನ್ನ ಅನಲಾಗಸ್ ಆರ್ಗನ್ಸ್ಗಳು ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ನಮ್ಮಲ್ಲಿರುವಂತಹ ಆರ್ಮ್ಸ್ಗಳನ್ನ ನಾವು ಇತರೆ ಡಾಗ್ನ 4 limbs ಆಗಿರ್ಬೋದು ಅಥವಾ ವೇಲ್ನ 4 limbsಗಳಾಗಿರ್ಬೋದು, ಇವುಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ರಚನೆಯಲ್ಲಿ ನಾವೆಲ್ಲರೂ ಸಿಮಿಲರ್ ಆಗಿದ್ದೇವೆ ಅಂತ. ಹಾಗಾಗಿ ಇವುಗಳನ್ನ ನಾವು ಹೋಮೋಲೋಗಸ್ ಆರ್ಗನ್ಸ್ಗಳಂತ ಹೇಳಿ ಕರಿತೇವೆ. ಸಿಂಪಲ್. ಮುಂದಿನ ಕ್ವೆಶ್ಚನ್ ನೋಡೋಣ. ಇಫ್ ಅ ಪಾಪ್ಯುಲೇಷನ್ ಆಫ್ ರೆಡ್ ಬೀಟಲ್ಸ್ ಲಿವಿಂಗ್ ಆನ್ ಗ್ರೀನ್ ಬುಷಸ್ ಈಸ್ ಬೀಯಿಂಗ್ ಈಟನ್ ಬೈ ಕ್ರೌಸ್, ಹೌದಾ? ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅ ಗ್ರೀನ್ ಬೀಟಲ್ ಈಸ್ ಫೌಂಡ್ ಇನ್ ದ ಪ್ರೋಜನಿ. ಸೊ ಅದಾದ್ಮೇಲೆ ವಾಟ್ ಈಸ್ ದ ಫ್ಯೂಚರ್ ಆಫ್ ನ್ಯೂಟ್ರೇಟ್? ವಿಲ್ ಇಟ್ ಸರ್ವೈವ್ ಇನ್ ದ ನ್ಯೂ ಹ್ಯಾಬಿಟೇಟ್? ಸಿಂಪಲ್ ಅಪ್ಪ. ನೋಡಿ, ಒಂದು ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ ಆಫ್ ಬೀಟಲ್ನಲ್ಲಿ ಎಲ್ಲ ಬೀಟಲ್ಸ್ಗಳು ಕೂಡ ರೆಡ್ ಬಣ್ಣದಲ್ಲಿದೆ. ಅವು ಎಲ್ಲಿ ಬದುಕ್ತಾ ಇದೆ? ಗ್ರೀನ್ ಬುಷಸ್ನಲ್ಲಿ ಬದುಕ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಆ ರೆಡ್ ಬೀಟಲ್ಸ್ಗಳನ್ನ ಕ್ರೋಸ್ಗಳು, ಕಾಗೆಗಳು ಈಸಿಯಾಗಿ ಹೆಕ್ಕಿ ತಿನ್ಬಹುದು, ಐಡೆಂಟಿಫೈ ಮಾಡ್ಬೋದು. ಯಾವುದೋ ಒಂದು ಸಣ್ಣ ವೇರಿಯೇಷನ್ ಇಂದಾಗಿ ಅಚಾನಕ್ಕಾಗಿ ಆ ರೆಡ್ ಕಲರ್ ಇದ್ದಂತಹ ಬೀಟಲ್ ಪಾಪ್ಯುಲೇಷನ್ ಅಲ್ಲಿ ಒಂದು ಗ್ರೀನ್ ಕಲರ್ ಬೀಟಲ್ ಫಾರ್ಮ್ ಆಗ್ಬಿಡುತ್ತೆ ವೇರಿಯೇಷನ್ ಇಂದಾಗಿ. ಹೀಗೆ ಫಾರ್ಮ್ ಆದಂತ ಗ್ರೀನ್ ಬೀಟಲ್ ಹೇಗೆ ಸರ್ವೈವ್ ಆಗುತ್ತೆ? ಉಳ್ಕೊಳ್ಳುತ್ತಾ ಅಥವಾ ಉಳ್ಕೊಳ್ಳೋದಿಲ್ವಾ? ನೋಡಿ, ಅ ಪ್ರೋಜನಿ ವೆನ್ ಗ್ರೀನ್ ಬೀಟಲ್ಸ್ ಇನ್ ಅ ಪ್ರೋಜನಿ ವೆನ್ ಗ್ರೀನ್ ಬೀಟಲ್ ಈಸ್ ಫೌಂಡ್ ಇಟ್ ಈಸ್ ಎಸ್ಕೇಪ್ಡ್ ಅಟ್ಯಾಕ್ ಆಫ್ ಕ್ರೋಸ್ ಆಸ್ ಇಟ್ ಮರ್ಜ್ ವಿತ್ ಗ್ರೀನ್ ಕಲರ್, ಹೌದಾ? ಯಾವಾಗ ಗ್ರೀನ್ ಕಲರ್ ವೇರಿಯೇಷನ್ ಆ ಪ್ರೋಜನಿಗೆ ಬಂತು ಅಂತ ಸಂದರ್ಭಗಳಲ್ಲಿ ಅದು ಆ ಎಲೆಗಳ ಬಣ್ಣದ ಜೊತೆಗೆ ತಾನು ಮರೆಯಾಗಿ ಕಾಗೆಗಳಿಂದ ತಪ್ಪಿಸ್ಕೊಂಡ್ಬಿಡುತ್ತೆ, ಹೌದಲ್ವಾ? ದಿಸ್ ಇಸ್ ದ ಫೇವರಬಲ್ ವೇರಿಯೇಷನ್. ಸೊ ಗ್ರೀನ್ ಬೀಟಲ್ಸ್ ಇನ್ಕ್ರೀಸಸ್ ಇನ್ ದೇರ್ ಪಾಪ್ಯುಲೇಷನ್, ಅವುಗಳ ಪ್ರೋಜನಿಯನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ರೆಡ್ ಬೀಟಲ್ಗಳ ಪಾಪ್ಯುಲೇಷನ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಕಾಗೆಗಳು ಈ ರೆಡ್ ಬೀಟಲ್ಸ್ಗಳನ್ನ ತಿನ್ಬಿಡುತ್ತೆ,
ಹೌದಾ? ಹೀಗೆ ಫಾರ್ಮ್ ಆದಂತಹ ನ್ಯೂ ಟ್ರೇಟ್ ವಿಲ್ ಸರ್ವೈವ್ ಫಾರ್ ಲಾಂಗರ್ ಡ್ಯೂರೇಷನ್. ಹೌದಲ್ವಾ? ಸೊ ಹೀಗೆ ಗ್ರೀನ್ ಬೀಟಲ್ಸ್ಗಳು ಪ್ರಿಡೇಟರ್ಸ್ಗಳಿಂದ ತಾವು ಪಾರಾಗಿ ಉಳ್ಕೊಳ್ತಾ ಹೋಗೋದನ್ನ ನಾವಿಲ್ಲಿ ಗಮನಿಸಬಹುದು. ಹೌದಾ? ಇದು ಒಂದು ರೀತಿಯ ನ್ಯಾಚುರಲ್ ಸೆಲೆಕ್ಷನ್ ಏನೆ. ಹೌದಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: An angiosperm plant having red colored flowers, when crossed with the other having the same color, produced 40 progenies, out of which 30 plants were with red colored flowers and 10 plants were with white colored flowers. Find out what is the possible genotype of parent plant. Which trait is dominant and recessive? What is this cross called as, and what is its ಫಿನೋಟೈಪಿಕ್ ರೇಷಿಯೋ? ನೋಡಿ, ಇಲ್ಲಿ ಸಿಂಪಲ್ ಆಗಿ ನೀವು ಕ್ವೆಶನ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಇದು ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೌದಾ? ಸೊ ನೋಡಿ, ಅವರು ಫಿನೋಟೈಪ್ ಅನ್ನ ಕೊಟ್ಟಿದ್ದಾರೆ. ಫಿನೋಟೈಪ್ ಏನಪ್ಪಾ? ಫಿನೋಟೈಪ್ ಇಲ್ಲೂ ಕೂಡ ರೆಡ್ ಪೇರೆಂಟ್ ಇದೆ, ರೈಟ್? ಈ ಕಡೆನೂ ಕೂಡ ರೆಡ್ ಪೇರೆಂಟ್ ಇದೆ, ಸರಿನಾ? ಈಗ ಇವೆರಡೂ ಪ್ರೋಜನಿಯನ್ನ ಕ್ರಾಸ್ ಮಾಡಿದಾಗ F2 ಜನರೇಷನ್ ನಲ್ಲಿ ನಮಗೆ ಇಲ್ಲಿ F1 ನಮಗೆ ಗೊತ್ತಿಲ್ಲ. ಹೌದಾ? F2 ಜನರೇಷನ್ ನಲ್ಲಿ ಎಷ್ಟಿದೆ? 30 ಪ್ಲಾಂಟ್ಸ್ ವರ್ ರೆಡ್ ಕಲರ್ಡ್, 30 ರೆಡ್. ಹೌದಾ? ಹಾಗೆ 10 ವೈಟ್ ಆಯ್ತು. ಹೌದಾ? 10 ವೈಟ್ ಆಯ್ತು, 10 ವೈಟ್ ಫ್ಲವರ್ಸ್ ಬಂದಿದೆ. ಸೊ ಇಲ್ಲೇ ನಮಗೆ ಗೊತ್ತಾಗ್ತಾ ಇದೆ F2 ಜನರೇಷನ್ ನಲ್ಲಿ 3:1 ರೇಷಿಯೋ ಬಂದಿದೆ ಅಂತ. 3:1 ರೇಷಿಯೋ ಬಂದಿದೆ ಅಂತ ಹೇಳಿದ್ರೆ ದಿಸ್ ಈಸ್ ಅ ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ನಮಗೆ ಆಲ್ರೆಡಿ ಗೊತ್ತಾಗ್ಬಿಡ್ಬೇಕು. ಹೌದಾ? ಸೊ ಫೈಂಡ್ ಔಟ್ ವಾಟ್ ಈಸ್ ದ ಪಾಸಿಬಲ್ ಜೀನೋಟೈಪ್ ಆಫ್ ದ ಪೇರೆಂಟ್ ಆಫ್ ದ ಪ್ಲಾಂಟ್ಸ್. ಈಗ ಪಾಸಿಬಲ್ ಜೀನೋಟೈಪ್ ಅನ್ನ ನಾವು ಹುಡುಕ್ತಾ ಹೋದ್ರೆ ನಾವು ಏನು ಹುಡುಕ್ಬೋದು? ಇಲ್ಲಿ ಸಾಮಾನ್ಯವಾಗಿ ನೋಡಿ, ರೆಡ್ ಫ್ಲವರ್ ಇರಬೇಕು ಅಂತ ಹೇಳಿದ್ರೆ ಐದರ್ ಇಟ್ ಶುಡ್ ಬಿ ಇನ್ ಹೋಮೋಸೈಗಸ್ ರೆಡ್ ಅಂತ ಬರ್ಕೊಂಡ್ಬಿಡೋಣ, ಸರಿನಾ? ಇಲ್ಲಿ ನೋಡಿ, ನಾನು ಕ್ಯಾಪಿಟಲ್ ಆರ್ ಅನ್ನ ಬರ್ದ್ಬಿಡ್ತೀನಿ, ಸರಿನಾ? ಐದರ್ ಇಟ್ ಕ್ಯಾನ್ ಬಿ ಇನ್ ರೆಡ್ ಕ್ಯಾಪಿಟಲ್ ಆರ್ ಆರ್ ಸ್ಮಾಲ್ ಆರ್ ಐ ಮೀನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಈ ಎರಡು ಪಾಸಿಬಿಲಿಟೀಸ್ಗಳು ಮಾತ್ರ ಸಾಧ್ಯ. ಹೌದಲ್ವಾ? ಇಲ್ಲೂ ಕೂಡ ರೆಡ್ ಇರಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಆರ್ ಇರಬೇಕು, ಅಥವಾ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆದ್ರೂ ಇರಬೇಕು. ಹೌದಲ್ವಪ್ಪ? ಸೊ ಈಗ ಇಲ್ಲಿ ವೈಟ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಯಾವಾಗಲೂ ಮಿನಿಮಮ್ ನಮಗೆ ಗ್ಯಾರಂಟಿ ಗೊತ್ತು. ಯಾವಾಗ ಸ್ಮಾಲ್ ಆರ್ ಇರುತ್ತೋ, ಯಾವಾಗ ರಿಸೆಸಿವ್ ಅಲೀಲ್ಸ್ಗಳು ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇರುತ್ತೋ ಅಂತ ಸಂದರ್ಭದಲ್ಲಿ ಮಾತ್ರ ವೈಟ್ ಬರಬೇಕು ಅಂತ ನಮಗೆ ಗೊತ್ತಿದೆ. ಅಂತ ಸಂದರ್ಭದಲ್ಲಿ ಮಾತ್ರ ರಿಸೆಸಿವ್ ಟ್ರೇಟ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಹೌದಾ? ಸೊ ಇಲ್ಲಿ ವೈಟ್ ಬರಬೇಕು ಅಂತ ಹೇಳಿದ್ರೆ ಪೇರೆಂಟ್ ಜನರೇಷನ್ ಅಲ್ಲಿ ಸ್ಮಾಲ್ ಆರ್ ಇರಲೇಬೇಕು ಅಂತ ಅರ್ಥ. ಹೌದಾ? ಸೊ ಆ ರೀತಿಯಾಗಿ ನಾವು ಲೆಕ್ಕ ಮಾಡ್ತಾ ನೋಡಿದ್ರೆ ಈ ಎರಡೂ ಪೇರೆಂಟ್ಸ್ಗಳ ಜೀನೋಟೈಪ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗಿರ್ಲಿಕ್ಕೆ ಮಾತ್ರ ಸಾಧ್ಯ. ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇವೆರಡನ್ನ ನಾವು ಕ್ರಾಸ್ ಮಾಡ್ತಾ ನೋಡ್ಬಿಡೋಣ, ರೈಟ್? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸರಿನಾ? ನೋಡಿ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸಿಂಪಲ್. ಹೌದಾ? ಸೊ ಇಲ್ಲಿ ಪ್ರೋಜನ್ ಏನಾಗಿರ್ಬೋದು? ಇಟ್ ಶುಡ್ ಬಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಸರಿನಾ? ಸೊ ಇಲ್ಲಿ ಪ್ರೋಜನ್ ಏನಾಗಿರ್ಬೇಕು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಆಗಿರ್ಬೇಕು, ಎರಡೂ ಪೇರೆಂಟ್ಸ್ಗಳದ್ದು. ಹೌದಾ? ಸೊ ವಿಚ್ ಟ್ರೇಟ್ ಈಸ್ ಡಾಮಿನೆಂಟ್ ಅಂಡ್ ರಿಸೆಸಿವ್? ಯಾವ ಟ್ರೇಟ್ ಡಾಮಿನೆಂಟ್ ಇಲ್ಲಿ, ಯಾವ ಟ್ರೇಟ್ ಸಾಮಾನ್ಯವಾಗಿ ಇದನ್ನೇ ನೀವು ವಾಪಸ್ ನೋಡಿದ್ರೆ ಟೆಸ್ಟ್ ಕ್ರಾಸ್ ಮಾಡಿ ನೋಡಿದ್ರೆ ಇಲ್ಲಿ ಯಾವುದು ಡಾಮಿನೆಂಟ್ ಜೀನ್ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಸದ್ಯಕ್ಕೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ದಟ್ ರೆಡ್ ಈಸ್ ದ ಒನ್ ವಿಚ್ ಈಸ್ ಡಾಮಿನೆಂಟ್ ಅಂತ ಹೇಳಿ. ರೆಡ್ ಈಸ್ ದ ಡಾಮಿನೆಂಟ್ ಟ್ರೇಟ್. ರೆಡ್ ಈಸ್ ಡಾಮಿನೆಂಟ್, ರೈಟ್? ರೆಡ್ ಈಸ್ ಡಾಮಿನೆಂಟ್. ಓಕೆ, ವೈಟ್ ಈಸ್ ರಿಸೆಸಿವ್, ಸರಿನಾ? ಸೊ ರೆಡ್ ಈಸ್ ಡಾಮಿನೆಂಟ್, ವೈಟ್ ಈಸ್ ರಿಸೆಸಿವ್. ಓಕೆ, ಡಾಮಿನೆಂಟ್ ಹಾಗೂ ರಿಸೆಸಿವ್. ಅರ್ಥ ಆಗ್ತಿದೆಯಪ್ಪ? ಹಾಗೆ ವಾಟ್ ಈಸ್ ದಿಸ್ ಕ್ರಾಸ್ ಕಾಲ್ಡ್ ಆಸ್ ಅಂಡ್ ವಾಟ್ ಈಸ್ ಇಟ್ ಫಿನೋಟೈಪಿಕ್ ರೇಷಿಯೋ? ಫಿನೋಟೈಪಿಕ್ ರೇಷಿಯೋ ನಾವಿಲ್ಲಿ ಗಮನಿಸ್ತಾ ಇದೀವಿ ಆಲ್ರೆಡಿ. 3:1 ಅಂತ ನಮಗೆ ಇಲ್ಲೇ ಗೊತ್ತಾಗ್ಬಿಡ್ಬೇಕು. ಫಿನೋಟೈಪಿಕ್ ರೇಷಿಯೋ 3:1. ಫಿನೋಟೈಪಿಕ್ ರೇಷಿಯೋ ಅಥವಾ ಫಿನೋಟೈಪ್, ರೈಟ್? ಫಿನೋಟೈಪ್ 3:1 ಬರ್ತಾ ಇದೆ. ಸೊ ಇದನ್ನ ನಾವು ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೀವಲ್ವಾ? ಯಾವಾಗ 1 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ನಾವು ಕ್ರಾಸ್ ಮಾಡಿ ನೋಡ್ತೇವೋ ಅಂತ ಸಂದರ್ಭಗಳಲ್ಲಿ ದಿಸ್ ಇಸ್ ಅ ಮಾನೋ ಹೈಬ್ರಿಡ್ ಕ್ರಾಸ್. ಹೌದಲ್ವಾ? ಮಾನೋ ಹೈಬ್ರಿಡ್ ಕ್ರಾಸ್, ಸರಿನಾ? ಮಾನೋ ಹೈಬ್ರಿಡ್ ಕ್ರಾಸ್. ಅರ್ಥ ಆಗ್ತಿದೆಯಪ್ಪ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಎವಲ್ಯೂಷನ್ in some changes may have occurred for a reason,
but proved to be useful for some other purpose. In evolution, some changes may have occurred for a reason, but proved to be useful for some other purpose. Cite one such example. ಹಾಗೆ has the evolutionary changes took place all of a sudden? Elaborate ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸಾಮಾನ್ಯವಾಗಿ ಎವಲ್ಯೂಷನ್ ಆಗುವಾಗ ಯಾವುದಾದ್ರೂ ಒಂದಷ್ಟು ಚೇಂಜಸ್ಗಳು ಯಾವುದೋ ಒಂದು ರೀಸನ್ಗೆ ಆಗಿದೆ, ಹೌದಾ, ವೇರಿಯೇಷನ್ಸ್ಗಳು ಬಂದ್ಬಿಟ್ಟಿದೆ. ಆದರೆ ಒರಿಜಿನಲ್ ಪರ್ಪಸ್ಗೆ ಬದಲಾಗಿ ಇನ್ನೊಂದು ಪರ್ಪಸ್ಗೆ, ಇನ್ನೊಂದು ಕೆಲಸಕ್ಕೆ ಆ ವೇರಿಯೇಷನ್ಸ್ಗಳು ಯೂಸ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು, ಹೌದಲ್ವಾ? ಸೊ ಇದನ್ನ ನಾವು ಫಂಕ್ಷನಲ್ ಅಡ್ವಾಂಟೇಜ್ ಅಂತ ಹೇಳಿ ಕರಿತೇವೆ, ಸರಿನಾ? ಸೊ ಫಂಕ್ಷನಲ್ ಅಡ್ವಾಂಟೇಜ್ಗೆ ನೀವು ಉದಾಹರಣೆಯಾಗಿ ಎವಲ್ಯೂಷನ್ ಆಫ್ ಫೆದರ್ಸ್ ಅನ್ನ ಕೊಡಬಹುದು, ಹೌದಲ್ವಾ? ಮೊದಲು ಫೆದರ್ಸ್ಗಳು ಡೈನೋಸಾರಸ್ಗಳಲ್ಲಿ ಕಂಡು ಬಂದಿದ್ವು. ಡೈನೋಸಾರ್ಸ್ಗಳು ಇದ್ದಾಗ ಡೈನೋಸಾರ್ಸ್ಗಳಲ್ಲಿ ಫೆದರ್ಸ್ಗಳು ಇದ್ದಿದ್ದನ್ನು ನಾವು ಗಮನಿಸಬಹುದು. ಈ ಫೆದರ್ಸ್ಗಳ ಮುಖ್ಯ ಕೆಲಸ ಏನು? ದೇ ಪ್ರೊವೈಡ್ ಇನ್ಸುಲೇಷನ್ ಇನ್ ಕೋಲ್ಡ್ ವೆದರ್, ಹೌದಲ್ವಾ? ಬಟ್ ಲೇಟರ್ ಆನ್ ಅದೇ ರೀತಿಯಾದ ಫೆದರ್ಗಳು ಇನ್ಸುಲೇಷನ್ ಅನ್ನು ಕೊಡೋದ್ರ ಜೊತೆಗೆ ಹಕ್ಕಿಗಳಲ್ಲಿ ಹಾರೋದಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ, ಹೌದಲ್ವಾ? ಸೊ ಇದು ಫಂಕ್ಷನಲ್ ಅಡ್ವಾಂಟೇಜ್ ಆಯಿತು. ಸೊ ಲೇಟರ್ ಆನ್, ಬಟ್ ಲೇಟರ್ ದೇ ಮೈಟ್ ಹ್ಯಾವ್ ಬಿಕಮ್ ಯೂಸ್ಫುಲ್ ಫಾರ್ ಫ್ಲೈಟ್ ಇನ್ ಕೇಸ್ ಆಫ್ ಬರ್ಡ್ಸ್, ಹೌದಲ್ವಾ? ಸೊ ಇದನ್ನೇ ನಾವು ಫಂಕ್ಷನಲ್ ಅಡ್ವಾಂಟೇಜಸ್ ಅಂತ ಹೇಳಿ ಕರಿತೇವೆ. ಯಾವುದೋ ಒಂದು ಕೆಲಸಕ್ಕಾಗಿ ಇದ್ದಂಥ ವೇರಿಯೇಷನ್, ಮೊದಲು ಇನ್ಸುಲೇಷನ್ಗಾಗಿ ಬಳಕೆ ಆಗ್ತಿದ್ದಂಥ ಒಂದು ವೇರಿಯೇಷನ್ ಲೇಟರ್ ಆನ್ ಹಾರೋದಕ್ಕೆ ಕೂಡ ನಮಗೆ ಸಹಾಯ ಮಾಡ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು, ಸರಿನಾ? ಸೊ ಫಾರ್ ಎಕ್ಸಾಂಪಲ್, ಡೈನೋಸಾರ್ಸ್ ಹ್ಯಾಡ್ ಫೆದರ್ಸ್ ಬಟ್ ಕುಡ್ ನಾಟ್ ಫ್ಲೈ, ಬಟ್ ಬರ್ಡ್ಸ್ ಸೀಮ್ ಟು ಹ್ಯಾವ್ ಲೇಟರ್ ಅಡಾಪ್ಟೆಡ್ ದ ಫೆದರ್ಸ್ ಟು ಫ್ಲೈಟ್, ಸರಿನಾ? ಇದು ಒಂದು ಉದಾಹರಣೆ ಆಯ್ತು. ಹಾಗೆ ಹ್ಯಾಸ್ ಎವಲ್ಯೂಷನರಿ ಚೇಂಜಸ್ ಟುಕ್ ಪ್ಲೇಸ್ ಆಲ್ ಆಫ್ ಅ ಸಡನ್? ನೋ. ಎವಲ್ಯೂಷನ್ ಅನ್ನೋದು ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ ಯಾವಾಗಲೂ. ಇಟ್ಸ್ ಅ ಸ್ಲೋ ಫಿನಾಮಿನಾ, ಸ್ಲೋ ಪ್ರೋಸೆಸ್, ಸರಿನಾ? ಉದಾಹರಣೆಗೆ ನೋಡಿ, ಫಿಟ್ನೆಸ್ ಅಡ್ವಾಂಟೇಜ್ನ ಇಲ್ಲಿ ನಾವು ತೆಗೆದುಕೊಳ್ಬಹುದು. ಉದಾಹರಣೆಗೆ ಎವಲ್ಯೂಷನ್ ಆಫ್ ಐಸ್ ನೋಡಿ, ಎವಲ್ಯೂಷನ್ ಆಫ್ ಕಾಂಪ್ಲೆಕ್ಸ್ ಆರ್ಗನ್ ಈಸ್ ನಾಟ್ ಸಡನ್, ಇಟ್ ಅಕರ್ಸ್ ಡ್ಯೂ ಟು ಮೈನರ್ ಚೇಂಜಸ್ ಇನ್ DNA, ಹೌಎವರ್ ಟೇಕ್ಸ್ ಪ್ಲೇಸ್ ಬಿಟ್ ಬೈ ಬಿಟ್ ಓವರ್ ಜನರೇಷನ್, ಹೌದಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪ್ಲಾಟ್ಫಾರ್ಮ್ಸ್ಗಳು ಕೇವಲ ರೂಡಿಮೆಂಟರಿ ಐಸ್ಗಳನ್ನು ಹೊಂದಿದೆ. ಆ ಪ್ಲಾಟ್ಫಾರ್ಮ್ಸ್ಗಳಿಗೆ ಆ ರೂಡಿಮೆಂಟರಿ ಐಸ್ ದೇ ಆರ್ ಎನಫ್ ಟು ಗಿವ್ ಫಿಟ್ನೆಸ್ ಅಡ್ವಾಂಟೇಜ್. ಅಷ್ಟಿದ್ರೆ ಆ ಪ್ಲಾಟ್ಫಾರ್ಮ್ ಅನ್ನೋದು ಬದುಕು ಹೋಗ್ಬಿಡುತ್ತೆ. ಅದೇ ರೀತಿ ಮುಂದಿನ ಜನರೇಷನ್ನ ಮುಂದಿನ ಜನರೇಷನ್ ಇನ್ನೊಂದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್, ಅದಕ್ಕೆ ತನಗೆ ಸ್ವಲ್ಪ ಕಾಂಪ್ಲೆಕ್ಸ್ ಆರ್ಗನ್ಸ್ ಅಥವಾ ಕಾಂಪ್ಲೆಕ್ಸ್ ಕಣ್ಣುಗಳು ಬೇಕಿರುತ್ತೆ. ಅಗೈನ್ ಅಲ್ಲಿ ಅಡಾಪ್ಟೇಷನ್ ಆಗ್ತಾ ಸಣ್ಣದಾದ ಮೈನರ್ ಚೇಂಜಸ್ಗಳು ಆಗ್ತಾ ಓವರ್ ಅ ಪೀರಿಯಡ್ ಆಫ್ ಜನರೇಷನ್ ಆ ಕಣ್ಣುಗಳು ಡೆವಲಪ್ ಆಗೋದನ್ನ, ಕಾಂಪ್ಲೆಕ್ಸ್ ಆಗೋದನ್ನ ನಾವಿಲ್ಲಿ ಗಮನಿಸಬಹುದು, ಸರಿನಾ? ಸೊ ಇದು ಯಾವಾಗಲೂ ಎವಲ್ಯೂಷನ್ ಸ್ಟೇಜ್ ಬೈ ಸ್ಟೇಜ್, ಬಿಟ್ ಬೈ ಬಿಟ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡುತ್ತೆ, ಸರಿನಾ? ಅರ್ಥ ಆಗ್ತಿದ್ಯಪ್ಪ? ಮುಂದಿನ ಕ್ವೆಶ್ಚನ್ ಹೋಗೋಣ. ಮುಂದಿನ ಕ್ವೆಶ್ಚನ್ ಹೀಗಿದೆ: ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ದಟ್ ಕುಡ್ ಲೀಡ್ ಟು ದ ರೈಸ್ ಆಫ್ ನ್ಯೂ ಸ್ಪೀಶೀಸ್. ಹೌ ಡು ಅನಲಾಗಸ್ ಆರ್ಗನ್ ಪ್ರೊವೈಡ್ ಎವಿಡೆನ್ಸ್ ಇನ್ ಫೇವರ್ ಆಫ್ ಎವಲ್ಯೂಷನ್? ನೋಡಿ, ಯಾವುದಾದ್ರೂ 2 ಫ್ಯಾಕ್ಟರ್ಗಳನ್ನ ಹೆಸರಿಸಿ ಸ್ಪೀಸಿಯೇಷನ್ಗೆ ಕಾರಣವಾಗುವಂಥದ್ದು. ಉದಾಹರಣೆಗೆ ನೋಡಿ, ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ವೇರಿಯೇಷನ್ಸ್ ಹಾಗೂ ಮ್ಯೂಟೇಷನ್ಸ್ಗಳು, ಇವೆಲ್ಲವುಗಳು ಕೂಡ ಹೊಸ ಸ್ಪೀಶೀಸ್ ಫಾರ್ಮ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇನ್ ಜನರಲ್ ಎವಲ್ಯೂಷನ್ಗೆ ಕಾರಣವಾಗ್ತಾ ಇದೆ ಅಂತ ಅರ್ಥ, ಹೌದಲ್ವಪ್ಪ? ಸೊ ಇಲ್ಲಿ ಅನಲಾಗಸ್ ಆರ್ಗನ್ಗಳು ಎವಲ್ಯೂಷನ್ಗೆ ಹೇಗೆ ಎವಿಡೆನ್ಸ್ ಅನ್ನ ಕೊಡ್ತಾ ಇದೆ ನೋಡಿ. ಅನಲಾಗಸ್ ಆರ್ಗನ್ಸ್ ಅಂತ ಹೇಳಿದ್ರೆ ಏನೋ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆರ್ಗನ್ಸ್ ವಿಚ್ ಆರ್ ಸಿಮಿಲರ್ ಇನ್ ಫಂಕ್ಷನ್ ಬಟ್ ಆರ್ ಸ್ಟ್ರಕ್ಚರಲಿ ಡಿಫರೆಂಟ್, ಹೌದಲ್ವಾ? ಇಟ್ ಸಜೆಸ್ಟ್ ದಟ್ ದೀಸ್ 2 ಆರ್ಗನ್ಸ್ ಮೇ ಲುಕ್ ಅಲೈಕ್ ಸೂಪರ್ಫಿಷಿಯಲಿ, ಬಟ್ they are not from common ancestry but different in structure and origin. Suggests that organisms having these organs are having distant ancestors ಅಂತ ಹೇಳಿದ್ರೆ ಇಲ್ಲಿ ಯಾವಾಗ ನಮಗೆ ಆ ಸ್ಟ್ರಕ್ಚರಲ್ ಡಿಫರೆನ್ಸಸ್ ಇದೆ ಅಂತ ಗೊತ್ತಾಗುತ್ತೋ, ಹೌದಾ, ದಟ್ ಶೋಸ್ ದಟ್ ದೇ ಆರ್ ಫ್ರಮ್ ಡಿಸ್ಟೆಂಟ್ ಆನ್ಸೆಸ್ಟರ್ಸ್ ಅಂತ. ಕಾಮನ್ ಆನ್ಸೆಸ್ಟರ್ ಅಲ್ಲ, ಡಿಸ್ಟೆಂಟ್ ಆನ್ಸೆಸ್ಟರ್ಸ್ ಅಂತ. ತುಂಬಾ ದೂರದಾದ ಆಫ್ಸ್ಪ್ರಿಂಗ್ಸ್ಗಳು, ತುಂಬಾ ದೂರದಾದ ಆನ್ಸೆಸ್ಟರ್ಸ್ಗಳನ್ನ ಅವರು ಹೊಂದಿದ್ದಾರೆ ಅಂತ ಅರ್ಥ ಆಗ್ತಿದ್ಯಾ? ಸೊ ಸಚ್ ಆರ್ಗನ್ಸ್ ಹ್ಯಾವ್ ಡೆವಲಪ್ಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಎವಲ್ಯೂಷನ್ ಆಸ್ ಅನ್ ಅಡಾಪ್ಟೇಷನ್ ಸಿಮಿಲರ್ ಮೋಡ್ ಆಫ್ ಲೈಫ್ ಅಂತ ಹೇಳಿದ್ರೆ ಇಲ್ಲಿ ಸೊ ಯಾವಾಗ ಆರ್ಗ್ಯಾನಿಸಮ್ಸ್ಗಳು ಎವಲ್ಯೂಷನ್ ಪೀರಿಯಡ್ನಲ್ಲಿ ಒಂದು ಜಾಗಕ್ಕೆ ಅಡಾಪ್ಟ್ ಆಗಿ ಬದುಕುವಾಗ ಅಲ್ಲಿನ ಎನ್ವಿರಾನ್ಮೆಂಟ್ಗೆ ತಕ್ಕಂಗೆ ತಾವು ಅಡಾಪ್ಟ್ ಆಗ್ತಾ ತಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಹೋಗುತ್ತವೆ, ಹೌದಾ? ಅರ್ಥ ಆಗ್ತಿದ್ಯಾ? ಈ ರೀತಿಯಾಗಿ ನಾವು ಎವಲ್ಯೂಷನ್ ಆಧಾರದ ಮೇಲೆ ಅನಲಾಗಸ್ ಆರ್ಗನ್ಸ್ಗಳನ್ನ ನಾವು ಸ್ಟಡಿ ಮಾಡಿದಾಗ ಅನಲಾಗಸ್ ಆರ್ಗನ್ಸ್ಗಳಿಂದ ನಮಗೆ ಏನು ಗೊತ್ತಾಗುತ್ತೆ? ಈ ರೀತಿಯಾದ ರಚನೆಗಳನ್ನ ಹೊಂದಿರುವಂತ ಆರ್ಗ್ಯಾನಿಸಮ್ಸ್ಗಳು ಡಿಸ್ಟೆಂಟ್ ಆನ್ಸೆಸ್ಟರ್ಸ್ಗಳನ್ನ ಹೊಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ಹೌದಾ? ಈ ರೀತಿಯಾಗಿ ಅನಲಾಗಸ್ ಆರ್ಗನ್ಸ್ಗಳು ಎವಲ್ಯೂಷನ್ಗೆ
ಒಂದು ರೀತಿಯ ಸಪೋರ್ಟ್ ಅನ್ನ ಎವಿಡೆನ್ಸಸ್ ಅನ್ನ ನಮಗೆ ಕೊಡೋದನ್ನ ನಾವು ಗಮನಿಸಬಹುದು. ಅದೇ ಹೋಮೋಲೋಗಸ್ ಆರ್ಗನ್ಸ್ಗಳಿದ್ದಾಗ ಈ ಸ್ಟ್ರಕ್ಚರ್ ಅನ್ನ ಹೋಮೋಲೋಗಸ್ ಆರ್ಗನ್ಸ್ಗಳನ್ನ ಹೊಂದಿರುವಂತ ಆಫ್ಸ್ಪ್ರಿಂಗ್ಸ್ಗಳು ಕ್ಲೋಸ್ಲಿ ರಿಲೇಟೆಡ್ ಅಂತ ಹೇಳಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್, ನೇಮ್ ದ ಸೈಂಟಿಸ್ಟ್ ಹೂ ಗೇವ್ ದ ಐಡಿಯಾ ಆಫ್ ಎವಲ್ಯೂಷನ್ ಆಫ್ ಸ್ಪೀಶೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್. ವಾಟ್ ಕನ್ಕ್ಲೂಷನ್ ಡಿಡ್ ಮೆಂಡಲ್ ಡ್ರಾ ಫ್ರಮ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಅಂಡ್ ಅಬೌಟ್ ಟ್ರೇಟ್ಸ್? ಯಾರಪ್ಪ ಎವಲ್ಯೂಷನ್ ಬಗ್ಗೆ ನಮಗೆ ಫಸ್ಟ್ ಐಡಿಯಾ ಕೊಟ್ಟಿದ್ದು? ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಇಸ್ ದ ಒನ್ ಹೂ ಗೇವ್ ದ ಐಡಿಯಾ ಆಫ್ ಎವಲ್ಯೂಷನ್ ಫಾರ್ ದ ಫಸ್ಟ್ ಟೈಮ್. ಹೌದಲ್ವಾ? ತನ್ನ ಆರಿಜಿನ್ ಆಫ್ ಸ್ಪೀಶೀಸ್ ಅನ್ನುವ ಬುಕ್ ನಲ್ಲಿ ಈ ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆ ಚಾರ್ಲ್ಸ್ ಡಾರ್ವಿನ್ ಅವರು ಮೊದಲ ಬಾರಿಗೆ ತಿಳಿಸ್ಕೊಡ್ತಾರೆ. ಮೆಂಡೆಲ್ ಅವರು ಏನ್ ಕನ್ಕ್ಲೂಡ್ ಮಾಡ್ತಾರೆ? ಮೆಂಡೆಲ್ ಅವರು ತಮ್ಮ ಹೈಬ್ರಿಡ್ ಅಥವಾ ಆ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ, ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ ಅವರು ಏನ್ ಕನ್ಕ್ಲೂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ದಟ್ ಟ್ರೇಟ್ಸ್ ಆರ್ ಇನ್ಹೆರಿಟೆಡ್ ಇಂಡಿಪೆಂಡೆಂಟ್ಲಿ. ಸೊ ದಟ್ ಟ್ರೇಟ್ಸ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಅಂಡ್ ಈ ಟ್ರೇಟ್ಸ್ಗಳು ಇಂಡಿಪೆಂಡೆಂಟ್ ಆಗಿ ಇನ್ಹೆರಿಟ್ ಆಗ್ತಾ ಇದೆ ಬಿಕಾಸ್ there are alleles, there are factors that are responsible for these characters. ಈ ಕ್ಯಾರೆಕ್ಟರ್ಸ್ಗಳು ಪೇರೆಂಟ್ಸ್ ಜನರೇಷನ್ ಇಂದ ಆಫ್ಸ್ಪ್ರಿಂಗ್ ಜನರೇಷನ್ಗೆ ಪಾಸ್ ಆನ್ ಆಗ್ತಾ ಇದೆ. ಸೊ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಅಲೀಲ್ಸ್ಗಳು ಪಾಸ್ ಆನ್ ಆಗುವಾಗ ಅವು ಇಂಡಿಪೆಂಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಈ ರೀತಿಯಾದ ಕನ್ಕ್ಲೂಷನ್ಸ್ ಗಳನ್ನ ಗ್ರೆಗರ್ ಜಾನ್ ಮೆಂಡೆಲ್ ಅವರು ಕೊಡ್ತಾರೆ. ಹೌದಾ? ಇದು ಮೆಂಡೆಲ್ ಹಾಗೂ ಚಾರ್ಲ್ಸ್ ಡಾರ್ವಿನ್ ಅವರ ಕಾಂಟ್ರಿಬ್ಯೂಷನ್ ಆಗಿತ್ತು. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, ವಾಟ್ ಆರ್ monohybrid and dihybrid cross? How Mendel proved that tallness is the dominant trait and the dwarfness is recessive trait in pea plant? Explain with help of a monohybrid cross. ನಾವು ಆಲ್ರೆಡಿ monohybrid cross ನ 2 ಸರ್ತಿ ಸಾಲ್ವ್ ಮಾಡಿದ್ವಿ. ಸೊ ಬೈ ದಿಸ್ ಟೈಮ್ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೇಕು, ಹೌದಲ್ವಾ? monohybrid cross ಅಂತ ಹೇಳಿದ್ರೆ a cross between one pair of contrasting characters. ಸರಿನಾ? ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಓನ್ಲಿ ಒನ್ ಕ್ಯಾರೆಕ್ಟರ್, ಒನ್ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತ ನಾನು ತಗೊಳ್ತಾ ಇದ್ದೀನಿ. when there is a cross between two homozygous individuals having one pair of contrasting characters simply represents monohybrid cross. Mono single, di ಅಂತ ಹೇಳಿದ್ರೆ ಟೂ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಗಳಿರುವಂತಹ ಪೇರೆಂಟ್ಸ್ ಗಳನ್ನ ನಾವು ಕ್ರಾಸ್ ಮಾಡಿದ್ರೆ ಅದನ್ನ ನಾವು ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕರಿತೇವೆ. ಸಿಂಪಲ್, ಹೌದಾ? ಸೊ ಇಲ್ಲಿ ಯಾಕೆ ಟಾಲ್ನೆಸ್ ಅನ್ನೇ ಡಾಮಿನೆಂಟ್ ಅಂತ ಹೇಳಿ ಅವರು ಕನ್ಸಿಡರ್ ಮಾಡಿದ್ರು, ಕನ್ಕ್ಲೂಡ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ, ಯಾವಾಗಲೂ monohybrid ಕ್ರಾಸ್ ನಲ್ಲಿ ಸಾಮಾನ್ಯವಾಗಿ ಹೋಮೋಜೈಗಸ್ ಟಾಲ್ ಹಾಗೂ ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ಸ್ ಗಳನ್ನ ನಾವು ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ಟಾಲ್ನೆಸ್ ಅನ್ನೋದು ಎಕ್ಸ್ಪ್ರೆಸ್ ಆಗುತ್ತೆ. ಹೌದಾ? ಯಾವಾಗ ಟಾಲ್ ಜೀನ್ಸ್ ಗಳು ಇರುತ್ತೋ, ಈವನ್ ಇನ್ ದೇರ್ ಹೆಟಿರೋಜೈಗಸ್ ಕಂಡೀಷನ್ ಟಾಲ್ ಜೀನ್ಸ್ ಆರ್ ಎಕ್ಸ್ಪ್ರೆಸ್ಡ್. ಈ ಕಾರಣದಿಂದಾಗಿ ಮೆಂಡೆಲ್ ಅವರು ಟಾಲ್ನೆಸ್ ಇಸ್ ಅ ಡಾಮಿನೆಂಟ್ ಟ್ರೇಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅದೇ ಡ್ವಾರ್ಫ್ನೆಸ್ ಏನಿದೆಯಲ್ಲ, ಇದು ಯಾವಾಗಲೂ ರಿಸೆಸಿವ್ ಅಲೀಲ್ಸ್ಗಳು ಹೋಮೋಜೈಗಸ್ ಕಂಡೀಷನ್ ಇದ್ದಾಗ ಮಾತ್ರ ಎಕ್ಸ್ಪ್ರೆಸ್ ಆಗ್ತಿದ್ದನ್ನು ಅವರು ಗಮನಿಸ್ತಾರೆ. ಸೊ ಆ ಕಾರಣದಿಂದಾಗಿ ರಿಸೆಸಿವ್ನೆಸ್ಗೆ ಈ ಡ್ವಾರ್ಫ್ನೆಸ್ ಏನಿದೆಯಲ್ಲ, ಇದನ್ನ ನಾವು ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, monohybrid ಕ್ರಾಸ್ ನಲ್ಲಿ F2 ಜನರೇಷನ್ ನಲ್ಲಿ ಫಿನೋಟೈಪಿಕ್ ರೇಷಿಯೋ ಬಂದು 3:1 ಇರುತ್ತೆ. 3 ಟಾಲ್ ಪ್ಲಾಂಟ್ಸ್ ಗಳಿರುತ್ತೆ, 1 ಡ್ವಾರ್ಫ್ ಪ್ಲಾಂಟ್ ಇರುತ್ತೆ. ಅದೇ ಡೈಹೈಬ್ರಿಡ್ ಕ್ರಾಸ್ ನಲ್ಲಿ ಫಿನೋಟೈಪಿಕ್ ರೇಷಿಯೋ ಸಾಮಾನ್ಯವಾಗಿ 9:3:3:1 ಇರುತ್ತೆ. ಸರಿನಾ? ಸೊ ಡೈಹೈಬ್ರಿಡ್ ಕ್ರಾಸ್ ಅನ್ನೋ ಬಗ್ಗೆ ಕೂಡ ನಿಮಗೆ ಕ್ವೆಶನ್ ಗಳನ್ನ ಕೇಳಬಹುದು. ಎಲ್ಲೋ ರೌಂಡ್ ಹೋಮೋಜೈಗಸ್ ಎಲ್ಲೋ ರೌಂಡ್ ಪ್ಲಾಂಟ್ಸ್ ಕ್ರಾಸ್ಡ್ ವಿತ್ ಹೋಮೋಜೈಗಸ್ ಗ್ರೀನ್ ರಿಂಕಲ್ ಪ್ಲಾಂಟ್ಸ್. ಆ ಕ್ರಾಸಿಂಗ್ ಅನ್ನ ನೀವು ಮಾಡೋದನ್ನ ನೀವು ಕಲ್ತಿರ್ಬೇಕು. ನೀವು ಜಸ್ಟ್ ಯೂಸ್ ಪನೆಟ್ ಸ್ಕ್ವೇರ್ ಅಪ್ಪ, ಪನೆಟ್ ಸ್ಕ್ವೇರ್ನ ನೀವು ಯೂಸ್ ಮಾಡಿಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕೂಡ. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ, given below is the experiment carried out by Mendel to study inheritance of two traits in garden pea. Fill in the blanks with appropriate answer. What were his findings with respect to inheritance of traits in F1 and F2 generation? What do you conclude from this experiment? ನೋಡಿ, ಈ ಎಕ್ಸ್ಪೆರಿಮೆಂಟ್ ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡಬೇಕು, ದಿಸ್ ಇಸ್ ಅ ಡೈಹೈಬ್ರಿಡ್ ಕ್ರಾಸ್. ಇಲ್ಲಿ ನೋಡಿ ಏನ್ ತಗೊಂಡಿದ್ದಾರೆ, ಹೋಮೋಜೈಗಸ್ ರೌಂಡ್ ಇದೆ, ಹೋಮೋಜೈಗಸ್ ಗ್ರೀನ್ ಇದೆ. ಹೌದಾ? ಹೋಮೋಜೈಗಸ್ ಗ್ರೀನ್ ರೌಂಡ್ ಪ್ಲಾಂಟ್ಸ್ ಗಳನ್ನ ತೆಗೆದುಕೊಂಡು ರಿಂಕಲ್ಡ್ ಎಲ್ಲೋ ಪ್ಲಾಂಟ್ಸ್ ಗಳ ಜೊತೆಗೆ ಅವರು ಕ್ರಾಸ್ ಮಾಡಿದಾಗ F1 ಜನರೇಷನ್ ಅಲ್ಲಿ ಏನ್ ಬರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಗ್ಯಾಮೆಟ್ಸ್ ಗಳು ಏನ್ ಬರ್ಲಿಕ್ಕೆ ಸಾಧ್ಯ. ಸೊ ಇದನ್ನ ನೀವು ಎಲ್ಲೋ ರೌಂಡ್ ಅಂತನಾದ್ರೂ ತಗೊಳ್ಳಿ ಅಥವಾ ಗ್ರೀನ್ ರೌಂಡ್ ಅಂತನಾದ್ರೂ ತಗೊಳ್ಳಿ, ಬಟ್ ಆ ಜೀನೋಟೈಪ್ ಅನ್ನ ಬರೆಯುವಾಗ ನೀವು ಸರಿಯಾಗಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಅವರು ಗ್ರೀನ್ ರೌಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಸರಿನಾ? ಸೊ ಇಂಥ ಸಂದರ್ಭದಲ್ಲಿ, ಅಥವಾ ರೌಂಡ್ ಗ್ರೀನ್ ಅಂತ ಹೇಳಿ ಕರೀರಿ. ಸೊ ಇಲ್ಲಿ ಯಾವ ಜೀನ್ಸ್ ಗಳು ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ, ಕ್ಯಾಪಿಟಲ್ ಆರ್ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ ಹಾಗೂ ಸ್ಮಾಲ್ ವೈ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ. ಸೇಮ್ ಇಲ್ಲಿ ಕೂಡ ಇಲ್ಲಿ ಎಲ್ಲೋ ರಿಂಕಲ್ಡ್ ಪ್ಲಾಂಟ್ಸ್ ಗಳನ್ನ ಅವ್ರು ತೆಗೆದುಕೊಂಡಿದ್ದಾರೆ. ಹೌದಾ? ಕ್ಯಾಪಿಟಲ್ ವೈ ಫಾರ್ಮ್ ಆಗ್ಲಿಕ್ಕೆ ಸಾಧ್ಯ, ಹಾಗೆ
ಸ್ಮಾಲ್ ಆರ್ ಫಾರ್ಮ್ ಆಗಲಿಕ್ಕೆ ಸಾಧ್ಯ. ಹೌದಾ? ಸೊ ಇವೆರಡು ಕಂಬೈನ್ ಆದರೆ ಏನು ಬರುತ್ತೆ ಇಲ್ಲಿ? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ರೈಟ್? ಓಕೆ, ರೌಂಡ್ ಬಂತ. ಹಾಗೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಎಲ್ಲೋ ಬಂತು, ರೌಂಡ್ ಎಲ್ಲೋ ಪ್ಲಾಂಟ್ಸ್ಗಳು ಬರುತ್ತೆ F1 ಜನರೇಷನ್ಲಿ. ಹೆಟೆರೋಜೈಗಸ್ ರೌಂಡ್ ಎಲ್ಲೋ ಅಥವಾ ಎಲ್ಲೋ ರೌಂಡ್ ಹೇಗಾದ್ರೂ ಕರೀರಿ. ಜೀನೋಟೈಪ್ನ ನೀವು ಬರಿಬೇಕಾದ್ರೆ ಸರಿಯಾಗಿ ಬರೀಬೇಕು. ಹೌದಾ? ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ F1 ಜನರೇಷನ್ ಅಲ್ಲಿ ಬಂದಂಥ ಇಂಡಿವಿಜುವಲ್ಸ್ಗಳನ್ನ ಅವರು ಕ್ರಾಸ್ ಮಾಡಿ ನೋಡಿದಾಗ ಅಗೈನ್ ನೀವು ಪುನೆಟ್ ಸ್ಕೋರ್ ಹಾಕೋಬೇಕು. F1 ಜನರೇಷನ್ ಅಲ್ಲಿ ಇರುವಂತಹ ಆಫ್ ಸ್ಪ್ರಿಂಗ್ಸ್ಗಳಲ್ಲಿ ಈಗ ರೌಂಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬರೆದ್ರೆ ನೋಡಿ, ಇಲ್ಲಿ ರೌಂಡ್ ಹೆಟೆರೋಜೈಗಸ್ ನಲ್ಲಿದೆ, ಎಲ್ಲೋ ಹೆಟೆರೋಜೈಗಸ್ ನಲ್ಲಿದೆ. ಇಲ್ಲಿ ಇರುವಂತ ಆಫ್ ಸ್ಪ್ರಿಂಗ್ಸ್ಗಳನ್ನ ಇಲ್ಲಿ ಇರುವಂತ ಜೀನೋಟೈಪ್ ಅನ್ನ ನಾವು ಗಮನಿಸಿದ್ರೆ ಫಾರ್ಮ್ ಆಗುವಂತ ಗ್ಯಾಮೆಟ್ಸ್ಗಳು ಯಾವುದು? ಆರ್ ಹಾಗೂ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಫಾರ್ಮ್ ಆಗ್ಬೋದಾ? ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಫಾರ್ಮ್ ಆಗ್ಬೋದು. ಅದೇ ರೀತಿ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಕೂಡ ಫಾರ್ಮ್ ಆಗಬಹುದು. ಹೌದಲ್ವಾ? ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಕೂಡ ಫಾರ್ಮ್ ಆಗ್ಬೋದು. ಅದೇ ರೀತಿ ಕ್ಯಾಪಿಟಲ್ ಆರ್ ಸ್ಮಾಲ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಕೂಡ ಫಾರ್ಮ್ ಆಗಬಹುದು. ಅದೇ ರೀತಿ ಸ್ಮಾಲ್ ಆರ್ ಸ್ಮಾಲ್ ವೈ ಕೂಡ ಫಾರ್ಮ್ ಆಗ್ಬೋದು. ಸೊ ಇಲ್ಲಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಫಾರ್ಮ್ ಆಗ್ಬೋದು ಅಥವಾ ಸ್ಮಾಲ್ ಆರ್ ಸ್ಮಾಲ್ ವೈ ಫಾರ್ಮ್ ಆಗ್ಬೋದು. ಇವೆರಡನ್ನ ನಾವು ಕ್ರಾಸ್ ಮಾಡಿ ನೋಡಿದಾಗ F2 ಜನರೇಷನ್ ಅಲ್ಲಿ ನಮಗೆ ಏನು ಸಿಗುತ್ತೆ? 9 ಎಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಸಿಗುತ್ತೆ, ರೈಟ್? 9 ಎಲ್ಲೋ ರೌಂಡ್ ಪ್ಲಾಂಟ್ಸ್ಗಳು ಸಿಗುತ್ತೆ. ಹಾಗೆ 3 ಗ್ರೀನ್ ರೌಂಡ್ ಪ್ಲಾಂಟ್ಸ್ಗಳು ಸಿಗುತ್ತೆ, ರೈಟ್? ಅದಾದ್ಮೇಲೆ 3 ಎಲ್ಲೋ ರಿಂಕಲ್ಡ್ ಪ್ಲಾಂಟ್ಸ್ಗಳು ಸಿಗುತ್ತೆ ಅಥವಾ ರಿಂಕಲ್ಡ್ ಎಲ್ಲೋ ಪ್ಲಾಂಟ್ಸ್ಗಳು ಸಿಗುತ್ತೆ. 1 ರಿಂಕಲ್ಡ್ ಗ್ರೀನ್ ಪ್ಲಾಂಟ್ ಸಿಗುತ್ತೆ. ನಿಮಗೆ ಇದು ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಸೊ ಫಿನೋಟೈಪಿಕ್ ರೇಷಿಯೋ ವುಡ್ ಬಿ ಇನ್ F2 ಜನರೇಷನ್ 9:3:3:1. ಹೌದಾ? ಫಿನೋಟೈಪ್ ಆಯ್ತು. ನಮಗೆ ಇಲ್ಲಿ ಜೀನೋಟೈಪ್ನ ಅವಶ್ಯಕತೆ ಇಲ್ಲ, ಹೌದಲ್ವಪ್ಪ? ಸೊ ಫಿನೋಟೈಪಿಕ್ ರೇಷಿಯೋ ಎಷ್ಟು ಬರುತ್ತೆ? 9:3:3:1 ಬರುತ್ತೆ, ಹೌದಲ್ವಾ? ಸೊ ಇಲ್ಲಿ ಅವರು ಕೊಟ್ಟಿರುವಂತಹ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗಿ. ವಾಟ್ ವರ್ ಹೀಸ್ ಫೈಂಡಿಂಗ್ಸ್ ವಿತ್ ರೆಸ್ಪೆಕ್ಟ್ ಟು ಇನ್ಹೆರಿಟೆನ್ಸ್ ಆಫ್ ಟ್ರೇಟ್ಸ್ ಇನ್ F1 ಅಂಡ್ F2 ಜನರೇಷನ್? ಈ ಪ್ರಕ್ರಿಯೆ ಮೂಲಕ, ಈ ಡೈಹೈಬ್ರಿಡ್ ಕ್ರಾಸ್ ಅನ್ನ ನಡೆಸೋದ್ರ ಮೂಲಕ ಅವ್ರು ಏನು ಕಂಡುಕೊಳ್ತಾರೆ? ದಟ್ ದ ಅಲೀಲ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಟು ದ ಗ್ಯಾಮೆಟ್ಸ್ ಇಂಡಿಪೆಂಡೆಂಟ್ಲಿ. ಸರಿನಾ? ಈಗ ನೋಡಿ, ಈ ಕ್ಯಾಪಿಟಲ್ ಆರ್ ಹೋಗಿ ಈ ವೈ ಜೊತೆನಾದ್ರೂ ಸೇರ್ಕೊಳ್ಬಹುದು, ಅಥವಾ ಕ್ಯಾಪಿಟಲ್ ಆರ್ ಹೋಗಿ ಸ್ಮಾಲ್ ವೈ ಜೊತೆನಾದ್ರೂ ಸೇರ್ಕೊಳ್ಬಹುದು, ಅಥವಾ ವೈಸ್ ವರ್ಸ ಸ್ಮಾಲ್ ಆರ್ ಸ್ಮಾಲ್ ವೈ ಜೊತೆನಾದ್ರೂ ಸೇರ್ಕೊಳ್ಬಹುದು, ಅಥವಾ ಕ್ಯಾಪಿಟಲ್ ವೈ ಜೊತೆನಾದ್ರೂ ಸೇರ್ಕೊಂಡು ಗ್ಯಾಮೆಟ್ಸ್ಗಳ ಜೊತೆ ಡಿಸ್ಟ್ರಿಬ್ಯೂಟ್ ಆಗ್ಬೋದು. ದಿಸ್ ಇಸ್ ಅನ್ ಇಂಡಿಪೆಂಡೆಂಟ್ ಪ್ರೋಸೆಸ್. ಹೌದಾ? alleles during the formation of gametes, alleles are distributed independently of each other. Okay, so what do you conclude from this experiment? In this experiment ಅವರು ಕನ್ಕ್ಲೂಡ್ ಮಾಡಿದಿಷ್ಟೇನೆ. ಸೊ ಯಾವಾಗಲೂ ಅಲ್ಲೀಲ್ಸ್ಗಳು ಒಂದು ಜನರೇಷನ್ ಅಂದ ಇನ್ನೊಂದು ಜನರೇಷನ್ಗೆ ಹೋಗುವಾಗ ಅಲ್ಲೀಲ್ಸ್ಗಳು ಗ್ಯಾಮೆಟ್ಸ್ಗಳನ್ನ ಫಾರ್ಮ್ ಮಾಡುವಂಥ ಸಂದರ್ಭಗಳಲ್ಲಿ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಇಂಡಿಪೆಂಡೆಂಟ್ಲಿ when there are 2 or more contrasting characters, when there are alleles of 2 or more contrasting genes. So alleles are independently assorted into the gametes. ಸರಿನಾ? ಇದನ್ನೇ ಅವರು ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಕೂಡ ಕರೆದ್ರು. ಅರ್ಥ ಆಗ್ತಿದೆಯಪ್ಪ? ಮುಂದಿನ ಕ್ವೆಶನ್ ಹೋಗೋಣ. ಸೊ ಇಫ್ ಇನ್ ಕೇಸ್ ಅವ್ರೇನಾದ್ರು ಈ ಎಂಟೈರ್ ಪುನೆಟ್ ಸ್ಕೋರ್ ಅನ್ನ ಹಾಕೊಂಡು ಡ್ರಾ ಮಾಡಿ ಅಂತ ಕೇಳಿದ್ರು ಕೂಡ ನಿಮಗೆ ಅದನ್ನ ಡ್ರಾ ಮಾಡಿಕೊಂಡು ಬರೆಯುವಂತ ಕೆಪಾಸಿಟಿ ಇರಬೇಕು. ಹೌದಾ? ಸೊ ಈಸಿಯಾಗಿ ಡ್ರಾ ಮಾಡಿ ನೀವು ಪುನೆಟ್ ಸ್ಕೋರ್ ಅನ್ನ ಹಾಕೊಂಡು ಸಾಲ್ವ್ ಕೂಡ ಮಾಡಬಹುದು. ದಟ್ ಈಸ್ ನಾಟ್ ಅ ಡಿಫಿಕಲ್ಟ್ ಒನ್. ದಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್ ಅಟ್ ಆಲ್ ಆಕ್ಚುಲಿ. ಓಕೆನಾ? ಸೊ ನಿಮಗೆ ಇಲ್ಲಿ ಡೈಹೈಬ್ರಿಡ್ ಕ್ರಾಸ್ ನಲ್ಲಿ ಫಿನೋಟೈಪಿಕ್ ರೇಷಿಯೋ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡಿದ್ರೆ ಸಾಕು. ಜಿನೋಟೈಪಿಕ್ ರೇಷಿಯೋ ಬಗ್ಗೆ ನೀವು ಇಲ್ಲಿ ವರಿ ಮಾಡೋದು ಬೇಕಿಲ್ಲ. ಅದೇ ಮಾನೋಹೈಬ್ರಿಡ್ ಕ್ರಾಸ್ ನಲ್ಲಿ ಜಿನೋಟೈಪ್ ಹಾಗೂ ಫಿನೋಟೈಪ್ ಎರಡೂ ಕೂಡ ಮುಖ್ಯವಾಗಿ ಬೇಕಾಗುತ್ತೆ. ಸರಿನಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಇದೆ ನೋಡಿ. ಓಕೆ, ಫ್ರಮ್ ದ ಸೆಟ್ ಆಫ್ ಫಿಗರ್ಸ್ ಗಿವನ್ ಬಿಲೋ ಮೇಕ್ ಅ ಪೇರ್ ಆಫ್ ಹೋಮೋಲೋಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್ ಅಂಡ್ ಗಿವ್ ಒನ್ ರೀಸನ್ ಇನ್ ಈಚ್ ಕೇಸ್ ಆಫ್ ಬೋತ್ ಟು ಜಸ್ಟಿಫೈ ಯುವರ್ ಆನ್ಸರ್ಸ್. ನೋಡಿ, ಈ ಚಿತ್ರಗಳಲ್ಲಿ ನೀವು ಗಮನಿಸೋ ಹಾಗೆ ಒಂದು ಪೇರ್ ಆಫ್ ಹೋಮೋಲೋಗಸ್ ಆರ್ಗನ್ ನ ಗುರುತಿಸಿ, ಹಾಗೆ ಒಂದು ಪೇರ್ ಆಫ್ ಅನಲಾಗಸ್ ಆರ್ಗನ್ ನ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಹ್ಯೂಮನ್ ಫೋರ್ಲಿಮ್ ಹಾಗೂ ಬ್ಯಾಟ್ ಫೋರ್ಲಿಂಗ್ ಬ್ಯಾಟ್ ವಿಂಗ್. ಸೊ ಇವೆರಡನ್ನ ನಾವು ಹೋಮೋಲೋಗಸ್ ಆರ್ಗನ್ಸ್ಗಳು ಅಂತ ಹೇಳಿ ಕರಿಬಹುದಾ? ನಮಗೆ ಆಲ್ರೆಡಿ ಗೊತ್ತಿದೆ, ಮೆಮ್ಮಲ್ ಬ್ಯಾಟ್ ಈಸ್ ಆಲ್ಸೋ ಮೆಮ್ಮಲ್, ಹೌದಲ್ವಾ? ಸೊ ಈ ಸ್ಟ್ರಕ್ಚರ್ ಅನ್ನು ನಾವು ಗಮನಿಸಿ ನೋಡಿದಾಗ ಇಲ್ಲಿ ಆ ಪೆಂಟಾಡಕ್ಟೈಲ್ ಫಾರ್ಮ್ಯಾಟ್ ಅನ್ನುವ ಒಂದು ಲಿಂಬ್ ಫಾರ್ಮ್ಯಾಟ್ ಏನಿದೆ ಆ ರೀತಿಯಾದ ರಚನೆಯನ್ನ ಇಲ್ಲಿ ನೋಡಿ. ಸೊ ನೋಡಿ, ಇಲ್ಲಿ ಒಂದು ಹ್ಯೂಮರಸ್ ಇದೆ, ಹಾಗೆ ರೇಡಿಯೋ ಅಲ್ನಾ ಇದೆ, ಕಾರ್ಪಲ್ಸ್ಗಳು, ಮೆಟಾಕಾರ್ಪಲ್ಸ್ಗಳು. ಸೊ ಈ ರೀತಿಯಾದ ಆ ಲಿಂಬ್ ಫಾರ್ಮ್ಯಾಟ್ ಏನಿದೆ ಅದೇ ರೀತಿಯಾದ ಫಾರ್ಮ್ಯಾಟ್ ಅನ್ನ ನಾವಿಲ್ಲಿ ಬ್ಯಾಟ್ ನ ವಿಂಗ್ ನಲ್ಲಿ ಕೂಡ ನಾವು ಗಮನಿಸಬಹುದು. ಹೌದಾ? ಸೊ ಹಾಗಾಗಿ ಹ್ಯೂಮನ್ ಫೋರ್ಲಿಮ್ ಹಾಗೂ ಬ್ಯಾಟ್ ನ ವಿಂಗ್ ಇವೆರಡೂ ಕೂಡ ಕಂಪ್ಯಾರಿಟಿವ್ಲಿ ನಾವು ಅವನ್ನ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಇವೆರಡೂ ನಮಗೆ ಹೋಮೋಲೋಗಸ್ ಅನ್ನೋದು ಗೊತ್ತಾಗುತ್ತೆ. ಸರಿನಾ? ಹೋಮೋಲೋಗಸ್ ಆರ್ಗನ್ಸ್. ಸರಿನಾ? ಹೋಮೋಲೋಗಸ್ ಇನ್ ನೇಚರ್. ಅದೇ
ನಮ್ಮ ಫೋರ್ ಲಿಂಬ್ ಅಥವಾ ಬ್ಯಾಟ್ನ ವಿಂಗ್ ಹಾಗೂ ಬರ್ಡ್ನ ವಿಂಗ್ ಅನ್ನ ಗಮನಿಸಿದ್ರೆ ಈ ನೋಡಿಲಿ ಬ್ಯಾಟ್ ಹಾಗೂ ಬರ್ಡ್ನ ವಿಂಗ್ ಎರಡೂ ಕೂಡ ಹಾರೋದಕ್ಕೆ ಸಹಾಯ ಮಾಡ್ತಾ ಇದೆ, ಹೌದಲ್ವಾ? ಸಿಮಿಲರ್ ಫಂಕ್ಷನ್ ಇದೆ, ಆದರೆ ಸ್ಟ್ರಕ್ಚರಲ್ಲಿ ದೇ ಆರ್ ಡಿಫ್ರೆಂಟ್. ಸರಿನಾ? ದೇ ಆರ್ ಡಿಫ್ರೆಂಟ್. ಹಾಗಾಗಿ ಬ್ಯಾಟ್ ವಿಂಗ್ ಹಾಗೂ ಬರ್ಡ್ ವಿಂಗ್ ಇವೆರಡನ್ನು ನಾವು ಅನಲಾಗಸ್ ಆರ್ಗನ್ಸ್ಗಳು ಅಂತ ಹೇಳಿ ಕರಿಬಹುದು, ಹೌದಾ? ಸೊ ಇಲ್ಲಿ ಫೋರ್ ಲಿಂಬ್ ಆಫ್ ಹ್ಯೂಮನ್ ಬೀಯಿಂಗ್ ಹಾಗೂ ಬ್ಯಾಟ್ ಅನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಈ ಎರಡೂ ಲಿಂಬ್ಗಳು ಸ್ಟ್ರಕ್ಚರಲ್ಲಿ ಸಿಮಿಲರ್ ಇದ್ರೂ ಕೂಡ ಫಂಕ್ಷನ್ ಅಲ್ಲಿ ಬೇರೆ ಬೇರೆ ಆಗಿದೆ. ಬ್ಯಾಟ್ ನಲ್ಲಿ ಫೋರ್ ವಿಂಗ್ ಹಾರೋದಕ್ಕೆ ಉಪಯೋಗ ಪಡ್ತಾ ಇದೆ, ನಾವು ಬೇರೆ ಬೇರೆ ಸಾಕಷ್ಟು ಕೆಲಸಗಳಿಗೆ ಬಳಸ್ಕೊಳ್ತಾ ಇದೀವಿ, ಹೌದಲ್ವಾ? ಸೊ ಇಲ್ಲಿ ಹೋಮೋಲೋಗಸ್ ಪೇರ್ ಯಾವ್ದಪ್ಪ? ಹ್ಯೂಮನ್ ಫೋರ್ ಲಿಂಬ್ ಹಾಗೂ ಬ್ಯಾಟ್ ವಿಂಗ್. ಅನಲಾಗಸ್ ಪೇರ್ ಯಾವ್ದಪ್ಪ? ಬ್ಯಾಟ್ ವಿಂಗ್ ಹಾಗೂ ಬರ್ಡ್ ವಿಂಗ್. ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಈ ಕ್ವೆಶನ್ಸ್ಗಳಿಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಯಾಕಂತ ಹೇಳಿದ್ರೆ ಹೋಮೋಲೋಗಸ್ ಆರ್ಗನ್ಸ್ ಹಾಗೂ ಅನಲೋಗಸ್ ಆರ್ಗನ್ಸ್ಗಳ ಡೆಫಿನೇಷನ್ ಅನ್ನ ಮತ್ತೆ ನೀವು ಬರೆದ್ರೆ ಇಲ್ಲಿ ಮುಗಿದೋಯ್ತು. ಹೋಮೋಲೋಗಸ್ ಆರ್ಗನ್ಸ್ಗಳಂದ್ರೆ ಏನು, ಅನಲೋಗಸ್ ಆರ್ಗನ್ಸ್ಗಳಂದ್ರೆ ಏನು ಅಂತ ನಾನು ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ. ಸರಿನಾ? ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಇನ್ ಎನ್ ಏರಿಯಾ ಎ ದ ಲೀಫ್ ಮೆಟೀರಿಯಲ್ ಅವೈಲಬಲ್ ಟು ಬೀಟಲ್ಸ್ ವರ್ ವೆರಿ ಲೆಸ್. ವಾಟ್ ಆರ್ ದ ಟೂ ಕಾನ್ಸಿಕ್ವೆನ್ಸಸ್ ಸೀನ್ ಇನ್ ದೀಸ್ ಕೇಸ್? ಹೌದಲ್ವಾ? ಸೊ ಇಲ್ಲಿ ಒಂದು ಬೀಟಲ್ ಪಾಪ್ಯುಲೇಷನ್ ಬದುಕ್ತಾ ಇರುವ ಒಂದು ಏರಿಯಾದಲ್ಲಿ ಏನಾಗ್ತಾ ಇದೆ? ಲೀಫ್ ಮೆಟೀರಿಯಲ್ ಅವೈಲಬಲ್ ಟು ಬೀಟಲ್ ಈಸ್ ವೆರಿ ಲೆಸ್. ವಾಟ್ ಆರ್ ದ ಟೂ ಕಾನ್ಸಿಕ್ವೆನ್ಸಸ್ ಸೀನ್ ಇನ್ ಕೇಸ್ ಆಫ್ ಬೀಟಲ್ಸ್? ಇಲ್ಲಿ ಏನಾಗುತ್ತೆ? ಆಹಾರದ ಕೊರತೆ ಉಂಟಾದಾಗ ಫಸ್ಟ್ ಏನಾಗುತ್ತೆ? ಸಾಮಾನ್ಯವಾಗಿ ಡ್ಯೂ ಟು ಪೂರ್ ನ್ಯೂಟ್ರಿಷನ್ ದ ಆವರೇಜ್ ವೇಟ್ ಆಫ್ ಅಡಲ್ಟ್ ಬೀಟಲ್ಸ್ ವಿಲ್ ಡಿಕ್ರೀಸ್. ಹೌದಲ್ವಾ? ಸೊ ಅವುಗಳ ಗಾತ್ರ ಸೈಜ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ದ ನಂಬರ್ ಆಫ್ ಬೀಟಲ್ಸ್ ಪಾಪ್ಯುಲೇಷನ್ ಡಿಕ್ರೀಸಸ್ ಡ್ಯೂ ಟು ಸ್ಟಾರ್ವೇಷನ್. ಹೌದಲ್ವಾ? ಹಸಿವಿನ ಕಾರಣದಿಂದಾಗಿ ಅಲ್ಲಿ ಆ ಬೀಟಲ್ ಪಾಪ್ಯುಲೇಷನ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗೋದನ್ನ ನಾವು ಗಮನಿಸಬಹುದು. ಯಾವಾಗ ಮತ್ತೆ ಆ ಪಾಪ್ಯುಲೇಷನ್ ಇರುವಂತಹ ಜಾಗದಲ್ಲಿ ಮತ್ತೆ ಹೊಸ ಎಲೆಗಳು ಬರುತ್ತವೋ ಅಂತ ಸಂದರ್ಭಗಳಲ್ಲಿ ಈ ಬೀಟಲ್ಸ್ಗಳು ಮತ್ತೆ ತಮ್ಮ ಗೇನ್ ಅನ್ನ ರೀಗೇನ್ ಮಾಡ್ಕೊಂಡ್ಬಿಡುತ್ತೆ, ವೆಯ್ಟ್ ಅನ್ನ ರೀಗೇನ್ ಮಾಡ್ಕೊಂಡ್ಬಿಡುತ್ತೆ. ಸರಿನಾ? ಸೊ ಇದು ಒಂದು ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಸರಿನಾ? ಅರ್ಥ ಆಗ್ತಿದ್ಯಾ? 2 ಮಾರ್ಕ್ ಕ್ವೆಶನ್ಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ರೈಟ್. 2 ಏರಿಯಾಸ್ ಆಫ್ ಸ್ಟಡಿ ನೇಮ್ಲಿ ಎವಲ್ಯೂಷನ್ ಅಂಡ್ ಕ್ಲಾಸಿಫಿಕೇಶನ್ ಆರ್ ಇಂಟರ್ಲಿಂಕ್ಡ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಎವಲ್ಯೂಷನ್ ಮತ್ತೆ ಕ್ಲಾಸಿಫಿಕೇಶನ್ ಎರಡೂ ಕೂಡ ಇಂಟರ್ಲಿಂಕ್ಡ್ ಆಗಿದೆ ಅನ್ನೋದನ್ನ ಜಸ್ಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಬೋತ್ ಎವಲ್ಯೂಷನ್ ಅಂಡ್ ಕ್ಲಾಸಿಫಿಕೇಶನ್ ಆರ್ ಇಂಟರ್ಲಿಂಕ್ಡ್. ನಮಗೆ ಗೊತ್ತು, ಕ್ಲಾಸಿಫಿಕೇಶನ್ ಆಫ್ ಸ್ಪೀಶೀಸ್ ಇಸ್ ದ ರಿಫ್ಲೆಕ್ಷನ್ ಆಫ್ ದೇರ್ ಎವಲ್ಯೂಷನರಿ ಹಿಸ್ಟ್ರಿ. ಹೌದಲ್ವಾ? ಕ್ಲಾಸಿಫಿಕೇಶನ್ ಅನ್ನ ನಾವು ಯಾವುದರ ಆಧಾರದ ಮೇಲೆ ಮಾಡ್ತೇವೆ? ಆರ್ಗಾನಿಸಮ್ಸ್ಗಳ ಮಧ್ಯೆ ಇರುವಂತಹ ಸ್ಟ್ರಕ್ಚರಲ್ ವೇರಿಯೇಷನ್ಸ್, ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್ಗಳು, ಈ ಎರಡನ್ನ ನಾವು ಆಧಾರವಾಗಿ ಇಟ್ಕೊಂಡು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೇವೆ. ಯಾವ ಆರ್ಗಾನಿಸಮ್ಸ್ಗಳು ಸಿಮಿಲರ್ ಸ್ಟ್ರಕ್ಚರ್ಸ್ಗಳನ್ನ ಹೊಂದಿದೆಯೋ ಅವು ಸಿಮಿಲರ್ ಕ್ಲೋಸ್ ಫ್ಯಾಮಿಲಿಗಳಲ್ಲಿ ಬರುತ್ತೆ. ಈ ರೀತಿಯಾಗಿ ಒಂದು ಲೆವೆಲ್ ಆಫ್ ಹೈರಾರ್ಕಿಯನ್ನು ನಾವು ಕ್ರಿಯೇಟ್ ಮಾಡೋದನ್ನ ನಾವು ಕ್ಲಾಸಿಫಿಕೇಶನ್ ಅಲ್ಲಿ ಗಮನಿಸಿದ್ದೇವೆ. ಹೌದಲ್ವಾ? ಸೊ ಇಟ್ ಸಿಂಪ್ಲಿ ರೆಪ್ರೆಸೆಂಟ್ಸ್ ದೇರ್ ಎವಲ್ಯೂಷನರಿ ರಿಲೇಶನ್ಶಿಪ್ಸ್. ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್ ಸಿಂಪ್ಲಿ ರೆಪ್ರೆಸೆಂಟ್ಸ್ ದೇರ್ ಎವಲ್ಯೂಷನರಿ ರಿಲೇಶನ್ಶಿಪ್ಸ್ ಆಗಿರೋದ್ರಿಂದ ಎವಲ್ಯೂಷನ್ ಹಾಗೂ ಕ್ಲಾಸಿಫಿಕೇಶನ್ ಎರಡೂ ಕೂಡ ಇಂಟರ್ಲಿಂಕ್ಡ್ ಆಗಿದೆ. ಸರಿನಾ? ಸೊ ದ ಮೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಸ್ಪೀಶೀಸ್ ಹ್ಯಾವ್ ಇನ್ ಕಾಮನ್, ದ ಮೋರ್ ದೇ ಆರ್ ಕ್ಲೋಸ್ಲಿ ರಿಲೇಟೆಡ್. ಹೌದಾ? ಸೊ ಯಾವಾಗ ಸಿಮಿಲಾರಿಟೀಸ್ಗಳಿಗೆ ಜಾಸ್ತಿ ಇರುತ್ತೋ ಕ್ಲೋಸ್ ರಿಲೇಟೆಡ್ ಅಂತ ಅರ್ಥ. ಯಾವಾಗ ಡಿಫ್ರೆನ್ಸಸ್ಗಳು ಹೆಚ್ಚಿಗೆ ಇರುತ್ತೋ ಆಗ ದೇ ಸಿಂಪ್ಲಿ ರೆಪ್ರೆಸೆಂಟ್ ದೇ ಆರ್ ಫ್ರಮ್ ಡಿಸ್ಟೆಂಟ್ ಆನ್ಸೆಸ್ಟರ್ಸ್ ಅಂತ ಹೇಳಿ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ similarities among organisms allow us to group them together and study their characteristic features. Sarina? So these are the relationships between evolution and classification. ಅರ್ಥ ಆಗ್ತಿದ್ಯಾ? ಮುಂದಿನ ಕ್ವೆಶನ್ ಹೋಗೋಣ. ಮುಂದಿನ ಕ್ವೆಶನ್ ಹೀಗಿದೆ: ಡಿಫೈನ್ ದ ಫಾಲೋಯಿಂಗ್. ಜೀನ್ ಅಂದ್ರೆ ಏನಪ್ಪ? ಜೀನ್ is a functional piece of DNA that is responsible for expression of a trait in organism, ಅಥವಾ particular segment of DNA responsible for particular character. ಸರಿನಾ? ಹೆರಿಡಿಟಿ ಅಂತ ಹೇಳಿದ್ರೆ ಏನು? ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಟ್ರೇಟ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಇದನ್ನು ನಾವು ಇನ್ಹೆರಿಟೆನ್ಸ್ ಅಂತ ಹೇಳಿ ಕೂಡ ಕರಿತೇವೆ. ರೈಟ್. ಫಿನೋಟೈಪ್ ಅಂತ ಹೇಳಿದ್ರೆ ಏನು? ದ ಫಿಸಿಕಲ್ ಅಪಿಯರೆನ್ಸ್, ಫಿಸಿಕಲ್ ಎಕ್ಸ್ಪ್ರೆಷನ್ಸ್ ಆಫ್ ಅನ್ ಆರ್ಗಾನಿಸಮ್ ಈಸ್ ನಥಿಂಗ್ ಬಟ್ ವಾಟ್? ಫಿನೋಟೈಪ್. Phenotype represents the traits that are exhibited externally or external features, morphological features ಗಳನ್ನ ನಾವು phenotype ಅಂತ ಹೇಳಿ ಕರಿಬಹುದು. Genotype ಅಂತ ಹೇಳಿದ್ರೆ genotype represents the genetic makeup of an individual. Right? Genetic makeup of an organism is called as genotype. 1 mark questions ಗಳಿಗೆ ಕೇಳುವಂತ ಸಾಧ್ಯತೆಗಳಿರುತ್ತೆ. ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಲಾಸ್ಟ್ ಕ್ವೆಶ್ಚನ್. So Deepa is very dark in color. She stays very quiet at home and in her class also. She is always seeing for the beauty products which can help her to become fair. Sarina? Her friend Leela talks to her about excessive use of beauty products and tells her
that they are very harmful. And color comes by birth and she is not responsible for her dark color. What might have caused Rekha's color to be dark? Is it possible that all the family members of Rekha were dark? Or what value do you learn from this? ನೋಡಿ, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಾನಿಲ್ಲಿ ಒಂದ್ ಕಡೆ ದೀಪ ಅಂತ ಇದೆ, ಒಂದ್ ಕಡೆ ರೇಖಾ ಅಂತಿದೆ, ತಲೆ ಕೆಡ್ಸ್ಕೊಳ್ಬೇಡಿ. ಜಸ್ಟ್ ಒಂದು ಮಗು ಅಂತ ಇಟ್ಕೊಳ್ಳಿ, ಸರಿನಾ? ಸೊ ಯಾವುದೋ ಒಂದು ಮಗು ತಾನು ಡಾರ್ಕ್ ಕಲರ್ ಇದ್ದೀನಿ ಅಂತ ಹೇಳಿ ಅವಳು ಕುಗ್ಗಿದ್ದಾಳೆ, ಹಾಗೂ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಅವಳು ಯಾವಾಗಲೂ ಸರ್ಚ್ ಮಾಡ್ತಾ ಇದ್ದಾಳೆ. ಇದು ಕೇವಲ ಹೆಣ್ಣು ಮಗು ಅಂತಲ್ಲ, ಗಂಡು ಮಕ್ಕಳಲ್ಲೂ ಕೂಡ ಆಗುತ್ತೆ, ಸರಿನಾ? ಸೊ ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಹೇಳ್ತಾಳೆ ದಟ್ ಈ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ಗಳಿದೆ, ದೇ ಆರ್ ಹಾರ್ಮ್ಫುಲ್ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಸೊ ಇಲ್ಲಿ ಆ ಮಗು ಏನ್ ತಿಳ್ಕೊಳ್ಬೇಕು? ಆ ಮಗು ಆ ಬಣ್ಣಕ್ಕೆ, ತನ್ನ ಬಣ್ಣಕ್ಕೆ ತಾನು ಕಾರಣ ಅಲ್ಲ. ದಟ್ ಈಸ್ ಬಿಕಾಸ್ ಆಫ್ ವಾಟ್? ದಟ್ ಈಸ್ ಬಿಕಾಸ್ ಆಫ್ ಜೀನ್ಸ್. ತಾನು ಕ್ಯಾರಿ ಮಾಡಿರುವಂತಹ ಜೀನ್ಸ್ಗಳಿಂದಾಗಿ ತನ್ನ ಬಣ್ಣ ಬಂದಿದೆ ಅನ್ನೋದನ್ನ ಆ ಮಗು ಅರ್ಥ ಮಾಡ್ಕೊಳ್ಬೇಕು, ಸರಿನಾ? ಸೊ ದಟ್ ಈಸ್ ಒನ್ ಪಾಯಿಂಟ್, ಹೌದಲ್ವಾ? ಹಾಗೆ ಸೊ ಇಲ್ಲಿ ಇನ್ನೊಂದು ಅಂಶವನ್ನ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ತಿಳ್ಕೊಳ್ಬೇಕು, ಹುಟ್ಟಿನಿಂದ ಬರುವಂತಹ ಕ್ಯಾರೆಕ್ಟರ್ಸ್ಗಳೇನಿದೆ, ಬೈ ಬರ್ತ್ ಜೀನ್ಸ್ಗಳಿಂದ ಬರುವಂತಹ ಕ್ಯಾರೆಕ್ಟರ್ಸ್ಗಳೇನಿದೆ, ಆ ರೀತಿಯಾದ ಕ್ಯಾರೆಕ್ಟರ್ಸ್ಗಳನ್ನ ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಹಾಗೆ ಇಸ್ ಇಟ್ ಪಾಸಿಬಲ್ ದಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ದೀಪಾ ಆರ್ ರೇಖಾಸ್ ವರ್ ಡಾರ್ಕ್? ನೋ, ದೇ ನೀಡ್ ನಾಟ್ ಟು ಬಿ. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಡಾರ್ಕ್ ಆಗಿರಲೇಬೇಕು ಅಂತೇನಿಲ್ಲ, ಅದಲ್ವಾ? ಯಾವುದೋ ಒಂದು ಜೀನ್, ತಮ್ಮ ಆನ್ಸೆಸ್ಟರ್ ಜೀನ್ನಿಂದ ಬಂದಿರುವಂಥ ಜೀನ್ಸ್ಗಳಿಂದಾಗಿ ಹೆಚ್ಚಿನ ಪ್ರಮಾಣದ ಮೆಲನಿನ್ ಉತ್ಪತ್ತಿಯಾಗಿ ಮಗುವಿನ ಬಣ್ಣ ಡಾರ್ಕ್ ಆಗಿರ್ಬೋದು. ದಟ್ ಈಸ್ ವೆರಿ ನ್ಯಾಚುರಲ್, ಹೌದಾ? ಸೊ ಹೀಗೆ ವಾಟ್ ವ್ಯಾಲ್ಯೂ ಡು ಯು ಲರ್ನ್ ಫ್ರಮ್ ದಿಸ್? ನೋಡಿ, ಇಲ್ಲಿ ಮೊದಲು ನಮಗೆ ಬೇಕಾಗಿರುವಂಥದ್ದು ಅವೇರ್ನೆಸ್. ಯಾವುದು ಸರಿ, ಯಾವುದು ತಪ್ಪು. ನಮ್ಮ ಬಣ್ಣಕ್ಕೆ ಕಾರಣ ನಮ್ಮ ಜೀನ್ಸ್. ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನು ನಾವು ಬಳಸೋದ್ರಿಂದ ಬಣ್ಣದಲ್ಲಿ ಅಂಥ ವ್ಯತ್ಯಾಸ ಏನು ಆಗೋದಿಲ್ಲ. ಹಾಗೆ ಅವುಗಳನ್ನು ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದ ಡ್ಯಾಮೇಜಸ್ ಕೂಡ ನಮ್ಮ ದೇಹಕ್ಕೆ ಆಗುತ್ತೆ. ಸೊ ಈ ರೀತಿಯಾದ ಅವೇರ್ನೆಸ್ ನಮಗೆ ಇಲ್ಲಿ ಮುಖ್ಯ. ಹಾಗೆ ಸೈಂಟಿಫಿಕ್ ಟೆಂಪರ್ಮೆಂಟ್, ಸರಿನಾ? ಸೊ ಲಾಜಿಕಲ್ ಥಿಂಕಿಂಗ್ ಹಾಗೂ ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನೋದು ನಮಗೆ ಇಲ್ಲಿ ಕಾಣಿಸುತ್ತೆ, ಹೌದಲ್ವಾ? ಯಾವುದೇ ವಿಷಯವನ್ನಾಗಲಿ ನಾವು ಸೈಂಟಿಫಿಕ್ ಆಗಿ, ಲಾಜಿಕಲ್ ಆಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು, ಸರಿನಾ? ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಹಿಯರ್. ಓಕೆ, ಸೊ ಇಲ್ಲಿಗೆ ನಾವು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನಲ್ಲಿ ಕಂಡು ಬಂದಂತಹ 30 ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ 30 ಇಂಪಾರ್ಟೆಂಟ್ ವಿಡಿಯೋಗಳ ಜೊತೆಗೆ, ಇಂಪಾರ್ಟೆಂಟ್ ಕ್ವೆಶನ್ಸ್ಗಳ ಜೊತೆಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ. ಥ್ಯಾಂಕ್ ಯು.